ಎಲ್ರಿಗೂ ಶುಭ ಮಧ್ಯಾಹ್ನ. ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಲಾಗುತ್ತಿರುವ ವಾರ್ಷಿಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ರೈತ ಬಾಂಧವರಿಗೆ, ಅಧಿಕಾರಿಗಳಿಗೆ ಹಾಗೂ ಭಾಗವಹಿಸುತ್ತಿರುವ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರು, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಆದರದ ಸ್ವಾಗತ. ಇಂದಿನ ನಮ್ಮ ಈ ತರಬೇತಿ ಪ್ರಮುಖ ವಿಷಯ ಕೊಯ್ಲೋತ್ತರ ನಿರ್ವಹಣೆ ಮತ್ತು ಉಪ ಉತ್ಪನ್ನಗಳ ಅವಕಾಶಗಳು. ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕೊಯ್ಲೋತ್ತರ ನಷ್ಟವನ್ನು ತಡೆಗಟ್ಟುವುದು ಮತ್ತು ಉಪ ಉತ್ಪನ್ನಗಳ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರಿಂದ ರೈತರ ಆದಾಯವನ್ನು ಹೆಚ್ಚಿಸೋದು ಇವತ್ತಿನ ತುರ್ತು ಅಗತ್ಯ ಆಗಿದೆ. ಇಂದಿನ ಈ ವಿಷಯದ ಕುರಿತು ನಮಗೆ ಮಾರ್ಗದರ್ಶನ ನೀಡಲು ನಮ್ಮದೇ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ವಾಸುದೇವ ಕೆಆರ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ನಮ್ಮೊಂದಿಗೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇನೆ. ಧನ್ಯವಾದಗಳು. ಈಗ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ಳದೆ ತರಬೇತಿಯನ್ನು ನಡೆಸಿಕೊಡ್ಬೇಕಾಗಿ ನಾನು ನಿರ್ದೇಶಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ರೂ ದಯವಿಟ್ಟು ತರಬೇತಿ ನಡಿಬೇಕಾದ್ರೆ ನಿಮ್ಮ ಮೈಕ್ರೋಫೋನ್ಸ್ ನ ಮ್ಯೂಟ್ ಮಾಡಿ ಇಡಿ. ಮುಂದೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ರೆ ತರಬೇತಿಯ ಅಂತ್ಯದಲ್ಲಿ ನಾವು ಪ್ರಶ್ನೋತ್ತರಕ್ಕೆ ಸಮಯವನ್ನು ಕೊಡ್ತೇವೆ, ಆವಾಗ ಅದನ್ನ ಡಿಸ್ಕಸ್ ಮಾಡ್ಬೋದು. ಧನ್ಯವಾದಗಳು. ಧನ್ಯವಾದಗಳು ಶೀತಲ್. ಸೊ ಎಲ್ಲರಿಗೂ ನಮಸ್ಕಾರ. ಇಸ್ ಇಟ್ ವಿಸಿಬಲ್? ಓಕೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ನಾವು ಬಹಳಷ್ಟು ಅಚೀವ್ ಮಾಡಿದ್ದೀವಿ. ಅಂದ್ರೆ ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರಪಂಚದಲ್ಲಿ ನೀವು ನೋಡ್ಕೊಂಡಾಗ ನಾವು ತೋಟಗಾರಿಕಾ ಬೆಳೆಗಳ ಉತ್ಪನ್ನದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಇದೆಲ್ಲ ಯಾಕಾಯ್ತಪ್ಪ ಅಂತ ಅಂದ್ರೆ ನಮ್ಮಲ್ಲಿ ಬಂದಂತಹ ಬಹಳಷ್ಟು ಒಳ್ಳೊಳ್ಳೆಯ ತಳಿಗಳು, ಒಳ್ಳೊಳ್ಳೆಯ ಆವಿಷ್ಕಾರಗಳನ್ನ ಯೂಸ್ ಮಾಡಿ ನಮ್ಮ ಎಲ್ಲ ರೈತರು ಅದನ್ನ ಯೂಸ್ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಈಗ ಈ ವರ್ಷ ಅದು ಒಂದು ಎಸ್ಟಿಮೇಟ್ ಏನಾಗಿದೆ ಅಂದ್ರೆ 377 ಮಿಲಿಯನ್ ಟನ್ ಪ್ರೊಡಕ್ಷನ್ ಮಾಡಿದೀವಿ ಹಣ್ಣು ಮತ್ತು ತರಕಾರಿಗಳಲ್ಲಿ. ಆದ್ರೆ ಈ ಒಂದು ಹಣ್ಣು ಮತ್ತು ತರಕಾರಿಗಳು ನಮಗೆ ಸಿಗ್ತಾ ಇದೆಯಾ, ಯಾವ ರೀತಿ ಬೆಳೀತಾ ಇದೀವಲ್ಲ ಆ ರೀತಿಯಲ್ಲಿ ನಮ್ಗೆ ಸಿಗ್ತಾ ಇದೆಯಾ, ಅದು ಬಹಳಷ್ಟು ಮುಖ್ಯ. ಯಾಕಪ್ಪ ಅಂತಂದ್ರೆ ನಾವೇನು ಬೆಳೀತಂತ ಆಹಾರದಲ್ಲಿ 20-30% ವೇಸ್ಟ್ ಆಗಿ ಹೋಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ. ಹಣ್ಣು ಮತ್ತು ತರಕಾರಿಗಳು ಯಾಕೆ ವೇಸ್ಟ್ ಆಗ್ತಿದೆ ಅಂತಂದ್ರೆ ಅವು ಪೆರಿಷಬಲ್ ಅಂತ ಹೇಳ್ತೀವಿ. ನೀವು ಕೇಳ್ಬಹುದು ಜೋಳ, ರಾಗಿ, ಅದಕ್ಕಿಂತ ಇದು ಹೇಗೆ ಡಿಫ್ರೆಂಟ್ ಅಂತ. ಯಾಕಂದ್ರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ಅಂದ್ರೆ 80-85% ತೇವಾಂಶನೇ ಇರ್ತದೆ. ಆದ್ರಿಂದ ಅವು ಬಹಳಷ್ಟು ಅಂದ್ರೆ ಬೇಗ ಕೊಳೆತು ಹೋಗೋ ಒಂದು ಗ್ರೂಪ್ ಅಲ್ಲಿ ಆಡ್ ಆಗ್ತವೆ. ಆದ್ರಿಂದ ನಾವೇನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಆ ಒಂದು ಕ್ವಾಂಟಿಟಿ ಹಣ್ಣು ಮತ್ತು ತರಕಾರಿಗಳು ನಮ್ಮ ಗ್ರಾಹಕರಿಗೆ ತಲುಪ್ತಾ ಇಲ್ಲ. ಅಂದ್ರೆ 20-30% ವೇಸ್ಟ್ ಆಗ್ತಾ ಇದೆ. ಆ ವೇಸ್ಟ್ ಇಂದ ಏನಾಗ್ತಾ ಇದೆ, ನಮ್ಮ ರೈತರು ಬೆಳೆದಂತ ಒಂದು ಇದನ್ನ ಲಾಸ್ ಮಾಡ್ಕೋತಾ ಇದ್ದಾರೆ. ಆದ್ರಿಂದ ಮತ್ತೆ ನಾವು ಕನ್ಸ್ಯೂಮರ್ ಗ್ರಾಹಕರಿಗೂ ಅದು ಬೇಗ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂನಲ್ಲಿ ನಾವು ಅದನ್ನ ಪರ್ಚೇಸ್ ಮಾಡ್ಬೇಕಾಗ್ತಾ ಇದೆ. ಆದ್ರಿಂದ ಈ ಒಂದು ವೇಸ್ಟ್ ಏನಾಗ್ತಾ ಇದೆಯಲ್ಲ ಅದು ಎಲ್ಲರಿಗೂ, ರೈತರಿಗೂ ವೇಸ್ಟು, ಮತ್ತೆ ಗ್ರಾಹಕನಿಗೂ ವೇಸ್ಟು, ಮತ್ತೆ ಟೋಟಲ್ ಆಗಿ ಏನಾಗ್ತಾ ಇದೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೇಳಿದೆಯಲ್ಲ ಅದು ವೇಸ್ಟ್ ಆಗ್ತಿದೆ. ಆದ್ರಿಂದ ನಾವು ಇದನ್ನ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಹೇಗೆ ಅದನ್ನ ತಡೆಗಟ್ಟಬಹುದು. ನಿಮ್ಗೆಲ್ಲ ಗೊತ್ತಿರ್ಬೋದು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಕೊಯ್ಲೋತ್ತರ ನಿರ್ವಹಣೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಯಾವ ಕಟಾವ್ ಮಾಡ್ತಂತ ಮೇಲೆ ತಕೊಂಡಂತ ಎಲ್ಲ ಒಂದು ಪ್ರೊಸೀಜರ್ಗಳಿಗೆ ನಾವು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಕೊಯ್ಲೋತ್ತರ ನಿರ್ವಹಣೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಹಾರ್ವೆಸ್ಟ್ ಕಟಾವ್ ಮಾಡ್ತೀವಲ್ಲ, ಅದು ಕಟಾವ್ ಮಾಡ್ತಕ್ಕಂತ ಈವನ್ ಸಮಯನೂ ಬಹಳಷ್ಟು ಮುಖ್ಯ. ಕಟಾವ್ ಮಾಡಿದ್ಮೇಲೆ ಇವೆಲ್ಲ ಕ್ಲೀನ್ ಮಾಡ್ತೀವಿ, ಅದನ್ನ ಸಾಲ್ಟ್ ಅಂತ ಅಂದ್ರೆ ಗ್ರೇಡಿಂಗ್ ಮಾಡ್ತೀವಿ, ಮತ್ತೆ ಪ್ರೀ ಕೂಲ್ ಮಾಡ್ತೀವಿ, ಪ್ಯಾಕೇಜ್ ಮಾಡ್ತೀವಿ, ಆಮೇಲೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಧಾರಣೆ ಇಲ್ಲ ಅಂದ್ರೆ ಸ್ಟೋರ್ ಮಾಡ್ತೀವಿ. ಅಂದ್ರೆ ಸ್ಟೋರ್ ಅಂತ ಅಂದ್ರೆ ನಿಮಗೆ ಬೇಕಾದಂತ ಜಾಗದಲ್ಲಿ, ಈಗ ಕೆಲವು ಹಣ್ಣು ಮತ್ತು ತರಕಾರಿಗಳನ್ನ ಕೂಲ್ ಸ್ಟೋರೇಜ್ ಬೇಕಾಗಿರುತ್ತೆ, ಅಲ್ಲಿ ಸ್ಟೋರ್ ಮಾಡ್ತೀವಿ. ಮತ್ತೆ ಅದನ್ನ ಮಾರ್ಕೆಟ್ಗೆ ಸಾಗಣೆ ಮಾಡಿ, ಮತ್ತೆ ಏನಾದ್ರೂ ಅದು ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಪ್ರೊಸೆಸಿಂಗ್ ಹೋಗ್ತೀವಿ, ಮತ್ತೆ ಫೈನಲಿ ಮಾರ್ಕೆಟಿಂಗ್. ಸೊ ಇದು ನಮ್ಮ ಒಂದು ಪ್ರೋಟೋಕಾಲ್.
ಯಾರೇ ಆಗ್ಲಿ ಯಾವುದೇ ಹಣ್ಣು ಮತ್ತು ತರಕಾರಿ ಬೆಳೆದ ಮೇಲೆ ಹಾರ್ವೆಸ್ಟಿಂಗ್ ಅಂತ ಬಹಳ ಮುಖ್ಯ. ಯಾವ ರೀತಿ ಕಟಾವ್ ಮಾಡ್ಬೇಕು ಮತ್ತೆ ಹೇಗೆ ಕಟಾವ್ ಮಾಡ್ಬೇಕು, ಯಾವ ಟೈಮಲ್ಲಿ ಕಟಾವ್ ಮಾಡ್ಬೇಕು. ಕಟಾವ್ ಮಾಡಿದ ತಕ್ಷಣ ನಾವ್ ಹೇಳ್ತೀವಲ್ಲ, ಅದ್ರಲ್ಲಿ ಏನಾದ್ರು ಅದ್ರ ಜೊತೆಗೆ ಕೊಳತ ಏನಾದ್ರು ಹಣ್ಣು ಸೇರ್ಕೊಂಡಿತ್ತಂದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ. ಅದ್ರ ಜೊತೆಗೆ ಎಲೆ ಬರುತ್ತೆ, ಮತ್ತೆ ಕಾಂಡ ಬಂದಿರುತ್ತೆ. ಮತ್ತೆ ಸಾರ್ಟಿಂಗ್, ಸೊ ಅದನ್ನೇ ಬೇರ್ಪಡಿಸ್ತೀವಿ, ಮತ್ತೆ ಗ್ರೇಡ್ ಮಾಡ್ತೀವಿ. ಬೇಸ್ಡ್ ಆನ್ ಸೈಜ್ ಮಾಡ್ತೀವಿ, ಕಲರ್ ಬೇಸ್ಡ್ ಆನ್ ಕಲರ್ ನಾವು ಗ್ರೇಡ್ ಮಾಡ್ತೀವಿ. ಮತ್ತೆ ಪ್ರೀ ಕೂಲಿಂಗ್ ಅನ್ನೋದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಅದನ್ನ ಏನು ನೀವು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೀವು ಬಿಸಿಲಲ್ಲಿ ಇಡಬಾರ್ದು. ಏನು ಶಾಖ ಅದು ಹೀರ್ಕೊಂಡಿರುತ್ತಲ್ಲ, ಅದು ನಾವು ಬೇಗ ಅದನ್ನ ತೆಗಿಬೇಕು. ನಾವು ಎಷ್ಟು ಬೇಗ ನಾವು ಪ್ರೀಕೂಲ್ ಮಾಡ್ತೀವೋ ಅಷ್ಟು ಜಾಸ್ತಿ ಅದರ ಲೈಫ್ ಹೆಚ್ಚಿಗೆ ಆಗ್ತದೆ. ಆ ರೀತಿ ಅದಕ್ಕೆ ಸಂಬಂಧಪಟ್ಟ ಪ್ಯಾಕೇಜಿಂಗ್ ಆಗ್ಲಿ, ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಾವೀಗೆಲ್ಲ ಕ್ರೇಟ್ಸ್, ಪ್ಲಾಸ್ಟಿಕ್ ಕ್ರೇಟ್ಸ್ ಅಲ್ಲೇ ಡೈರೆಕ್ಟ್ ಆಗಿ ಹಾರ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನೆಲದಲ್ಲಿಟ್ರೆ ಅದು ಮಣ್ಣು ಆಗಿ ತಾಗ್ಬಿಟ್ಟು ಅದರಲ್ಲಿರ್ತಕ್ಕಂಥ ಮಣ್ಣಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ಇದಾಗಿ ಅದು ಸ್ಪಾಯ್ಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಇವೆಲ್ಲ ಮತ್ತೆ ಇವು ನಮ್ಮ ಏನು ಹಾರ್ವೆಸ್ಟ್ ಮಾಡ್ತೀವಲ್ಲ ಅದ್ರ ಜರ್ನಿ ಏನಪ್ಪಾ ಹೇಗಿರುತ್ತೆ. ನಾವು ಒಂದು ಕಾನ್ಸೆಪ್ಟ್ ಇದೆ, ಫೀಲ್ಡ್ ಟು ಫೋರ್ಕ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತಟ್ಟೆಗೆ ಎಲ್ಲಿಂದ ಯಾವ ಯಾವ ಹಂತಗಳಿಂದ ನಮ್ಮ ತಟ್ಟೆಯಲ್ಲಿ ಬಂದು ಅದು ನಾವು ತಿನ್ನೋದಕ್ಕೆ ಯೋಗ್ಯ ಆಗಿರುತ್ತೆ ಅನ್ನೋದ್ಬಿಟ್ಟು. ಸೊ ನಾವ್ ಹೇಳಿದ್ವಿ, ನೀವು ಫಾರ್ಮ್ ಅಂತ, ಅಲ್ಲಿ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಸೇಮ್ ಥಿಂಗ್ ಆಲ್ರೆಡಿ ಹೇಳಿದ ತಕ್ಷಣ ಕ್ಲೀನ್ ಮಾಡಿ, ಸಾರ್ಟ್ ಮಾಡಿ, ಗ್ರೇಡ್ ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ, ಸ್ಟೋರೇಜ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಾಡಿ, ರಿಟೈಲ್ ಆದ್ಮೇಲೆ ನಮ್ಮ ಮನೆಗೆ ಬರ್ತದೆ. ನಮ್ಮ ಮನೆ ಬಂದಿದ್ದು ಅದನ್ನ ನಾವು ಫಾರ್ಮ್ ಟು ಫೋರ್ಕ್ ಅಂತ ಹೇಳ್ತೀವಿ. ಮತ್ತೆ ಈ ನಾವೇನ್ ಹೇಳ್ತಿದೀವಲ್ಲ, ನಾವು ಬೆಳೆದಂತ ಹಣ್ಣು ಮತ್ತು ತರಕಾರಿಗಳಿಗೆ ಒಳ್ಳೆಯ ಧಾರಣೆ ಸಿಗ್ತಾ ಇಲ್ಲ. ಮತ್ತೆ ಕೆಲವು ಕಾರಣ ಸಿಗ್ತಾ ಇಲ್ಲ ಅಂದ್ರೂ ಅದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಯಾಕಪ್ಪ ಅಂದ್ರೆ ಎಲ್ಲಿ ನಾವು ಹಣನ ಪೋಲ್ ಮಾಡ್ತಾ ಇದೀವಿ, ಯಾಕೆ ನಮ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದೀವಲ್ಲ ಅಷ್ಟೂ ಬರ್ತಾ ಇಲ್ಲ ಅಂತ ಕೆಲವು ಕ್ರಾಪ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಬಹಳಷ್ಟು, ಈಗ ಮೊನ್ನೆ ಹೇಳ್ತಾ ಇದ್ರು ಮ್ಯಾಂಗೋ ಅಥವಾ ಏನೋ ಮಾವನ್ನ ಅವರು ಕೆಲವು, ನಾವು ಕೋಲದ ಹತ್ರ ಹೋದ ತಕ್ಷಣ ಕೆಲವು ಹೇಳ್ತಾ ಇದ್ರು, ಸರ್ ನಾವು ಹಾಕಿದ ಒಂದು ಬಂಡವಾಳನೂ ಬರ್ತಾ ಇಲ್ಲ. ಅದಕ್ಕೆ ಏನಪ್ಪಾ ಕಾರಣ? ಫಸ್ಟ್ ಹಾರ್ವೆಸ್ಟಿಂಗ್ ಅಟ್ ರಾಂಗ್ ಮೆಚುರಿಟಿ, ಅಂದ್ರೆ ಅದು ಪಕ್ವವಾಗಿರೋದಕ್ಕಿಂತ ಮುಂಚೆನೆ ಹಾರ್ವೆಸ್ಟ್ ಮಾಡ್ತೀವಿ. ಯಾಕೆ? ಅದು ಒಂದು ಆಸೆ ಬಿಟ್ಬಿಡ್ತೀವಿ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಯಾವ್ದು ಹಣ್ಣಿಲ್ಲ, ನಾವು ಬೇಗ ನಾವು ಅದನ್ನ ಕಟಾವ್ ಮಾಡಿದ ತಕ್ಷಣ ಮಾಡಿದ್ರೆ ನಮ್ಗೆ ಒಳ್ಳೆ ಧಾರಣೆ ಸಿಗ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ನೀವು ಅದು ಪಕ್ವ ಆಗ್ತದೆ ಅಥವಾ ಮೆಚುರಿಟಿಗಿಂತ ಮುಂಚೆ ನೀವು ಕಟಾವ್ ಮಾಡಿದ್ರೆ ಅದು ನೀವು ಯಾವ ರೀತಿಯಿಂದ ನೀವು ಆರ್ಟಿಫಿಷಿಯಲಿ ಅಥವಾ ಇದ್ಲಿನ ಹಾಕಿ ಯಾವುದೇ ರೀತಿ ನೀವು ಹಣ್ಣು ಮಾಡಕ್ ಹೋದ್ರು ಆ ಹಣ್ಣು ಏನಿದೆಯಲ್ಲ ರೈಪ್ ಮೆಚ್ಯೂರ್ ಆದ್ಮೇಲೆ ಹಣ್ಣಾಗಿದ್ದಕ್ಕಿಂತ ಕ್ವಾಲಿಟಿಗಿಂತ ಬಹಳಷ್ಟು ಕಡಿಮೆ ಗುಣಮಟ್ಟದಲ್ಲಿರ್ತದೆ. ಆದ್ರಿಂದ ನಿಮ್ಗೆ ಮಾರ್ಕೆಟ್ ಅಲ್ಲಿ ಮೊದ್ಲಿಗೆ 1-2 kg ತಗೋಬಹುದು, ಆಮೇಲೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಇದು ಕಟಾವು ಮುಂಚೆನೆ ಮಾಡಿದ್ದಾರೆ, ಇದು ಸರಿಯಾಗಿ ಇನ್ನು ಮೆಚ್ಯೂರ್ ಆಗಿಲ್ಲ ಅಂದ್ಬಿಟ್ಟು ನಿಮ್ಗೆ ಒಳ್ಳೆ ಧಾರಣೆ ಸಿಗೋದಿಲ್ಲ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಕ್ಯಾನಿಕಲ್ ಡ್ಯಾಮೇಜ್. ನೀವು ಕಟಾವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ನೀವು ಬೇಗ ಕಟಾವ್ ಮಾಡಕ್ ಹೋಗಿ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಮಾಡ್ತೀರಾ. ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ಏನಾಯ್ತು, 1 ಅಥವಾ 2 ಕಾಯಿ ಡ್ಯಾಮೇಜ್ ಆದ್ರೂ ಅದರಲ್ಲಿ ಸ್ವಲ್ಪ ಓಪನ್ ಆದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಆವಿ ಆಗೋಗುತ್ತೆ. ಮತ್ತೆ ಆ ಒಂದು ಏನು ಓಪನ್ ಆಗಿರುತ್ತಲ್ಲ ಅದು ಕ್ರಿಮಿ, ಯಾಕಂದ್ರೆ ಗಾಳಿಯಲ್ಲಿ ಬಹಳಷ್ಟು ಕ್ರಿಮಿ ಕೀಟಗಳಿರ್ತವೆ, ಅದು ಆ ಹಣ್ಣೊಳಗೆ ಬಂದ್ಬಿಟ್ಟು ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು 1 ಅಥವಾ 2 ಹಣ್ಣುಗಳು ಸ್ಟಾರ್ಟ್ ಆದ್ಮೇಲೆ ಮತ್ತೇನಪ್ಪಾ ಆಗುತ್ತೆ ಅಂತಂದ್ರೆ ಅದು ಬೇರೆ ಬೇರೆ ಪಕ್ಕದಲ್ಲಿ ಇರ್ತಕ್ಕಂಥ ಹಣ್ಣು ಅವಕ್ಕೆಲ್ಲನೂ ಸ್ಪ್ರೆಡ್ ಆಗುತ್ತೆ. ಆ ಸ್ಪ್ರೆಡ್ ಆಗ್ಬಿಟ್ಟು ಅದು ಲಾಸ್ ಸ್ಟಾರ್ಟ್ ಆಗುತ್ತೆ. ಮೆಕ್ಯಾನಿಕಲ್ ಡ್ಯಾಮೇಜ್ ಹೋಲ್ ಲಾಟ್ ಅನ್ನ ನೀವು ಏನಾದ್ರೂ ಸರಿಯಾಗಿ ಗ್ರೇಡಿಂಗು ಸಾರ್ಟಿಂಗ್ ಮಾಡ್ಲಿಲ್ಲ ಅಂದ್ರೆ ಹೋಲ್ ಗ್ರೇಡ್ ಲಾಸ್ಟ್ ಆಗುತ್ತೆ. ಮತ್ತೆ ಮೂರನೇದೇನಪ್ಪಾ ಅಂದ್ರೆ ಸನ್ ಎಕ್ಸ್ಪೋಸರ್. ಯಾಕಂದ್ರೆ ನಾವು ಹೇಳ್ತೀವಿ ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಹಾರ್ವೆಸ್ಟ್ ಮಾಡಿ ಅಂತ, ಬಟ್ ಅದು ಪ್ರಾಕ್ಟಿಕಲಿ ಸಾಧ್ಯವಾಗುತ್ತಾ? ಇಲ್ಲ. ಯಾಕಂದ್ರೆ ನಿಮಗೆ ಲೇಬರ್ ಸಿಗದೇನೆ ನೀವು ಬೆಳಿಗ್ಗೆ ಊಟ ಮಾಡ್ಕೊಂಡು ಬಂದ್ಮೇಲೆ ಅಂದ್ರೆ 10 ಗಂಟೆಯಿಂದ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಹಾರ್ವೆಸ್ಟ್ ಮುಗಿಸೋ ಅಷ್ಟೊತ್ತಿಗೆ ನೀವು ಸಾಯಂಕಾಲ 5 ಗಂಟೆ ಆಗಿರುತ್ತೆ. ಸೊ ದಿನದ ಬಿಸ್ತೆಲ್ಲ ಹಣ್ಣು ಮತ್ತು ತರಕಾರಿ ಮೇಲೆ ಬಿದ್ದಿರುತ್ತೆ. ನಾವು ಕಟಾವ್ ಮಾಡಿದ ತಕ್ಷಣ ಏನಪ್ಪಾ ಮಾಡ್ಬೇಕು ಅಂದ್ರೆ ಆ ಒಂದು ಶಾಖವನ್ನ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅದನ್ನ ಬೇಗ ತೆಗಿಬೇಕು. ಅದಕ್ಕೆ ನಾವು ಹೇಳ್ತೀವಿ ಪ್ರೀ ಕೂಲಿಂಗ್ ಅಂತ, ಆಲ್ರೆಡಿ ನಾನು ಹೇಳಿದೆ. ಸೊ ಅದು ಬಹಳ ಬೇರೆ ಬೇರೆ ವಿಧಾನದಲ್ಲಿ ಪ್ರೀ ಕೂಲಿಂಗ್ ಇದೆ. ಅದನ್ನ ಕಟಾವ್ ಮಾಡಿದ ತಕ್ಷಣ ಅದನ್ನ ತಂದು ನೆರಳಿಗೆ ಹಾಕೋದು, ಅಂದ್ರೆ ನೆರಳಲ್ಲಿ ಇಡೋದು, ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಮತ್ತೆ ಈವನ್ ಕೋಲ್ಡ್ ಸ್ಟೋರೇಜ್ ನಿಮ್ಗೆ ಏನಾದ್ರೂ ಸಮೀಪದಲ್ಲೇ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಕ್ರೇಟ್ಸ್ ತಗೊಂಡೋಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಿ. ಮತ್ತೆ ಇನ್ನೂ ಬೇಗ ನಿಮ್ಗೆ ಕೋಲ್ಡ್ ಆಗ್ಬೇಕು ಅಂದ್ರೆ ಫೋರ್ಸ್ಡ್ ಏರ್ ಕೂಲಿಂಗ್ ಅಂತ ಇರುತ್ತೆ. ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಒಂದು ಫ್ಯಾನ್ ಅನ್ನ ನಾವು ಒಂದು ಫೆಸಿಲಿಟಿ ಇರುತ್ತೆ, ಆ ಬ್ಲೋ ಮಾಡುತ್ತೆ ಅದಕ್ಕೆ ಚೆನ್ನಾಗಿ, ಅಂದ್ರೆ ತಂಪಾದ ಹವೆಯನ್ನ ಹಣ್ಣು ಮತ್ತು ತರಕಾರಿಗಳ ಮೇಲೆ ಬೀಸಿದಾಗ ಅದರಲ್ಲಿರ್ತಕ್ಕಂಥ ಶಾಖ ಬೇಗ ಆವಿ ಆಗೋಗುತ್ತೆ. ಸೊ ಆದ್ರಿಂದ ಮತ್ತೆ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ನಾವು ಬಹಳ ಪೂರ್ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ನಾವು ಬಹಳಷ್ಟು ಗಮನ ಕೊಡೋದೇ ಇಲ್ಲ. ಯಾಕಂದ್ರೆ ಹಣ್ಣು ಮತ್ತು ತರಕಾರಿಗಳನ್ನ
ಕಟಾವ್ ಮಾಡಿ ನಾವು ಪ್ಯಾಕ್ ಹೌಸ್ ತರಬೇಕಾದ್ರೆ ನಾವು ಆಲ್ಮೋಸ್ಟ್ ಒಂದು 20-30% ವೇಸ್ಟ್ ಮಾಡ್ತೀವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ನೀವು ಟ್ರ್ಯಾಕ್ಟರ್ ಅಥವಾ ಯಾವುದೇ ಟ್ರಕ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಲೋಡ್ ಮಾಡೋದು ನಾವು ನೋಡಿದೀವಿ. ಯಾವ್ದೇ ಈವನ್ ಬನಾನಾ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಗೊನೆಯಾಗಿ ಕಟ್ ಮಾಡಿ ಒಂದ್ರ ಮೇಲೆ ಒಂದೊಂದು ಹಾಕ್ಬಿಟ್ಟು ಅದ್ರ ಮೇಲೆ ಕುತ್ಕೋತಾರೆ ಲೇಬರ್ ಕೂಡ, ಕೂತ್ಕೊಂಡು ಮ್ಯೂಸಿಕ್ ಹಾಕೊಂಡು ಅದ್ರ ಮೇಲೆ ಬರ್ತಾ ಇರ್ತಾರೆ. ಅಂದ್ರೆ ಅವು ಆಕ್ಚುಲಿ ಬಹಳ ಮೃದುವಾದ ವಸ್ತುಗಳು, ಹಣ್ಣು ಮತ್ತು ತರಕಾರಿಗಳು, ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕಿ ಲೋಡ್ ಮಾಡ್ಬಿಟ್ಟು, ಸೊ ಅದು ಒಂದು ಬಹಳ ದೊಡ್ಡ ಕಾರಣ ನಮ್ಮ ಮೆಕ್ಯಾನಿಕಲ್ ಇಂಜುರಿ ಅಥವಾ ಕಂಪ್ರೆಷನ್ ಇಂಜುರಿ ಅಂತ ಏನ್ ಹೇಳ್ತೀವಲ್ಲ, ಅದರಿಂದ ಬಹಳಷ್ಟು ಹಾಳಾಗುತ್ತೆ. ಸೊ ಅದರಿಂದ ನಾವು ಪ್ಯಾಕ್ ಅನ್ನ ಸರಿಯಾಗಿ ಮಾಡೋದಿಲ್ಲ. ಅಂದ್ರೆ ಅಟ್ಲೀಸ್ಟ್ ಹಾರ್ವೆಸ್ಟ್ ಮಾಡಿ ನೀವು ಯಾವ್ದು ಕ್ರೇಟ್ಗಳಲ್ಲಿ ಒಂದ್ರ ಮೇಲೆ ಒಂದು ಕ್ರೇಟ್ ಜೋಡಿಸಿದಾಗ ಅದಕ್ಕೆ ಯಾವ ಒಂದು ಇಂಜುರಿ ಆಗೋದಿಲ್ಲ. ಸೊ ಅದರಿಂದ ನೀವು ಅದ್ರ ಬಗ್ಗೆ ಬಹಳ ಗಮನ ಕೊಡ್ಬೇಕು. ಮತ್ತೆ ಪೂರ್ ಟ್ರಾನ್ಸ್ಪೋರ್ಟ್, ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಯಾವ್ದು ಸಿಗುತ್ತೋ ಅದರಲ್ಲಿ 2 ವೀಲರ್ ಆಗಿರ್ಬೋದು, ಏನೋ ಒಂದು ಗೋಣಿ ಚೀಲದಲ್ಲಿ ಕಟ್ಕೊಂಡು ಬರೋದು ನಾವು ನೋಡ್ತಾ ಇದೀವಿ. ಸೊ ಅದಕ್ಕೆ ತಕ್ಕಾದ ಒಂದು ಟ್ರಾನ್ಸ್ಪೋರ್ಟೇಶನ್ ಈಗೆಲ್ಲ ಬಂದಿದೆ, ಒಳ್ಳೊಳ್ಳೆ ಚಿಕ್ಕ ಗಾಡಿಗಳೇ ಬಂದಿದ್ದಾವೆ. ನಾನು ಆ ಒಂದು ದೊಡ್ಡ ಮಟ್ಟದ ರೆಫರ್ ವ್ಯಾನ್ಸ್ ಎಲ್ಲ ಇದೆ, ಅದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಡೆಫಿನೆಟ್ ಆಗಿ ಯೂಸ್ ಮಾಡ್ತೀವಿ, ಅದು ಕಾಸ್ಟ್ಲಿನೂ ಆಗುತ್ತೆ. ಅದು ಇಲ್ಲ ಅಂತ ಅಂದ್ರೆ ನಿಮ್ಮ ಚಿಕ್ಕ ಒಂದು ಈವನ್ ಟ್ರ್ಯಾಕ್ಟರ್ ಇದೆ ಅನ್ಕೊಳ್ಳಿ ಅಥವಾ ಟ್ರಕ್ ಇದೆ, ಅದಕ್ಕೆ ಸ್ವಲ್ಪ ಕಂಪಾರ್ಟ್ಮೆಂಟ್ ಮಾಡೋದಕ್ಕೆ ಒಂದೊಂದು, ಅದಕ್ಕೆ ಒಂದು ಇದು ಹೇಳ್ತೀವಲ್ಲ ನಾವು ಜೋಡಿಸೋದಕ್ಕೆ, ಒಂದ್ರ ಮೇಲೆ ಒಂದು ಜೋಡಿಸೋದಕ್ಕೆ ಒಂದು ಮಾರ್ಪಾಟು ಮಾಡಿದ್ರೆ ಅದು ಬಹಳಷ್ಟು ಚೆನ್ನಾಗಿ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಮತ್ತೆ ಇಂಪ್ರಾಪರ್ ಸ್ಟೋರೇಜ್, ನೀವು ತಗೊಂಬಂದ ಮೇಲೆ ಪ್ಯಾಕ್ ಹೌಸಿಗೆ ತರ್ತೀರಾ, ತಂದ ತಕ್ಷಣ ಏಕ್ದಮ್ ಅದನ್ನ ಅನ್ಲೋಡ್ ಮಾಡ್ಬಿಡ್ತಾರೆ ಡೈರೆಕ್ಟ್ ಗಾಡಿಯಿಂದ. ಅದು ಬಹಳಷ್ಟು ಕೆಟ್ಟ ಒಂದು ಇದೇನು ನಾವು ಮಾಡ್ತಕ್ಕಂಥ ಒಂದು ಹಣ್ಣು ಮತ್ತು ತರಕಾರಿಗಳನ್ನ ಟ್ರೀಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಅವು ಬೇಗ ಕೊಳ್ತೋಗ್ತವೆ, ಅದಕ್ಕೆ ಉಸಿರಾಡೋದಕ್ಕೆ ಜಾಗ ಇರಲ್ಲ. ಆದ್ರಿಂದ ಸ್ಟೋರ್ ಮಾಡ್ಬೇಕಾದ್ರೆ ಅದರಲ್ಲಿ ನಿರ್ದಿಷ್ಟವಾಗಿ ಪ್ಯಾಕ್ ಮಾಡಿ ಅದು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಅದಕ್ಕೆ ಗಾಳಿ ಆಡೋ ಒಂದು ಇದನ್ನ ಒಂದು ಸ್ಪೇಸ್ ಕೊಡ್ಬೇಕಾಗತ್ತೆ, ಅದು ಬಹಳಷ್ಟು ಮುಖ್ಯ. ಮತ್ತೆ ನಿಮ್ಗೆ ಏನ್ ಮಾಡ್ತೀರಾ ನೀವು ಮಾರ್ಕೆಟ್ ಅಲ್ಲಿ, ನಿಮ್ಗೆಲ್ಲ ಗೊತ್ತಿದೆ, ಈಗ ಮೊಬೈಲ್ ಅಲ್ಲೇ ನಿಮ್ಗೆ ಮಾರ್ಕೆಟ್ ಧಾರಣೆ ಸಿಗ್ತಾ ಇರುತ್ತೆ. ಸೊ ನೀವು ನೋಡ್ತೀರಾ, ಇವತ್ತು ಇಲ್ಲಿ ಮಾರ್ಕೆಟ್ ಧಾರಣೆ ಇಲ್ಲ, ಏನ್ ಮಾಡೋದು, ನೆಕ್ಸ್ಟ್ ನಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಬಹಳ ವೆಯ್ಟ್ ಮಾಡ್ತೀರಾ. ಅಷ್ಟೊತ್ತಿಗೆ ಏನಾಗಿರುತ್ತೆ, ಹಣ್ಣು ಮತ್ತು ತರಕಾರಿಗಳು ಅಷ್ಟು ದಿನ ಇರೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ, ಅದು ನಿಮ್ಮ ಈ ಒಂದು ಸ್ಟೋರೇಜ್ ಇರ್ಬೋದು, ಪ್ಯಾಕೇಜಿಂಗ್ ನೋಡ್ಕೊಂಡು. ಸೊ ಆದ್ರಿಂದ ನೀವು ಏನಾದ್ರೂ ಡಿಲೇ ಮಾಡ್ತು ಅಂದ್ರೆ ಅಲ್ಲೂ ಕೂಡ ನಿಮ್ಮ ಒಂದು ಕ್ವಾಲಿಟಿ ಅಂದ್ರೆ ಲಾಸ್ ಆಗುತ್ತೆ. ಮತ್ತೆ ಕೊನೆಯದಾಗಿ ಮತ್ತೆ ಈ ಒಂದು ರೋಗಗಳು, ಅದು ಬಹಳಷ್ಟು ಮುಖ್ಯ. ಏನಾದ್ರೂ 1 ಅಥವಾ 2ಕ್ಕೆ ಇನ್ಫೆಕ್ಷನ್ ಆಗಿತ್ತಪ್ಪ ಅಂದ್ರೆ ಪ್ರೀ ಹಾರ್ವೆಸ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಕಟಾವ್ ಮಾಡ್ಬೇಕಾದ್ರೆ ಹಣ್ಣುಗಳಿಗೆ 1-2 ಇನ್ಫೆಕ್ಷನ್ ಆಗಿರುತ್ತೆ, ಅವನ್ನ ನೀವು ಗ್ರೇಡ್ ಸಾರ್ಟ್ ಮಾಡದಲ್ಲಿ ಜೊತೆಯಲ್ಲೇ ಸ್ಟೋರ್ ಮಾಡಿದ್ರೆ ಎಲ್ಲ ಹಣ್ಣುಗಳು ಸ್ಪ್ರೆಡ್ ಆಗ್ಬಿಟ್ಟು ಡಿಕೆ ಆಗ್ಬಿಡುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ನಿಮಗೆ ಬೆಳೆದಂತಹ ಒಂದು ಬೆಳೆಗೆ ಸರಿಯಾದ ಧಾರಣೆ ಸಿಗೋದಿಲ್ಲ. ಮತ್ತೆ ನಿಮ್ಗೆ ಹೇಳ್ಬಹುದು ಮತ್ತೇನಪ್ಪಾ ಅಂತಂದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದ್ರೆ ಕೆಲವು ಲಾಸ್ ಆದ ತಕ್ಷಣ ಫಿಸಿಕಲಿ ಲಾಸ್, ಅಂದ್ರೆ ನಿಮ್ಗೆ ಏನ್ ಕ್ವಾಂಟಿಟಿ ಬೆಳೆದಿರ್ತೀರ ಒಂದು 100 kg, ಅದರಲ್ಲಿ 20 kg ಹೋಯ್ತು ಅಂದ್ರೆ ಡೈರೆಕ್ಟ್ ಆಗೇ ನಿಮ್ಗೆ ಅದು ಲಾಸ್. ಇನ್ನುಳಿದಿದ್ದೆಲ್ಲ ಇಂಡೈರೆಕ್ಟ್ ಲಾಸ್, ಯಾಕಂದ್ರೆ ಸ್ಪಾಯ್ಲೇಜ್ ಆಗಿರುತ್ತೆ. ಮತ್ತೆ ಕೆಲವೆಲ್ಲಾನು ಮಿಕ್ಸ್ ಮಾಡಿದಾಗ ಗ್ರೇಡ್ಗಳು ಅಲ್ವಾ, ಅಲ್ಲಿ ಮಾರ್ಕೆಟ್ ಬಂದ ತಕ್ಷಣ ನಿಮ್ಗೆ ಒಳ್ಳೆ ಗ್ರೇಡ್ ಇದ್ರೆ ಮಾತ್ರ ಒಳ್ಳೆ ಪ್ರೈಸ್ ಸಿಗುತ್ತೆ. ಸೊ ಆದ್ರಿಂದ ಎಲ್ಲಾನು ಮಿಕ್ಸ್ ಮಾಡಿದ ತಕ್ಷಣ ನಿಮ್ಗೆ ಕಡಿಮೆ ಒಂದು ಪ್ರೈಸ್ ಅದಕ್ಕೆ ಸಿಗುತ್ತೆ. ಇದೊಂದು ಎಕ್ಸಾಂಪಲ್, ಏನಾದ್ರೂ ನಮ್ಮ ಕೊಯ್ಲೋತ್ತರ ನಿರ್ವಹಣೆ ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ನಾವು ಲಾಸ್ ಅನ್ನ, ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು 1,000 kg 1 ಟನ್ ಟೊಮೆಟೊ ಹಾರ್ವೆಸ್ಟ್ ಮಾಡಿದ್ರಿ. ಸೊ ಜನರಲಿ ನಾವ್ ಹೇಳ್ತೀವಿ ಟೊಮೆಟೊ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಪ್ರಿಕಾಷನ್ ಏನಪ್ಪಾ ತಗೋಬೇಕು ಅಂದ್ರೆ ಅದು ಕರೆಕ್ಟ್ ಆಗಿ ಬೇಸ್ಡ್ ಆನ್ ದ ಮಾರ್ಕೆಟ್, ಅದರಲ್ಲಿ 5 ಹಂತದ ಮೆಚುರಿಟಿ ಇಂಡಸ್ಟ್ರೀಸ್ ಹೇಳ್ತೀವಿ ನಾವು. ಏನಾದ್ರೂ ನೀವು ದೂರದ ಮಾರ್ಕೆಟ್, ಇಲ್ಲಿಂದ ಡೆಲ್ಲಿ ಅಥವಾ ಕಲ್ಕಟ್ಟಾಗೆ ನೀವೇನಾದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದು ಚೆನ್ನಾಗಿ ಇನ್ನು ಬ್ರೇಕರ್ ಸ್ಟೇಜ್ ಅಂತ ಹೇಳ್ತೀವಿ, ಅದು ಕಲರ್ ಸ್ವಲ್ಪ ಕಲರ್ ಟರ್ನ್ ಆಗಿ ಪಿಂಕ್ ಕಲರ್ ಬಂದಾಗ ನೀವು ಅದನ್ನ ಕಟಾವ್ ಮಾಡಿ ಅದು ಡೈರೆಕ್ಟ್ ಆಗಿ ಕ್ರೇಟ್ಸ್ ಅಲ್ಲಿ ಕಟಾವ್ ಮಾಡಿ ನೀವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನೀವು ಇಲ್ಲಿಂದ ಒಂದು 3-4 ದಿನ ಬೇಕಾಗುತ್ತೆ ಡೆಲ್ಲಿಗೆ ಹೋಗೋದಕ್ಕೆ ಅಥವಾ ಕಲ್ಕಟ್ಟ ಹೋಗೋದಕ್ಕೆ, ಅಷ್ಟೊತ್ತಿಗೆ ಅದು ಹಣ್ಣಾಗಿರುತ್ತೆ ಆ ಸ್ಟೇಜ್. ಅಥವಾ ನೀವು ಇಲ್ಲೇ ಹತ್ತಿರದ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ ಏನ್ ಹೇಳ್ತೀವಿ ಅದು ರೆಡ್ ರೈಪ್ ಸ್ಟೇಜ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಹಣ್ಣಾಗಿರುತ್ತೆ, ಅವಾಗ ಕಟಾವ್ ಮಾಡ್ತೀರಾ. ಅದನ್ನು ಕೂಡ ಎಲ್ಲಾ ಹಂತದಲ್ಲೂ ಕಟಾವ್ ಮಾಡ್ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಪ್ಲಾಸ್ಟಿಕ್ ಕ್ರೇಟ್ಸ್ ಗೆ ನೀವು ಅದನ್ನ ಕ್ಲೀನ್ ಆಗಿ ಹಾರ್ವೆಸ್ಟ್ ಮಾಡ್ಬೇಕು, ಅವಾಗ ನೀವು ರೆಡ್ಯೂಸ್ ಮಾಡ್ಬೋದು. ಆದ್ರೂ ಕೂಡ ನೀವೆಲ್ಲ ಒಂದು ಇದನ್ನ, ಯಾಕಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಲಾಸು ಫಸ್ಟ್ ಫೀಲ್ಡ್ ಅಲ್ಲಿ ಆಗಿರುತ್ತೆ, ಅದಾದ್ಮೇಲೆ ನೀವು ಪ್ಯಾಕ್ ಹೌಸ್, ಟ್ರಾನ್ಸ್ಪೋರ್ಟೇಶನ್, ಸ್ಟೋರೇಜು ಇವೆಲ್ಲ ಸೇರಿದ್ರೆ ನಿಮ್ಗೆ ಮಿನಿಮಮ್ 25-30% ಆಗುತ್ತೆ. ನಾವು ಈಗಿನ ಒಂದು ಅನ್ವೇಷಣೆಯಿಂದ, ಯಾಕಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಅನ್ವೇಷಣೆ ಮಾಡಿ ನಿಮ್ಗೆ ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಲ್ಲಿ ಹ್ಯಾಕ್ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಈಗ ಕ್ರೇಟ್ ಸಿಗ್ತಾ ಇದೆ ಅಲ್ವಾ. ಮುಂಚೆ ಎಲ್ಲ ನೀವು ಗೋಣಿ ಚೀಲದಲ್ಲಿ ಕಟಾವ್ ಮಾಡ್ತಾ ಇದ್ರಿ, ಹಾರ್ವೆಸ್ಟ್ ಮಾಡ್ತಾ ಇದ್ರಿ, ಒಂದು ಮೇಲೆ ಒಂದು ಇದಾಗ್ಬಿಟ್ಟು ಅದು ಲಾಸ್ ಆಗ್ತಾ ಇತ್ತು. ಆದ್ರೂ ಕೂಡ ಲಾಸ್ ನ ಪರ್ಸೆಂಟೇಜ್ ಈಗ ಕಡಿಮೆ ಆಗಿದೆ. ಮುಂಚೆ ನಾವು 40% ಅಂತಲೂ ಹೇಳ್ತಾ ಇದ್ವಿ ಕೆಲವರಲ್ಲಿ, ಈಗ ಬಹಳಷ್ಟು ಕಡಿಮೆ ಆಗಿದೆ. ಅದು ತರಕಾರಿಗಳಲ್ಲಿ ಟೊಮೆಟೊ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಮ್ಮ ವೈಜ್ಞಾನಿಕ ಒಂದು ಸಂಶೋಧನೆ ಅದೆಲ್ಲ
ಸ್ಟ್ಯಾಟಿಸ್ಟಿಕ್ ಡೇಟಾ ನೋಡಿದಾಗ ಅದು ಈವನ್ ಒಂದು 14% ವರೆಗೂ ನಾವು ಕಡಿಮೆ ಮಾಡಿದೀವಿ. ಸೊ ಅಥವಾ ನೀವು ಆವರೇಜ್ 20% ಅಂತ ಅಂದ್ಕೊಳ್ಳಿ, ನೀವು ಒಂದು ಟನ್ ಅಲ್ಲಿ 20% ಲಾಸ್ ಆಯ್ತು ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ನೀವು ಮಾಡಿದಾಗ ನಿಮಗೆ 800 kg ಅಂದ್ರೆ 20% ಲಾಸ್. ನಿಮ್ಗೆ ಏನಾದ್ರೂ 1 kg 25 ರೂಪಾಯಿ ಸಿಕ್ತಪ್ಪ ಅಂತ ಅಂದ್ರೆ ಟೋಟಲ್ ನೋಡಿ, ನೀವು ಒಂದ್ಸಾರಿ ನೀವು ಒಂದು ಟನ್ಗೆ 5,000 ರೂಪಾಯಿ ಲಾಸ್ ಮಾಡ್ಕೋತೀರಾ. ಅಂದ್ರೆ ಫಿಸಿಕಲ್ ನೀವಾಗಿ ಅದು ಡೈರೆಕ್ಟ್ ಲಾಸ್. ಅದು ಬಹಳಷ್ಟು ಮುಖ್ಯ. ಅಂದ್ರೆ ಹೇಗೆ ನಮಗೆ ಅದು ನಮ್ಮ ಒಂದು ಎಕಾನಮಿ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ಬಿಟ್ಟು, ಬಿಡಿ ಇದು ಎಷ್ಟೋ ಒಂದು ಬೆಳೆದಿದೀವಿ ಒಂದಿಷ್ಟು ಲಾಸ್ ಅದು ಕಾಮನ್ ಅಂತ ಅಂದ್ಬಿಟ್ಟು, ಅದು ಆಕ್ಚುಲಿ ಮುಂಚೆ ಎಲ್ಲ ರೈತರು ಹಾಗೆ ಮಾಡ್ತಾ ಇದ್ರು, ಅಯ್ಯೋ ಬೆಳೆದಿದ ಮೇಲೆ ಲಾಸ್ ಆಗದೆ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ಬೆಳಿಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ವಹಿಸಿರ್ತೀರಾ, ಎಷ್ಟು ಅದಕ್ಕೆ ಫೈನಾನ್ಸ್ ಅಂದ್ರೆ ಹಣ ನೀವು ತೊಡಗಿಸಿರ್ತೀರಾ, ನಿಮ್ಮ ಎನರ್ಜಿ, ನಿಮ್ಮ ರಿಸೋರ್ಸ್. ಯಾಕಂದ್ರೆ ಈಗ ರಿಸೋರ್ಸ್ ಬಹಳ ಲಿಮಿಟ್ ಆಗಿದೆ ನಮ್ಗೆ ನೋಡಿರ್ಬೋದು. ಈಗ ಆಲ್ರೆಡಿ ನಮ್ಗೆ ಬರಗಾಲ ಬರ್ತಾ ಇದೆ ಅಂತ ಹೇಳ್ತಿದೀವಿ, ಅಂದ್ರೆ ನೀರಿನ ಒಂದು ಇದು ಕೊರತೆ ಉಂಟಾಗ್ತಾ ಇದೆ. ಎಷ್ಟು ನೀರನ್ನ ಯೂಸ್ ಮಾಡಿ ನೀವು ಒಂದು ಟನ್ ಅನ್ನ ಬೆಳೆದಿರ್ತೀರಾ, ಆ ಒಂದು ಬೆಳೆದಿರ್ತಕ್ಕಂಥ ಒಂದು ಹಣ್ಣು ತರಕಾರಿನ ನೀವು ಈ ರೀತಿ ಪೋಲಾಗೋದಕ್ಕೆ ಬಿಟ್ಟು ಅಂತಾದ್ರೆ ನೀವು ನಿಮ್ಮಲ್ಲಿ ಪಟ್ಟಂತ ಶ್ರಮ, ಅದರಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅವೆಲ್ಲನೂ ವೇಸ್ಟ್ ಆಗೋದ್ರ ಜೊತೆಗೆ ನಿಮ್ಗೆ ಎಕನಾಮಿಕ್ ಲಾಸ್ ಆಗುತ್ತೆ. ಆದ್ರಿಂದ ಈ ಒಂದು ಮ್ಯಾನೇಜ್ಮೆಂಟ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಕೊಯ್ಲೋತ್ತರ ನಿರ್ವಹಣೆ ಬಹಳಷ್ಟು ಮುಖ್ಯ. ನಾವು ಹೇಳ್ತಾ ಇದೀವಿ ನಾವು ದ್ವಿಗುಣ ಮಾಡ್ತೀವಿ ನಮ್ಮ ಆದಾಯ ಅಂತ ಹೇಳ್ಬಿಟ್ಟು, ನೋಡಿ ಇಲ್ಲೇ ಲಾಸ್ ಮಾಡ್ಕೊಂಡ್ರೆ ಹೇಗೆ ಅದು ಹೆಚ್ಚಾಗಕ್ಕೆ ಸಾಧ್ಯ ಅಲ್ವಾ? ಯಾಕಂದ್ರೆ ನಮ್ಮ ಹತ್ರ ಏರಿಯಾ ಎಕ್ಸ್ಪ್ಯಾಂಡ್ ಮಾಡೋಕೆ ಲ್ಯಾಂಡು ಜಾಸ್ತಿ ಇಲ್ಲ. ಸೊ ಇದ್ದಿದ್ರಲ್ಲೇ ನಾವು ತಾಂತ್ರಿಕತೆಯನ್ನು ಉಪಯೋಗಿಸಿ ನಾವು ಒಳ್ಳೆಯ ಒಂದು ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ ಅದನ್ನ ಬೆಳೆದಂತ ಗುಣಮಟ್ಟವಾಗಿ ಬೆಳೆದಂತ ಒಂದು ಹಣ್ಣು ಮತ್ತು ತರಕಾರಿ ಅಥವಾ ಅವನ್ನ ಅದೇ ರೀತಿ ನಾವು ಗ್ರಾಹಕನಿಗೆ ಸಲ್ಲಿಸಿದ್ರೆ ಆದ್ರೆ ನಿಮ್ಗೆ ಹೆಚ್ಚಿನ ಲಾಭ ಬರೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇದು ಯಾವ ರೀತಿ ನಿಮ್ಗೆ ಬೆನಿಫಿಟ್ ಆಗುತ್ತೆ, ನಮ್ಮ ಒಳ್ಳೆಯ ಒಂದು ಕೊಯ್ಲೋತ್ತರ ತಂತ್ರಜ್ಞಾನ ಅಥವಾ ನಿರ್ವಹಣೆಯಿಂದ ನಿಮ್ಗೆ ಒಳ್ಳೆಯ ಕ್ವಾಲಿಟಿ ಹಣ್ಣು ಮತ್ತು ತರಕಾರಿಗಳು ಸಿಗುತ್ತೆ. ಅಂದ್ರೆ ಒಳ್ಳೆಯ ಕ್ವಾಲಿಟಿ ಅಂತ ಅಂದ್ರೆ ಒಳ್ಳೆಯ ಗುಣಮಟ್ಟದ್ದು. ಆ ಒಂದು ಬೆಳೆದಂತ ಗುಣಮಟ್ಟಕ್ಕೆ ಜಾಸ್ತಿ ಶೆಲ್ಫ್ ಲೈಫ್ ಇರುತ್ತೆ. ಅಂದ್ರೆ ನಿಮಗೆ ಸ್ವಲ್ಪ ತಡೆದಿಟ್ಕೋಬಹುದು. ನೀವು ಒಳ್ಳೆ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗೆ ಬೆಳೆದಿತ್ತ ಅಂದ್ರೆ ನೀವು 1-2 ದಿನ ನೀವು ಎಕ್ಸ್ಟೆಂಡ್ ಮಾಡಬಹುದು, ಅದ್ರ ಲೈಫ್ ಜಾಸ್ತಿ ಆಗುತ್ತೆ. ನೀವು ಮಾರ್ಕೆಟ್ ಪ್ರೈಸ್ ಏನಿದೆಯಲ್ಲ ಇವತ್ತು ಕಡಿಮೆ ಇದೆ ನಾಳೆ ಕಡಿಮೆ ಇದೆ ಅಂತ ಅಂದ್ಬಿಟ್ರೆ, ಅಥವಾ ನೀವು ಪ್ರೈಮ್ ಮಾರ್ಕೆಟ್ಸ್ ಇರುತ್ತೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಇರ್ಬೋದು, ಅಪಾರ್ಟ್ಮೆಂಟ್ಗಳಲ್ಲಿ ನೀವು ಒಳ್ಳೆ ಕ್ವಾಲಿಟಿ ತಗೊಂಡೋದ್ರೆ ನಿಮ್ಗೆ ಡಬಲ್ ಪ್ರೈಸ್ ಸಿಗೋದಕ್ಕೆ, ಅಂದ್ರೆ ಅದು ಒಳ್ಳೆ ಲೈಫ್ ಇರುತ್ತೆ, ಮತ್ತೆ ಹೈಯರ್ ಮಾರ್ಕೆಟ್ ಪ್ರೈಸ್ ನಿಮ್ಗೆ ಒಳ್ಳೆಯ ಧಾರಣೆ ಸಿಗುತ್ತೆ. ಮತ್ತೆ ಕ್ವಾಲಿಟಿ ಚೆನ್ನಾಗಿತ್ತಪ್ಪ ಅಂದ್ರೆ ಅದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಕಡಿಮೆ ಇದ್ದೇ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಯಾವ ಇನ್ಫೆಕ್ಷನ್ ಇರಲ್ಲ, ಏನಿಲ್ಲ. ಮತ್ತೆ ನೀವೇನಂತ ಒಂದ್ಸರಿ ನೀವು ಆ ರೀತಿ ಕೊಡ್ತಪ್ಪ ಅಂತಂದ್ರೆ ನಮ್ಮತ್ತ ಗ್ರಾಹಕರಲ್ಲಿ ಒಂದು ಕಾನ್ಫಿಡೆನ್ಸ್ ನ ನೀವು ಹುಟ್ಟಾಕ್ತೀರಾ. ಅಂದ್ರೆ ನಾವು ನಿಮ್ಗಾಗಿ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಕೆಲವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಸಿಟಿ ನಗರ ಪ್ರದೇಶಗಳಲ್ಲಿ ಒಂದ್ಸಾರಿ ನೀವೇನಾದ್ರೂ ಬಂದು ನಿಮ್ಮ ಒಂದು ಕ್ವಾಲಿಟಿನ ಅವ್ರಿಗೆ ಪರಿಚಯಿಸಿದೆ ಆದ್ರೆ ನಿಮ್ಗೆ ಅದಕ್ಕೇನಂತೀವಿ ನಾವು ಬ್ರ್ಯಾಂಡಿಂಗ್ ಅಂತೀವಿ, ಬ್ರ್ಯಾಂಡ್ ಕ್ರಿಯೇಷನ್ ಅಂತ ಹೇಳ್ತೀವಿ. ಮತ್ತೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಆಲ್ರೆಡಿ ಬಹಳಷ್ಟು MNCಗಳು ಒಳ್ಳೊಳ್ಳೆ ಪದಾರ್ಥಗಳು ಅದ್ರ ಬ್ರ್ಯಾಂಡ್ ಹೆಸರು ನೋಡಿ ನೀವು ತಗೋತೀರಾ, ಅದನ್ನ ನೀವು ಚೆಕ್ ಮಾಡಕ್ಕೆ ಇಲ್ಲ ಅಲ್ವಾ? ಆ ರೀತಿ ನಿಮ್ಮ ಹಣ್ಣು ಮತ್ತು ತರಕಾರಿಗಳು ಇವರಿಂದ ಬಂದಂತದ್ದು ಬಹಳ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಜನಗಳು ನಿಮ್ಗಾಗಿ ವೆಯ್ಟ್ ಮಾಡಿ ನಿಮ್ಗೆ ಡಬಲ್ ಪ್ರೈಸ್ ಕೊಟ್ಟು ತಗೋತಾರೆ. ಯಾಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಆರ್ಥಿಕತೆ ಬಹಳಷ್ಟು ಸುಧಾರಿಸಿದೆ, ನಮ್ಮ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ನಾವು ಒಳ್ಳೆಯ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗೆ ಜಾಸ್ತಿ ಪ್ರೈಸ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಸೊ ಅವ್ರಿಗೆ ಏನಪ್ಪಾ ಕ್ವಾಲಿಟಿ ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ನಿಮ್ಗೆ ಗುಣಮಟ್ಟ ಒಳ್ಳೆ ಇದ್ದಿತ್ತು ಅಂತಂದ್ರೆ ನಿಮ್ಗೆ ರಫ್ತು ಮಾಡೋದಕ್ಕೂ ಬಹಳಷ್ಟು ಆಪರ್ಚುನಿಟಿ ಇದೆ. ಅದಕ್ಕೆ ನಾವು ಎಕ್ಸ್ಪೋರ್ಟ್ ಆಪರ್ಚುನಿಟಿ. ಸೊ ಇವೆಲ್ಲದಿಂದ ನಿಮ್ಗೆ ಏನಾಗುತ್ತೆ, ಒಳ್ಳೆಯ ಆದಾಯ ಬರುತ್ತೆ. ಸೊ ಅಲ್ವಾ? ಮತ್ತೆ ನಿಮ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಮತ್ತೆ ಗ್ರಾಹಕರಿಗೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆದ್ರಿಂದ ನಾವು ಹಣ್ಣು ಮತ್ತು ತರಕಾರಿಗಳಿಂದ ನಮ್ಮದು ಬೆಳೆಯೋದಷ್ಟೇ ನಮ್ಮ ಕೆಲಸ ಅಲ್ಲ, ಗುಣಮಟ್ಟದ ರೀತಿಯಲ್ಲಿ ನಾವು ಹಣ್ಣು ಮತ್ತು ತರಕಾರಿಗಳ ಅಥವಾ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ನಾವು ಅವನ್ನ ಗ್ರಾಹಕರಿಗೆ ಅದೇ ರೀತಿಯಲ್ಲಿ ತಲುಪಿಸಿದ್ದೇ ಆದ್ರೆ ನಿಮ್ಗೆ ಒಳ್ಳೆಯ ಲಾಭ ಬರೋದಕ್ಕೆ ಡೆಫಿನೆಟ್ ಆಗಿ ನಿಮ್ಗೆ ಚಾನ್ಸ್ ಇದ್ದೇ ಇದೆ. ನಾನು ಬರೀ ಹಣ್ಣು ಮತ್ತು ತರಕಾರಿ ಅಷ್ಟೇ ಹೇಳ್ತಾ ಇಲ್ಲ, ಈವನ್ ನಿಮ್ಮ ಬೆಳೆದಂತ ಬೇರೆ ಬೇರೆ ದವಸ ಧಾನ್ಯ ಇರ್ಬೋದು, ಅದಕ್ಕೂ ಕೂಡ ಸೊ ಅವು ಇಷ್ಟೊಂದು ಪೆರಿಷಬಲ್ ಇಲ್ಲ ಅಂದ್ರೂ ಕೂಡ ಅದಕ್ಕೂ ಬಹಳಷ್ಟು ನೀವು ಚೆನ್ನಾಗಿ ಒಳ್ಳೆ ಕೇರ್ ತಗೊಂಡ್ರೆ ಅವು ಗುಣಮಟ್ಟವನ್ನ ಕಾಪಾಡ್ತವೆ. ಸೊ ಆದ್ರಿಂದ ನಿಮಗೆ ಏನೇ ಆಗ್ಲಿ, ಫಸ್ಟ್ ಏನಪ್ಪಾ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಹೋದ ತಕ್ಷಣ ನಿಮ್ಮ ಪ್ರೈಸ್ ಏದ್ರ ಮೇಲೆ ಡಿಟರ್ಮಿನ್ ಆಗಿರುತ್ತಪ್ಪ ಅಂದ್ರೆ ನಿಮ್ಮ ಕ್ವಾಲಿಟಿ ಮೇಲೆ ಅಲ್ವಾ? ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಒಳ್ಳೆಯ ಕ್ವಾಲಿಟಿಗೆ ಡೆಫಿನೆಟ್ಲಿ ಒಳ್ಳೆಯ ಧಾರಣೆ ಇದ್ದೇ ಇರುತ್ತೆ. ಕ್ವಾಲಿಟಿ ಹೇಗಪ್ಪ ನಿರ್ಧರಿಸೋದು ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇದು ಬೇಸ್ಡ್ ಆನ್ ನಿಮ್ದು ಯಾವ್ದು ಕಮಾಡಿಟಿ, ಅಂದ್ರೆ ಹಣ್ಣು ತರಕಾರಿ, ಹಣ್ಣಲ್ಲಿ ಯಾವ್ದು ಬಾಳೆಹಣ್ಣು ಇದೆಯೋ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಮಾವು ಅಥವಾ ಸಪೋಟ ಯಾವ್ದು, ಯಾವುದೇ ಹಣ್ಣು ಆಗ್ಲಿ ಫಸ್ಟ್ ಸೈಜ್.
ಒಂದು ಗಾತ್ರ ಒಂದು ನಿರ್ಧರಿಸುತ್ತೆ. ಆ ಒಂದು ಗಾತ್ರ ನಿಮ್ಗೆಲ್ಲ ಗೊತ್ತೇ ಆಗಿರ್ಬೋದು, ನಿಮ್ಗೆಲ್ಲ ಬೆಳೆದಿದ್ರೆ ನಿಮ್ಗೆ ರೂಢಿ ಇರುತ್ತೆ. ಮಾವು ಯಾವ ಗಾತ್ರದಲ್ಲಿದ್ರೆ ನಿಮ್ಗೆ ಅದು ಒಳ್ಳೆ ಅಂದ್ರೆ ಒಂದೇ ಸೈಜ್ ಇರ್ಬೇಕು ಆಕ್ಚುಲಿ, ಅದಕ್ಕೆ ಯೂನಿಫಾರ್ಮ್ ಸೈಜ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಯಾವ ಒಂದು ಕಲೆ ಇರಬಾರ್ದು. ಯಾಕಂದ್ರೆ ನೀವು ಎಕ್ಸಾಂಪಲ್ ನಾವ್ ಹೇಳ್ತೀವಿ, ಈಗ ನೀವು ಮಾವಿನ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಾವ್ ಹೇಳ್ತೀವಿ ಕ್ಲೀನ್ ಆಗಿ 1-2 ಸೆಂಟಿಮೀಟರ್ ತೊಟ್ಟು ಬಿಟ್ಟು ಅದನ್ನ ಕಟಾವ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದ್ರೆ ಅದ್ರಲ್ಲಿರ್ತಕ್ಕಂಥ ಒಂದು ಏನ್ ಲೆಟೆಕ್ಸ್ ಇದೆಯಲ್ಲ, ಅದು ನೀವೇನಾದ್ರೂ ಅದು ತೊಟ್ಟಿಗೆ ಕಟ್ ಮಾಡಿದ್ರೆ ಅದ್ರ ಮೇಲೆ ಬೀಳುತ್ತೆ, ಚರ್ಮದ ಮೇಲೆ ಬಿದ್ದು ಅದು ಕಪ್ಪಗಾಗತ್ತೆ. ಆದ್ರೆ ಒಳಗಡೆ ಇರ್ತಕ್ಕಂಥ ಪಲ್ಪ್ ಏನು ಹಾನಿ ಆಗೋದಿಲ್ಲ. ಆದ್ರೂ ಕೂಡ ಗ್ರಾಹಕರಿಗೆ ಏನಾಗುತ್ತೆ, ಅದೇನೋ ಒಂದು ಕಲೆ ಇದೆಯಪ್ಪ ಅದು ಅಂದ್ರೆ ಅದಕ್ಕೆ ಧಾರಣೆ ಅಥವಾ ಬೆಲೆ ಸಿಗೋದಿಲ್ಲ. ಮತ್ತೆ ಅದಕ್ಕೆ ಯಾವ ಒಂದು ರೀತಿ ಅದ್ರ ಮೇಲೆ ಒಂದು ಸ್ವಲ್ಪ ಕೊಳತ, ಯಾವ ಕ್ರಿಮಿ ಕೀಟಗಳು ಇರಬಾರ್ದು. ಮತ್ತೆ ಕರೆಕ್ಟ್ ಒಳ್ಳೆಯ ರೀತಿಯಾಗಿ ನೀವು ಪಕ್ವಾಗಿ ಬಂದಾಗ ಅಷ್ಟೇ ಹಾರ್ವೆಸ್ಟ್ ಮಾಡ್ಬೇಕು. ಮತ್ತೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣ್ಬೇಕು. ಎಸ್ಪೆಷಲಿ ನೀವು ತರಕಾರಿಗಳಲ್ಲಿ ಮತ್ತೆ ಹಣ್ಣುಗಳಲ್ಲಿ, ಎಸ್ಪೆಷಲಿ ಲೀಫ್ ವೆಜಿಟಬಲ್ ಅಂತ ಹೇಳ್ತೀವಿ, ಅದನ್ನ ನೋಡಿ ನೀವು ತಗೋತೀರಾ ಫ್ರೆಶ್ ಅಲ್ವಾ. ಕೆಲವುದ್ರಲ್ಲಿ ಇವನ್ ಸೊಪ್ಪು ತರಕಾರಿಗಳಲ್ಲಿ ಕೆಲವು ಗಂಟೆಗಳ ಅಷ್ಟೇ ಅದರ ಲೈಫ್ ಇರುತ್ತೆ. ಸೊ ಆದ್ರಿಂದ ಅದನ್ನ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನೀವು ಅದ್ರ ಮಾಯಿಶ್ಚರ್ ಅನ್ನ ಹಾಗೆ ಕಾಪಾಡ್ಬೇಕು. ನಿಮ್ಗೆಲ್ಲ ಗೊತ್ತಿರ್ಬೋದು, ಅದ್ರ ಮೇಲೆ ಒಂದು ಬಟ್ಟೆ ಒರೆಸಿ ಅದ್ರ ಮೇಲೆ ನೀರನ್ನ ಸಿಂಪಡಿಸ್ತೀವಿ. ಸೊ ಆ ರೀತಿ, ಸೊ ಅದು ಚೆನ್ನಾಗಿ ಇದ್ರೆ ಮಾತ್ರ ನಿಮ್ಗೆ ಅದು ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಸೊ ಜನರಲಿ ನಿಮ್ಗೆ ಬೆಟರ್ ಕ್ವಾಲಿಟಿ ಅಂದ್ರೆ ಒಳ್ಳೆ ಗ್ರೇಡು. ಸೊ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ಏನು ಯಾವ ಒಂದು ಚೌಕಾಸಿ ಇದ್ದರೆ ನಿಮ್ಗೆ ಫೈನ್ ಗ್ರೇಡ್ ಏನು ಮಾರ್ಕೆಟ್ ಅಲ್ಲಿ ಧಾರಣೆ ಇರುತ್ತಲ್ಲ ಅದು ಸಿಕ್ಕಿರುತ್ತೆ. ಸೊ ಇದು ನೋಡಿ ಎಕ್ಸಾಂಪಲ್. ಸೊ ನಾವು ಬೇಸ್ಡ್ ಆನ್ ಕ್ವಾಲಿಟಿ ಎ ಗ್ರೇಡ್ ಅಂತಾರೆ, ಬಿ ಗ್ರೇಡು, ಸಿ ಗ್ರೇಡು, ಮತ್ತೆ ಇದರಲ್ಲಿ ಕ್ವಾಲಿಟಿ ಗ್ರೇಡ್ಗಳಲ್ಲಿ ಬಹಳಷ್ಟು ವೈಜ್ಞಾನಿಕ ರೀತಿಯಲ್ಲೂ ಗ್ರೇಡ್ ಮಾಡೋ ಅಂತ ಇದೆ. ಅದು ಗ್ರೇಡಿಂಗು ನೀವು ಮಾರ್ಕೆಟ್ ಮೇಲೆ ಅನ್ವಯಿಸುತ್ತೆ, ಮತ್ತೆ ಯಾವ ಬೆಳೆ ಮೇಲೆ ಅನ್ವಯಿಸುತ್ತೆ. ನೀವು ಡೆಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಗ್ರೇಡ್ ಇರುತ್ತೆ, ಅಥವಾ ನೀವು ಅಗ್ಮಾರ್ಕ್ ಗ್ರೇಡ್ ಅಂತ ಹೇಳ್ತೀವಿ. ಮತ್ತೆ ನೀವೇನಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅಂದ್ರೆ ಯುರೋಪಿಯನ್ ಅದೊಂದು ನಾರ್ಕ್ಸ್ ಇರುತ್ತೆ. ಐರೋಪ್ಯ ದೇಶಗಳಿಗೆ ನೀವೇನಾದ್ರೂ ನೀವು ರಫ್ತು ಮಾಡ್ಬೇಕಾದ್ರೆ ಅದರ ಒಂದು ಗ್ರೇಡ್ಗಳೇ ಜಾಸ್ತಿ ಇರುತ್ತೆ, ಅಥವಾ ನೀವು ಅಮೆರಿಕಕ್ಕೆ ಅದರದೇ ಒಂದು ಗ್ರೇಡ್ ಇರುತ್ತೆ. ಸೊ ಬೇಸ್ಡ್ ಆನ್ ಗ್ರೇಡ್ ನೀವು ನಿಮ್ಮ ಪರ್ಪಸ್ ನೀವು ಎಲ್ಲಿ ಕಳಿಸ್ತೀರಿ ಅನ್ಕೊಂಡು ಗ್ರೇಡ್ ಮಾಡಿ. ನೀವು ನೋಡಿ ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲೇ ಇರ್ಬೋದು, ಎ ಗ್ರೇಡ್ ಅಪ್ಪ ಅಂದ್ರೆ ಅದಕ್ಕೆ ಜನರಲಿ ಇದೊಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಎಷ್ಟು ಧಾರಣೆ ವೇಸ್ಟ್ ಇದಾಗುತ್ತೆ ನೋಡು, 40 ರೂಪಾಯಿಂದ 15 ರೂಪಾಯಿವರೆಗೂ. ಅಂದ್ರೆ ಸಿ ಗ್ರೇಡ್ ಬಹಳ ಚಿಕ್ಕದಾಗಿರುತ್ತೆ, ಅದು ಯೂನಿಫಾರ್ಮ್ ಆಗಿರಲ್ಲ, ಅದರಲ್ಲಿ ಏನೋ ಎಲ್ಲ ಕೊಳತಿದ್ದೆಲ್ಲ ಮಿಕ್ಸ್ ಆಗಿರುತ್ತೆ. ಅಂದ್ರೆ ನೋಡಿ ಎಷ್ಟು ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಮ ಬೆಳೆದಂತ ಈ ಒಂದು ಪ್ರೊಡ್ಯೂಸ್ ಏನಿರುತ್ತೆ ಅಲ್ಲ, ಹಣ್ಣು ತರಕಾರಿ ಯಾವುದೇ ಇರ್ಬೋದು, ಅದು ಗ್ರೇಡಿಂಗ್ ಮಾಡಿದಾಗ ನೀವು ಜಾಸ್ತಿ ಎ ಗ್ರೇಡ್ ಇತ್ತಪ್ಪ ಅಂದ್ರೆ ನಿಮಗೆ ಒಳ್ಳೆಯ ಧಾರಣೆ ಬರುತ್ತೆ. ಮಿಕ್ಸ್ ಮಾಡ್ಬಿಟ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಎ ಗ್ರೇಡ್ ಇದ್ರೂ ಕೂಡ ಒಂದೆರಡು ಅದರಲ್ಲಿ ಸಿ ಗ್ರೇಡ್ ಇದ್ದ ತಕ್ಷಣ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ 15 ರೂಪಾಯಿ ಕೆಜಿಗೆ ದೇ ಆರ್ ಬಿಡ್ಡಿಂಗ್ ಇದೆ. ಅದು ಬಹಳಷ್ಟು ಮುಖ್ಯ. ಮತ್ತೆ ಇವೆಲ್ಲ ನೀವು ಮಾಡ್ಬೇಕಾದ್ರೆ ನೀವು ತಗೋಬೇಕಾದಂತ ಒಂದು ಮುನ್ಸೂಚನೆ. ಮತ್ತೆ ಏನಪ್ಪಾ, ನಾನು ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡ್ಲಾ, ಅಥವಾ ನೀವೇನು ಹೇಳ್ತೀರಲ್ಲ ಮೌಲ್ಯವರ್ಧನೆ ಅಂತ ಹೇಳ್ತೀರಾ, ಅಥವಾ ವ್ಯಾಲ್ಯೂ ಅಡಿಷನ್, ಯಾವುದು ನನಗೆ ಸೂಕ್ತ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಪ್ಪಾ, ನೀವು ನಿಮ್ಮಲ್ಲಿ ಬೆಳೆದಂತ ಪದಾರ್ಥಗಳಿಗೆ, ಹಣ್ಣು ಇರ್ಬೋದು, ತರಕಾರಿಗಳು ಇರ್ಬೋದು, ಆ ಕ್ವಾಲಿಟಿಗೆ ನಿಮ್ಮ ಫಸ್ಟ್ ಏನಪ್ಪಾ ಪ್ರಿಫರೆನ್ಸ್ ಅಂದ್ರೆ ನೀವು ಆಸ್ ಸಚ್ ನೀವು ಮಾರೋದಕ್ಕೆ ನೋಡ್ತೀರಾ. ನಿಮಗೆ ಒಳ್ಳೆ ಧಾರಣೆ ಸಿಕ್ಕರೆ ನೀವು ಅದನ್ನ ಮಾಡಿದ್ರೆ ಒಳ್ಳೇದೇ. ಅದು ಒನ್ ಟೈಮ್ ಇನ್ಕಮ್ ಬಂದ್ಬಿಡುತ್ತೆ ನಿಮಗೆ. ಅಂದ್ರೆ ಒಂದ್ಸಾರಿ ನಿಮ್ಗೆ, ಅಥವಾ ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ಮಾರ್ಕೆಟ್ ಬಗ್ಗೆ ಗಮನನೇ ಹರಿಸಲ್ಲ. ನಿಮ್ದು ಏನಂತ ಗೊತ್ತೀರಾ, ನಮ್ಮದು ಬೆಳೆಯೋದಷ್ಟೇ ನಮ್ಮ ಕೆಲಸ, ಮಾರ್ಕೆಟಿಂಗ್ಗೆ ಬೇರೆಯವ್ರು ಬರ್ತಾರೆ ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ನೀವು ವರ್ಷಾನುಗಟ್ಲೆ ನಿಮ್ಮ ಶ್ರಮ ವಹಿಸಿ ನಿಮ್ಮ ಇನ್ಪುಟ್ ನೆಲ್ಲ ಹಾಕಿ ಬೆಳೆದು ನೀವು ಜಸ್ಟ್ ಒಂದು ಬಿಡ್ ಮಾಡ್ಬಿಡ್ತೀರಾ, 1 ಎಕರೆಗೆ ಇಷ್ಟಪ್ಪ ಅವ್ನು ಅಂತ ತಕ್ಷಣ ಮುಗ್ದೋಯ್ತು. ಅವನು ಏನ್ ಮಾಡ್ತಾನೆ ಅದನ್ನ ನಿಮ್ದೆಲ್ಲ ಕ್ಲೀನ್ ಆಗಿ ಹಾರ್ವೆಸ್ಟ್ ಮಾಡ್ಬಿಟ್ಟು ಅವನು 2-3 ದಿನ ಅದರಲ್ಲಿ ಕೆಲಸ ಮಾಡ್ಬಿಟ್ಟು ನಿಮಗಿಂತಲೂ ಡಬಲ್ ಇನ್ಕಮ್ ತಗೋತಾನೆ, ಪ್ರಾಫಿಟ್. ಅಂದ್ರೆ ನಿಮ್ಗೆ ನೋಡಿ, ಅದನ್ನೇ ನೀವೇ ಮಾಡಿದ್ರೆ ಆ ಪ್ರಾಫಿಟ್ ಎಲ್ಲ ನಿಮ್ಗೆ ಬರುತ್ತೆ. ಅದಕ್ಕೆ ಏನಪ್ಪಾ ಹೇಳ್ತೀವಿ, ಇಲ್ಲ ನನಗೆ ಪ್ರೊಸೆಸಿಂಗ್ ಮಾಡ್ತೀನಿ, ಅದ್ರ ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅಂತ ಅಂದ್ರೆ ಈ ನಿಮ್ಮ ಬೆಳೆದಂತ, ಸೇ ಫಾರ್ ಎಕ್ಸಾಂಪಲ್ ಒಂದು ಟೊಮೆಟೊ ಬೆಳಿತೀರಾ. ಸೊ ಟೊಮೆಟೊ ಇಂದ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್, ಟೊಮೆಟೊ ಪ್ಯೂರಿ ಇರ್ಬೋದು, ಕೆಚಪ್, ಜ್ಯೂಸು, ವೈನು ಅಲ್ವಾ, ಆತರ ಬೇರೆ ಬೇರೆ ಪದಾರ್ಥಗಳನ್ನ ನೀವು ಮಾಡ್ಬೋದು. ಮಾಡಿದ ತಕ್ಷಣ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಅಂದ್ರೆ ನೀವು 1 ಕೆಜಿ ಕೆಚಪ್ ಮಾಡ್ಬೇಕಾದ್ರೆ ಒಂದು 4 ಕೆಜಿ ಟೊಮೆಟೊ ಬೇಕಾಗುತ್ತೆ. ಅಂದ್ರೆ 1 ಕೆಜಿ ನೀವು ಆರಾಮಾಗಿ ಒಂದು 10 ರೂಪಾಯಿ ಅಂದ್ಕೊಳ್ಳಿ ನೀವು ಜನರಲಿ ಟೊಮೆಟೊ ನಿಮ್ಮ ಇದರಲ್ಲಿ ಫಾರ್ಮ್ ಪ್ರೈಸ್ ಅಲ್ಲಿ. ಅಂದ್ರೆ 4 ಕೆಜಿಗೆ 40 ರೂಪಾಯಿ ಆಗುತ್ತೆ. ಮತ್ತೆ ಕೆಚಪ್ ಮಾಡ್ಬೇಕಾದ್ರೆ ಒಂದು ಇದು ಬೇಕಾಗುತ್ತೆ, ಏನು ಸ್ಪೈಸಸ್, ಕಾಂಡಿಮೆಂಟ್ಸ್ ಅವೆಲ್ಲ ಸೇರಿ ಒಂದು 20 ರೂಪಾಯಿ ಹಾಕೊಳ್ಳಿ. ಎಲ್ಲ ಸೇರಿ 60 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ 1 ಕೆಜಿ ಕೆಚಪ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ,
ಒಳ್ಳೆ ಕ್ವಾಲಿಟಿದು 150ರಿಂದ 200 ರೂಪಾಯಿ. ಅಂದ್ರೆ ನೀವು 60 ರೂಪಾಯಿನ ಇನ್ವೆಸ್ಟ್ ಮಾಡಿ 200 ರೂಪಾಯಿ ಅಂದ್ರೆ ಎಷ್ಟಾಯ್ತು, 140 ರೂಪಾಯಿ ಲಾಭ ಪಡ್ಕೋಬಹುದು. ಸೊ ಇದು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅದರ ಲೈಫ್ ಜಾಸ್ತಿ ಇರುತ್ತೆ, ಶೆಲ್ಫ್ ಲೈಫ್. ನೀವು ಟೊಮೆಟೊನ ನೀವು ಒಂದು ವಾರದಲ್ಲಿ ಅಥವಾ ಒಂದು 15 ದಿನದೊಳಗೆ ನೀವು ಸೇಲ್ ಮಾಡ್ಲೇಬೇಕು. ಆದ್ರೆ ನೀವು ಆ ಟೊಮೆಟೊನ ನೀವು ಕೆಚಪ್ ಆಗಿ ನೀವು ಕನ್ವರ್ಟ್ ಮಾಡಿದ್ರೆ ನಿಮ್ಮ ಶೆಲ್ಫ್ ಮೇಲೆ ಯಾವ ಒಂದು ಕೋಲ್ಡ್ ಸ್ಟೋರೇಜ್ ಬೇಕಾಗಿಲ್ಲ. ಸೊ ಅದನ್ನ 8 ರಿಂದ 9 ತಿಂಗಳ ಕಾಲ ಒಳ್ಳೆ ಗುಣಮಟ್ಟನ ಕಾಪಾಡ್ಕೊಂಡು ನೀವು ಇಟ್ಕೋತೀರಾ. ಅಂದ್ರೆ ನಿಮ್ಗೆ ಯಾವ ಡಿಮ್ಯಾಂಡ್ ಇದೆಯೋ ಅವಾಗ ಸೇಲ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಮಾರ್ಕೆಟ್ ಅಂತ ತಲೆ ಕೆಡಿಸ್ಕೊಂಡ್ರೆ ಬೇಕಾಗಿಲ್ಲ. ಅದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಇರುತ್ತೆ, ಅದಕ್ಕೊಂದು MRP ಅಂತ ನೀವು ಫಿಕ್ಸ್ ಮಾಡ್ತೀರಾ. ಅಂದ್ರೆ ಯಾರು ಬಂದು ಅದನ್ನ ಕಡಿಮೆ ಕೇಳೋದಕ್ಕೆ ಅವಕಾಶನೇ ಇಲ್ಲ. ನೀವು ಟೊಮೆಟೊ ಆದ್ರೆ ಬೆಳಗ್ಗೆ ಬರ್ತಾನೆ 20 ರೂಪಾಯಿಗೆ ಸೇಲ್ ಮಾಡ್ತೀರಾ, ಮತ್ತೆ ಸಾಯಂಕಾಲ ಆದ ತಕ್ಷಣ 15 ರೂಪಾಯಿ ಕೊಡ್ತೀರಾ, ಆಮೇಲೆ 10 ರೂಪಾಯಿ ಕೆಜಿ ಕೊಟ್ಟು ಬಂದ್ಬಿಡ್ತೀರಾ. ಬಟ್ ಇದು ನೀವು ಕೆಚಪ್ ಮಾಡಿದ್ರೆ ಅದ್ರ ಮೇಲೆ ಟ್ಯಾಗ್ ಮಾಡ್ತೀರಾ ನೀವು. ಸೊ ಇದು 150 ರೂಪಾಯಿ ಕೆಜಿ ಒಂದು ಶೆಲ್ಫ್ ಅಲ್ಲಿ ಹಿಡಿತೀರಿ ಅಷ್ಟೇ. ಸೊ ಬಂದ ತಕ್ಷಣ ಅವನು ಅಷ್ಟನ್ನ ಅದನ್ನ ಕೊಟ್ಟೆ ತಗೊಂಡೋಗ್ಬೇಕು. ಇವತ್ತಾದ್ರೂ ಆಗ್ಲಿ, ಮುಂದಿನ ತಿಂಗಳಾದ್ರೂ ಆಗ್ಲಿ, ಇನ್ನು 9 ತಿಂಗಳಾದ್ರೂ ಆಗ್ಲಿ, ಅದ್ರ ಪ್ರೈಸ್ ಅಷ್ಟೇ ಇರುತ್ತೆ, ಅದ್ರ ಪ್ರೈಸ್ ಕಡಿಮೆ ಆಗೋದಿಲ್ಲ. ಸೊ ಆದ್ರಿಂದ ನಿಮಗೆ ಮತ್ತೆ ನೀವು ಲಾರ್ಜರ್ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಮಾಡ್ಬೋದು. ನೀವು ಟೊಮೆಟೊ ಪರಿಷೆಬಲ್ ಆಗಲ್ಲ ಅಂತ ಹೇಳ್ಬಿಟ್ರೆ ನೀವು ಇಲ್ಲೇ ಮಾಡಿದಂತ ನೀವು ಸ್ವಸಹಾಯ ಗುಂಪುಗಳು, ಯಾಕಂದ್ರೆ ನಮ್ಮ FPOಗಳ ಬಗ್ಗೆ ನಾನು ಬಹಳ ಇದನ್ನ ಒತ್ತು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬನೇ ಇದ್ದೀನಿ, ಆಗಲ್ಲ ಅಂತ ಏನಿಲ್ಲ, ನಿಮ್ದು ಗುಂಪು ಇರುತ್ತೆ. ನೀವೆಲ್ಲ ಒಂದು ಚಿಕ್ಕದಾಗಿ ಇನ್ವೆಸ್ಟ್ ಮಾಡಿ ಈ ಟೊಮೆಟೊ ಇಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಕೊಂಡು ಕೆಚಪ್ ಮಾಡಿ, ಅದರಿಂದ ಜ್ಯೂಸ್ ಮಾಡಿ, ವೈನ್ ಮಾಡಿ, ಈ ರೀತಿ ಮಾಡಿ ನಿಮ್ಮ ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಅದಕ್ಕೆ ನೀವು ಇದೆ FPO ಫೋಕಸ್ ಯಾಕಪ್ಪ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಹೈ ಪ್ರಾಫಿಟ್ ಮಾರ್ಜಿನ್ ಡೆಫಿನೆಟ್ ಆಗಿ ಇರುತ್ತೆ. ಯಾಕಂದ್ರೆ ನೀವು ಕಲೆಕ್ಟ್ ಆಗಿ ನೀವೆಲ್ಲ ಸೇರ್ಕೊಂಡು ಪ್ರೊಸೆಸಿಂಗ್, ಕಲೆಕ್ಟಿವ್ ಪ್ರೊಸೆಸಿಂಗು, ಮತ್ತೆ ನಿಮ್ದು ಬ್ರ್ಯಾಂಡ್ ಆಲ್ರೆಡಿ ನಿಮ್ದು ಒಂದು ನೇಮ್ ಇದೆ FPO. ಸೊ ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ವ್ಯಾಲ್ಯೂ ಅಡಿಷನ್ ಮಾಡಿದ್ದಾದ್ರೆ ನಿಮ್ಮಲ್ಲೇ ಇರ್ತಕ್ಕಂಥವ್ರಿಗೆ ಒಂದು ವ್ಯಾಲ್ಯೂ ಇದಂದ್ರೆ ಎಂಪ್ಲಾಯ್ಮೆಂಟ್, ಉದ್ಯೋಗ ಸೃಷ್ಟಿ ಮಾಡ್ತೀರಾ ಅಲ್ವಾ. ನಿಮ್ಮಲ್ಲೇ ಇರ್ತಾರೆ ಅಲ್ಲಿ ಕೆಲವರು ಯಾರೋ ನಿಮ್ಗೆ ಅವರಲ್ಲಿ ಅವ್ರ ಹತ್ರ ಜಮೀನು ಇರಲ್ಲ, ದೂರದ ಪಟ್ಟಣಕ್ಕೆ ಹೋಗಿ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕಿಂತ ನೀವು ನಿಮ್ಮ ಬೆಳೆದಂತ ಪ್ರದೇಶದಲ್ಲೇ ನಿಮ್ಮ ಊರಲ್ಲೇ ಒಂದು ಚಿಕ್ಕದಾಗಿ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಒಂದು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡ್ರೆ ಅವ್ನಿಗೆ ಅಲ್ಲಿ ಉದ್ಯೋಗನು ಸೃಷ್ಟಿ ಮಾಡ್ತೀರಾ, ಮತ್ತೆ ವೇಸ್ಟೇಜು ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲೇ ನೀವು ಪ್ರೊಡಕ್ಷನ್ ಅಲ್ಲೇ ನೀವು ಪ್ರೊಸೆಸ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಡೈವರ್ಸ್ ಮಾಡ್ತೀರಾ. ಮತ್ತು ಇಯರ್ ಅಂಡ್ ಸೇಲ್ ಅಂದ್ರೆ ನಿಮ್ಗೆ ಟೊಮೆಟೊ ಯಾವ ಕಾಲದಲ್ಲಾದ್ರೂ ಸಿಗ್ತಾ ಇರುತ್ತೆ. ಮತ್ತೆ ನಾವು ರೀಸೆಂಟ್ ಆಗಿ 28ನೇ ತಾರೀಕು ಒಂದು NHB ಸ್ಕೀಮ್ಸ್ ಗಳ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ಕೆಲವರೆಲ್ಲ ಬಂದಿದ್ರಿ, ಅದ್ರ ಉಪಯೋಗ ಪಡ್ಕೊಂಡ್ರಿ. ಅಂದ್ರೆ ಈಗೆಲ್ಲ ಇದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಹಳಷ್ಟು ಇದೆ ವ್ಯಾಲ್ಯೂ ಅಡಿಷನ್ಗೆ. ಅಂದ್ರೆ ಇವನ್ ಸ್ಟಾರ್ಟಿಂಗ್ ಫ್ರಮ್ ದ ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀವು ಬೆಳೆದ ಮೇಲೆ ಬೆಳೆದ ತಕ್ಷಣ ಬೆಳೆದಿಂದ ಹಿಡಿದ್ಬಿಟ್ಟು ಹಾರ್ವೆಸ್ಟ್ ಮಾಡೋದಕ್ಕೆ ಏನೇನ್ ಮಷಿನ್ ಮೆಕನೈಸೇಷನ್ ಇರ್ಬೋದು, ಪ್ಯಾಕೇಜಿಂಗ್ ಮೆಟೀರಿಯಲ್ ಇರ್ಬೋದು, ಪ್ಯಾಕ್ ಹೌಸ್ ಇರ್ಬೋದು, ಮತ್ತೆ ಅದರ ಒಂದು ಸಾಗಿಸೋದಕ್ಕೆ ನಿಮ್ಗೆ ರೆಫರ್ ವ್ಯಾನ್ಸ್ ಇರ್ಬೋದು. ಯಾಕಂದ್ರೆ ರೆಫರ್ ವ್ಯಾನ್ಸ್ ಅಂದ್ರೆ ಕೋಲ್ಡ್ ಸ್ಟೋರೇಜ್. ನೀವೇನ್ ಬೆಳೆದಿರ್ತೀರಾ, ಈಗ ಕೆಲವು ಹೈ ವ್ಯಾಲ್ಯೂ ಕ್ರಾಪ್ಸ್, ಸ್ಟ್ರಾಬೆರಿ ಬೆಳೆದಿರ್ತೀರಾ ಅಥವಾ ಬಟನ್ ಮಶ್ರೂಮ್ ಬೆಳೆದಿರ್ತೀರಾ, ಅವು ಹೆಚ್ಚಿನ ತಾಪಮಾನ ಬಹಳ ತಡ್ಕೊಳಲ್ಲ. ಅದಕ್ಕೆ ನೀವು ಅದನ್ನ ಕಟಾವ್ ಮಾಡಿದ ತಕ್ಷಣ ನೀವು ಪ್ಯಾಕ್ ಮಾಡ್ಬಿಟ್ಟು ಕೋಲ್ಡ್ ಇದ್ರಲ್ಲೇ ನೀವು ಸಾಗಾಣಿಕೆ ಮಾಡ್ಬೇಕು, ಪ್ಯಾಕ್ ಹೌಸ್ ಅಥವಾ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಸೊ ಅಂತ ಇದ್ರಲ್ಲಿ ಇವನ್ ರೆಫರ್ ವ್ಯಾನ್ಸ್ ಕೂಡ ಅದು ಬ್ಯಾಂಕ್ ಲಿಂಕ್ಡ್ ಸಬ್ಸಿಡಿ ಇರ್ತದೆ. ಸೊ ಆದ್ರಿಂದ ಮಿನಿಮಮ್ 40%, ಅಂದ್ರೆ ನಿಮ್ದು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಕೋಟಿದು ಒಂದು ಏನೋ ಒಂದು ಪ್ರಾಜೆಕ್ಟ್ ತಯಾರು ಮಾಡಿತ್ತು ಅಂತಂದ್ರೆ ನಿಮ್ಗೆ 40 ಲಕ್ಷ ನಿಮ್ಗೆ ಸಬ್ಸಿಡಿ ಬಂದ್ಬಿಡುತ್ತೆ. ಅದ್ರಲ್ಲಿ ನೀವೇನ್ ಲೋನ್ ತಗೊಂಡಿರ್ತೀರಾ ಅದರಲ್ಲಿ 50% ಲೋನ್ ತಗೊಂಡಿರ್ಬೇಕು. ಸೊ ಅದರಲ್ಲಿ 40 ಲಕ್ಷ ಲೋನ್ ಅಲ್ಲೇ ಅಂದ್ರೆ ಸಬ್ಸಿಡಿಲೇ ಬಂದ್ಬಿಡುತ್ತೆ. ಸೊ ಇದೆಲ್ಲ ನೀವೇನಪ್ಪಾ ಅಂದ್ರೆ ನೀವು ಆನ್ಲೈನ್ ಆಲ್ರೆಡಿ ನಮ್ಗೆ ಒಂದು ಕೊನೆಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಯಾವ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಬೇಕು NHB ಸ್ಕೀಮ್ಸ್ ಗಳಿಗೆ. ಅದೇ ರೀತಿ ನೀವು ತೋಟಗಾರಿಕೆ ಇಲಾಖೆ ಇದೆ, ಅಲ್ಲೋಗಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇದೆ. ಸೊ ಇವಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಇನ್ನೂ ಏನಪ್ಪಾ ಅಂದ್ರೆ ಈಗ ಬಂದಿರ್ತಕ್ಕ ಒಂದು ಭಾರತ ಸರ್ಕಾರದಲ್ಲಿ ಇನೋವೇಟಿವ್ ಐಡಿಯಾಕ್ಕೆ ಸ್ಟಾರ್ಟ್ಅಪ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಾದ್ರೂ ಒಂದು ಹೊಸ ನಾವಿನ್ಯವಾದ ಐಡಿಯಾ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಪ್ರೆಸೆಂಟ್ ಮಾಡಿದಾಗ ಕೆಲವು ಫೋರಂಗಳಿರುತ್ತೆ, ಅವರೇ ನಿಮ್ಗೆ ಒಂದು ಮಿನಿಮಮ್ ಒಂದು 5 lakhs ಕೊಟ್ಟು ಒಂದು ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿ ಎಲ್ಲ ಅನುಕೂಲ ಇದೆ. ಆದ್ರಿಂದ ನಮ್ಮ FPOಗಳು ವ್ಯಾಲ್ಯೂ ಅಡಿಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ. ಮತ್ತೆ ನೀವು ನಿಮ್ಮಲ್ಲೇ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತೀರಾ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀರಾ. ಅಂದ್ರೆ ನಿಮ್ಮ ಬ್ರ್ಯಾಂಡ್ಗಳು ಬೇರೆ ಬೇರೆ ದೇಶಕ್ಕೂ ಹೋಗಿ ಮಾರ್ಕೆಟ್ ಡೈವರ್ಸ್ ಆಗಿ ಎಕ್ಸ್ಪೋರ್ಟ್ ಆಗಿ ಸೊ ಥ್ರೂ ಔಟ್ ದ ಇಯರ್ ಇನ್ಕಮ್ ಬರೋದಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ನೀವು ಇದು ನಾನು ಹೇಳಿದ್ದು ಪ್ರೊಸೆಸಿಂಗು, ವ್ಯಾಲ್ಯೂ ಅಡಿಷನ್. ಮತ್ತೆ ಈಗ ಅದರಲ್ಲೇ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಯಾಕೆ ವ್ಯಾಲ್ಯೂ ಅಡಿಟಿವ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಆಗಲ್ವಾ? ಡೆಫಿನೆಟ್ಲಿ. ಈಗ ವ್ಯಾಲ್ಯೂ ಮಾಡ್ತೀವಿ. ಈಗ ನೀವೇನ್ ಹೇಳಿದ್ವಿ, ನಾನು ಸಿಂಪಲ್ ಆಗಿ ಏನ್ ಹೇಳಿದೆ, ಟೊಮೆಟೊ ಇಂದ ಕೆಚಪ್ ಮಾಡಿದ್ರಿ. ಸೊ ಅದರಲ್ಲಿರ್ತಕ್ಕಂಥ
ಕೆಚಪ್ ಮಾಡ್ಬೇಕಾದ್ರೆ ಅದನ್ನ ಪೀಲ್ ಅಂದ್ರೆ ಅದರ ಸಿಪ್ಪೆ ಬೇರ್ಪಡಿಸಿರ್ತೀವಿ, ಅದರ ಬೀಜಗಳನ್ನ ಬೇರ್ಪಡಿಸಿರ್ತೀವಿ. ಸೊ ಅವನ್ನ ಏನ್ ಮಾಡ್ತೀವಿ, ಅದನ್ನು ಕೂಡ ಯೂಸ್ ಮಾಡಿ ನಾವು ಪ್ರಾಡಕ್ಟ್ ಮಾಡ್ತೀವಿ. ಅವಕ್ಕೆ ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಮತ್ತೆ ನಾವು ಮ್ಯಾಂಗೋ ಅಥವಾ ನಾವು ಮಾವಿನ ಹಣ್ಣನ್ನು ತಗೋತೀವಿ, ಅದು ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿ ನಾವು ಜ್ಯೂಸ್ ಮಾಡ್ತೀವಿ. ಅದ್ರ ಸಿಪ್ಪೆ ಏನಿದೆಯಲ್ಲ ಆ ಸಿಪ್ಪೆಯಿಂದಲೂ ಕೂಡ ಕೆಲವು ಪದಾರ್ಥಗಳನ್ನ ಮಾಡ್ತೀವಿ, ಅದು ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಆದ್ರಿಂದ ನಾವು ಯಾವ ಹಣ್ಣು ತರಕಾರಿಗಳನ್ನ ಮೌಲ್ಯವರ್ಧನೆ ಮಾಡ್ತೀವೋ ಅದರಿಂದ ವೇಸ್ಟ್ ಅಂತ ಹೇಳ್ತಾರೆ. ಜನರಲಿ ಇದಕ್ಕೆ ವೇಸ್ಟ್, ಹಣ್ಣಿನ ಸಿಪ್ಪೆ ಆಗಿರಬಹುದು, ಬೀಜಗಳು, ಪೋಮೇಸ್ ಅಂತ ಹೇಳಿದ್ರೆ ಅದನ್ನ ರಸ ಹೀರಿ ಬಂದಂತ ಒಂದು ನಾರೇನಿರುತ್ತಲ್ಲ ಪೋಮೇಸು, ಅದರಲ್ಲಿರ್ತಕ್ಕಂಥ ಮತ್ತೆ ಕೆಲವು ಈಗ ನೋಡಿರ್ಬೋದು ಕ್ಯಾಬೇಜು, ಲೀಫ್ ವೆಜಿಟೇಬಲ್ ಇರ್ತಂತ ಅದ್ರ ಲೀಫು, ಅಥವಾ ಇವನ್ ಮರದ ಲೀಫು ಕೆಲವೆಲ್ಲ ಗೊತ್ತಿರ್ಬೋದು ನಿಮಗೆ, ಜಾಕ್ ಫ್ರೂಟ್ ಲೀಫು, ಅದಕ್ಕೆ ಬಹಳಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಅದನ್ನು ಯೂಸ್ ಮಾಡಿ ಪ್ಲೇಟ್ ಮಾಡ್ತಾರೆ. ಇವನ್ ಕುಕಿಂಗಿಗೂ ನಿಮ್ಗೆಲ್ಲ ನೋಡಿರ್ಬೋದು, ಇಡ್ಲಿ ಅವನ್ನೆಲ್ಲ ಮಾಡ್ಬೇಕಾದ್ರೆ ಆ ಒಂದು ಎಲೆಗಳಲ್ಲಿ ಇಟ್ಬಿಟ್ಟು ಬೇಯಿಸ್ತಾರೆ. ಮತ್ತೆ ಅದ್ರ ಕಾಂಡಗಳು ಇರ್ಬೋದು, ಶೆಲ್ಸ್ ಇರ್ಬೋದು, ಮತ್ತೆ ಕೆಲವೆಲ್ಲ ರಿಜೆಕ್ಟೆಡ್ ಫ್ರೂಟ್ಸ್, ಯಾಕಂದ್ರೆ ನೀವು ಫ್ರೆಶ್ ಕ್ವಾಲಿಟಿ ಫ್ರೂಟ್ಸ್ ನಲ್ಲಿ ನೀವು ಸೇರ್ಸಕ್ಕಾಗಲ್ಲ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗಿರುತ್ತೆ. ಆದ್ರೆ ಕೆಲವೆಲ್ಲ ಬಹಳಷ್ಟು ಚೆನ್ನಾಗಿರುತ್ತೆ. ಇದು ಯಾವ ರೋಗ ಬಂದಿರಲ್ಲ, ಮೆಕ್ಯಾನಿಕಲ್ ಇಂಜುರಿ, ಸ್ವಲ್ಪ ಎಲ್ಲೋ ಒಂದು ಶಾರ್ಪ್ ಆದ ನೈಫ್ ತಗ್ಲಿಬಿಟ್ಟು ಅದು ಕಟ್ ಆಗಿಬಿಟ್ಟಿರುತ್ತೆ. ಅದು ನೀವು ಫ್ರೆಶ್ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ. ಆದ್ರಿಂದ ಆ ಒಂದು ಭಾಗವನ್ನ ಕಟ್ ಮಾಡ್ಬಿಟ್ಟು ಉಳಿದಂತ ಚೆನ್ನಾಗಿದ್ದಂತ ಭಾಗವನ್ನು ಯೂಸ್ ಮಾಡಿ ನಾವು ಬಹಳಷ್ಟು ಪದಾರ್ಥಗಳನ್ನ ಮಾಡಬಹುದು. ಅಂದ್ರೆ ಅವು ನಮ್ಗೆ ರಿಸೋರ್ಸ್ ಆಗ್ತವೆ, ವೇಸ್ಟ್ ಅಲ್ಲ. ಸೊ ಜನರಲಿ ನಾವೆಲ್ಲ ಇವನ್ನ ವೇಸ್ಟ್ ಅನ್ಕೊಂಡಿರ್ತೀವಿ. ಸೊ ಇದಕ್ಕೆ ನಾವು ಬೈ ಪ್ರಾಡಕ್ಟ್ಸ್ ಯುಟಿಲೈಸೇಷನ್ ಅಥವಾ ವೇಸ್ಟ್ ಯುಟಿಲೈಸೇಷನ್ ಬೈ ಪ್ರಾಡಕ್ಟ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಸೊ ನಾವು ಹೇಳಿದಾಗ ನಾವು ಫಸ್ಟ್ ನಾವು ಆಸ್ ಎ ಗ್ರೋಯರ್ ಅಥವಾ ಆಸ್ ಎ ನಾವು ಬೆಳಿತಾ ಇದೀವಪ್ಪ ಅಂತಂದ್ರೆ ನಮ್ಮ ಫಸ್ಟ್ ಏಮ್ ಏನಪ್ಪಾ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಫ್ರೆಶ್ ಆಗಿ ಸೇಲ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದು ಒಳ್ಳೇದೇ ಬಿಡಿ, ಯಾಕಂದ್ರೆ ನಮ್ಗೆ ಗುಣಮಟ್ಟ ಚೆನ್ನಾಗಿತ್ತು ಅಂತ ಅಂದ್ರೆ ಮತ್ತೆ ನಮ್ಮ ಭಾರತೀಯ ಏನು ನಾವು ಗ್ರಾಹಕರು ಏನಿದೀವಲ್ಲ, ನಮಗೆ ಸ್ವಲ್ಪ ಫ್ರೆಶ್ ಅಂದ್ರೆ ನಾವು ಬಹಳ ಅದಕ್ಕೆ ಬಗ್ಗೆ ಒಲವು ಕೊಡ್ತಾ ಇದೀವಿ. ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದೆಯಲ್ಲ ಪ್ರೊಸೆಸ್ಡ್ ಆ ಒಂದು ಪ್ರಾಡಕ್ಟ್ ಗಳಿಗೆ ಬಹಳ ಡಿಮ್ಯಾಂಡ್ ಇದೆ. ಬಟ್ ನಮ್ಮಲ್ಲಿ ಈಗ ಎಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಎ ಗ್ರೇಡ್ ಸಿಟಿಗಳಲ್ಲಿ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಟೈಮ್ ಇಲ್ಲ. ಆ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಈಗ ಪ್ರೊಸೆಸ್ಡ್ ಪ್ರಾಡಕ್ಟ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಬಂದಿದೆ. ಆದ್ರೆ ನಮ್ಮ ಫಸ್ಟ್ ಏನಪ್ಪಾ ಅಂದ್ರೆ ಹಣ್ಣು ಫ್ರೆಶ್ ಆಗಿ ಸಿಕ್ತಿದ್ಯಾ ತಗೊಂಡು ತಿನ್ನೋಣ ಅಂತೀವಿ. ಸಿಗ್ಲಿಲ್ಲ ಅಂತ ಪ್ರಶ್ನೆದಲ್ಲಿ ನಾವು ಜ್ಯೂಸ್ಗೆ ಹೋಗ್ತೀವಿ ಅಲ್ವಾ. ಆದ್ರಿಂದ ಅಫ್ಕೋರ್ಸ್ ನಮ್ಮ ಎಲ್ಲ ಒಂದು ಏನಿದೆಯಲ್ಲ ಒಲವು ಫ್ರೆಶ್ ಫ್ರೂಟ್ಸ್. ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ನೀವು ಒಳ್ಳೆಯ ಗುಣಮಟ್ಟದ ಫ್ರೆಶ್ ಫ್ರೂಟ್ ನ ಸೇಲ್ ಮಾಡಿ. ನೆಕ್ಸ್ಟ್ ಬನ್ನಿ ಪ್ರೊಸೆಸಿಂಗ್. ಅಂದ್ರೆ ಅದರಲ್ಲಿ ಕೆಲವು ಅಮೌಂಟ್ ನೀವು ಸೇಲ್ ಆಗೋದಕ್ಕೆ ಆಗೋದಿಲ್ಲ, ನಿಮ್ಗೆ ಒಳ್ಳೆ ಪ್ರೈಸ್ ಸಿಗ್ಲಿಲ್ಲ ಅಂದ್ರೆ ಅದನ್ನ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಜ್ಯೂಸ್ ಮಾಡ್ತೀವಿ, ಜಾಮ್, ಜೆಲ್ಲಿ, ಕ್ಯಾಂಡೀಸ್ ಅಂತ ಹೇಳ್ತೀವಿ. ಅದೆಲ್ಲ ಮಾಡ್ಬಿಟ್ಟು ಮತ್ತೆ ಈಗ ಜ್ಯೂಸ್ ಮಾಡ್ಬೇಕಾದ್ರೆ ಬಂದಂತ ಪೋಮೇಸು, ನಾರು, ಅದನ್ನು ಯೂಸ್ ಮಾಡ್ಕೊಂಡು ಅಂದ್ರೆ ಬೈ ಪ್ರಾಡಕ್ಟ್ಸ್ ಮಾಡ್ತೀವಿ. ಅಂದ್ರೆ ಈಗ ಯಾವ್ದು ಟೊಮೆಟೊ ಪೀಲ್ ಇರ್ಬೋದು, ಸೀಡ್ ಆಯಿಲ್ ಮಾಡ್ತೀವಿ. ಮತ್ತೆ ಮ್ಯಾಂಗೋ ಏನಿದೆಯಲ್ಲ ಇದು ಇದರಿಂದ ನಾವು ಪೆಕ್ಟಿನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸಿಟ್ರಸ್, ದ್ರಾಕ್ಷಿ, ಇದರಿಂದ ನಾವು ಪೆಕ್ಟಿನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ರೀತಿ ಮತ್ತೆ ಅದನ್ನ ಅನಿಮಲ್ ಫೀಡ್ ಆಗಿನೂ ಮಾಡ್ತೀವಿ. ಅಂದ್ರೆ ನಾವು ಎಲ್ಲನೂ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಹಳ ಒಲವು ಕೊಡ್ತಾ ಇದೀವಿ. ಅಂದ್ರೆ ನಿಮ್ಮ ಫಾರ್ಮ್ ಇದೆ ಅಂತಂದ್ರೆ ನಿಮ್ಮಲ್ಲಿ ಹಸು ಅಥವಾ ಎಮ್ಮೆಗಳು ಇರಬೇಕು, ಜಾನುವಾರುಗಳು. ಯಾಕಂದ್ರೆ ಅದರಲ್ಲಿ ಅದು ಇದ್ರೆ ನಿಮ್ಗೆ ಒಳ್ಳೆಯ ಒಂದು ಲಾಭ ಬರೋದಕ್ಕೆ ಅನುಕೂಲ ಅಂದ್ಬಿಟ್ಟು ಅದಕ್ಕೆ ನೀವು ಫೀಡ್ ಅನ್ನೆಲ್ಲ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತನೂ ನಿಮ್ಮಲ್ಲೇ ಆದಂತ ಈ ಒಂದು ಏನ್ ಪೀಲ್ ಇದೆ ಅಥವಾ ಸೀಡ್ ಇದೆ ಅದೊಂದು ಸ್ವಲ್ಪ ಅದನ್ನ ಫರ್ಮೆಂಟೇಶನ್ ಅಥವಾ ಕಳಿಸ್ಬಿಟ್ಟು ಅದನ್ನ ಸೈಲೇಜ್ಗೆ ಹಾಕ್ಬಿಟ್ಟು ಯೂಸ್ ಮಾಡಿ ನೀವು ಅನಿಮಲ್ ಫೀಡ್ನು ಮಾಡಬಹುದು. ಅಥವಾ ಅದು ಆಗ್ಲಿಲ್ಲಪ್ಪ ಕೊನೆ ಪಕ್ಷ ಅಂದ್ರೆ ನೀವು ಕಾಂಪೋಸ್ಟ್ ಆದ್ರೂ ಮಾಡ್ಬೋದಾ, ಗೊಬ್ಬರ. ಯಾಕಂದ್ರೆ ನಾವೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಬಹಳ ಒಲವು ಕೊಡ್ತಾ ಇದೀವಿ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನೀವೇನಾದ್ರೂ ಹಣ್ಣು ಮತ್ತೆ ತರಕಾರಿಗಳು ಬ್ರ್ಯಾಂಡ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ದೆ ಆದ್ರೆ ಅದಕ್ಕೂ ಬಹಳಷ್ಟು ಡಿಮ್ಯಾಂಡ್ ಇದೆ. ಸೊ ಕೊನೆ ಪಕ್ಷದಲ್ಲಿ ಕಾಂಪೋಸ್ಟ್ ಮಾಡ್ತೀರಾ ಅಥವಾ ಬಯೋ ಎನರ್ಜಿ, ನಿಮ್ಗೆ ಗೊತ್ತಿದೆಯಲ್ಲ ನಿಮಗೆ ಈಗೆಲ್ಲಾನು ಈಗ ಮೊನ್ನೆ ವಾರ ಆಯ್ತು LPG ಇದೆಲ್ಲ ಎಷ್ಟು ಕಾಸ್ಟ್ಲಿ ಆಯ್ತಲ್ವಾ. ಸೊ ಕೆಲವರೆಲ್ಲ ಮನೆಯಲ್ಲೇ ಗ್ಯಾಸ್ ತಯಾರಿಸು ಮಾಡೋದು, ಗೋಬರ್ ಗ್ಯಾಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಕೊಂಡು ಬಯೋ ಎನರ್ಜಿ ಮಾಡ್ತೀವಿ. ಕೊನೆಗೆ ನೀವು ಡಿಸ್ಪೋಸಲ್ ಅಂದ್ರೆ ಲಾಸ್ಟ್ ಪ್ರಿಫರೆನ್ಸ್. ಸೊ ಇದೆಲ್ಲಾನು ನೋಡಿ, ಇದೆಲ್ಲ ಆಪ್ಷನ್ ಇದೆ. ನೀವು ಹಣ್ಣು ಮತ್ತು ತರಕಾರಿ ಅಥವಾ ಯಾವುದೇ ಧಾನ್ಯಗಳನ್ನ ಬೆಳೆದ್ರು ಕೂಡ ಫಸ್ಟ್ ಫ್ರೆಶ್ ಇಂದ ಹಿಡಿದು ಕೊನೆವರೆಗೂ ಇದೆಲ್ಲ ಆಪ್ಷನ್ ಇದೆ. ಮತ್ತೆ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ಸರ್ಕ್ಯುಲರ್ ಗ್ರೋತ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಬೆಳೆದಿರ್ತಕ್ಕಂತಹ ಏನು ಇನ್ವೆಸ್ಟ್ ಮಾಡ್ತೀವಲ್ಲ ಅದೆಲ್ಲ ನಮ್ಮ ಸುತ್ತನೇ ಆಗ್ತಾ ಇರ್ಬೇಕು. ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಯಾವುದೇ ಪದಾರ್ಥವನ್ನು ಬೆಳಿಬೇಕಾದ್ರೆ
ಎಷ್ಟು ನೈಸರ್ಗಿಕ ವಸ್ತುಗಳನ್ನ ಯೂಸ್ ಮಾಡ್ತೀವಿ, ನಮ್ಮ ಎನರ್ಜಿ ಯೂಸ್ ಮಾಡ್ತೀವಿ ಅಲ್ವಾ, ನೀರ್ ಯೂಸ್ ಮಾಡ್ತೀವಿ, ಒಳ್ಳೆ ಗೊಬ್ಬರಗಳು, ಸಾಯಿಲ್ ಯೂಸ್ ಮಾಡಿ ಅದನ್ನ ಹಾರ್ವೆಸ್ಟಿಂಗ್ ಸ್ಟೇಜ್ ಬರ್ತದೆ. ಹಾರ್ವೆಸ್ಟ್ ಮಾಡಿದಾಗ ನಾವು ಒಳ್ಳೆ ರೀತಿ ಕಟಾವ್ ಮಾಡಿ ಫ್ರೆಶ್ ಮಾರ್ಕೆಟ್ಗೆ ಹಾಕ್ತಿವಿ. ಸೊ ಅಲ್ಲಿ ನಿಮಗೆ ಎಕಾನಮಿ ದುಡ್ಡು ಬರ್ತದೆ, ಮತ್ತೆ ಗ್ರಾಹಕರಿಗೆ ಒಳ್ಳೆ ಒಂದು ಇದು ಸಿಗ್ತದೆ ಪದಾರ್ಥ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಪ್ರೊಸೆಸಿಂಗ್ ಹೋಗ್ತೀರಾ, ಅಂದ್ರೆ ಅಲ್ಲಿ ನೀವು ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ನ ಪ್ರಿಪೇರ್ ಮಾಡ್ತೀರಾ. ಜಾಮ್, ಜೆಲ್ಲಿ, ಕೆಚಪ್, ಜ್ಯೂಸು. ಜ್ಯೂಸ್ ಅಲ್ಲಿ ಬಹಳಷ್ಟು ಫರ್ಮೆಂಟೆಡ್ ಬ್ಯೂರೇಜ್ ಅಂತೀವಿ, ನಾನ್ ಫರ್ಮೆಂಟೆಡ್ ಅಂತೀವಿ, ಅದರಲ್ಲಿ ರೆಡಿ ಟು ಸರ್ವ್ ಬ್ಯೂರೇಜ್ ಅಂತೀವಿ, ಸ್ಕ್ವಾಶ್, ನೆಕ್ಟರ್, ಅದೇ ವಿವಿಧ ರೀತಿ. ಮತ್ತೆ ಡಿಹೈಡ್ರೇಷನ್ ಆಲ್ಸೋ, ಡಿಹೈಡ್ರೇಟೆಡ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಹಣ್ಣು ಮತ್ತು ತರಕಾರಿಗಳನ್ನ ನಾವು ನಿರ್ಜಲೀಕರಿಸ್ತೀವಿ, ಅದರಲ್ಲಿರ್ತಕ್ಕಂಥ ತೇವಾಂಶ ತೆಗೆದು ಒಣಗಿಸಿದಾಗ ಅದು ಬಹಳ ದಿನ ಉಳಿತದೆ. ಸೊ ಅದನ್ನ ನಾವು ಒಂದು ಒಳ್ಳೆ ರೀತಿ ಪ್ಯಾಕ್ ಮಾಡಿದ್ರೆ ನೀವು ಬೇಕಾದಾಗ ನೀವು ಬಿಸಿನೀರಲ್ಲಿ ಹಾಕಿ ಹಾಗೆ ಯೂಸ್ ಮಾಡ್ಬೋದು ಆ ರೀತಿ. ಮತ್ತೆ ಬೈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಒಳ್ಳೊಳ್ಳೆ ಹೊಸ ಹೊಸ ಪ್ರಾಡಕ್ಟ್ಸ್ ಬರ್ತದೆ, ಅದರಿಂದ ನಮ್ಗೆ ಎಕ್ಸ್ಟ್ರಾ ಲಾಭ ಬರ್ತದೆ. ಮತ್ತೆ ಅದರಿಂದ ನಾವು ವೇಸ್ಟ್ ಅನ್ನ ಕಡಿಮೆ ಮಾಡ್ತೀವಿ, ಅಂದ್ರೆ ಮೋರ್ ಪ್ರಾಫಿಟ್. ಅಂದ್ರೆ ಇದೆಲ್ಲರಿಂದ ಸೇರ್ಕೊಂಡು ನಮ್ ಪ್ರಾಫಿಟ್, ನಮ್ದು ಅಲ್ಟಿಮೇಟ್ ಏನಪ್ಪಾ ಅಂದ್ರೆ ನಮ್ಮ ಬೆಳೆದಂತ ರೈತರಿಗೆ ಜಾಸ್ತಿ ಲಾಭ ಬರ್ಬೇಕು. ಮತ್ತೆ ನಿಮ್ದು ಸರ್ವಿಸ್ ಮೋಟೋ ಇರುತ್ತೆ, ಯಾಕಂದ್ರೆ ಗ್ರಾಹಕನಿಗೆ ಒಳ್ಳೆಯ ಗುಣಮಟ್ಟದ ಪದಾರ್ಥವನ್ನ ಒಳ್ಳೆಯ ಧಾರಣೆಯಲ್ಲಿ ಕೊಡ್ತಿದ್ದೀರಾ, ಅದು ಬಹಳಷ್ಟು ಮುಖ್ಯ. ಸೊ ಇಲ್ಲಿ 2 ಪರ್ಪಸ್ ಸರ್ವ್ ಆಗ್ತಾ ಇದೆ. ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಯಾಕಂದ್ರೆ ನಿಮಗೆ ಬೆಳೆದಿದ್ದಕ್ಕೆ ಒಳ್ಳೆ ಧಾರಣೆ ಸಿಕ್ತು, ಮತ್ತೆ ಒಳ್ಳೆಯ ಒಂದು ಗುಣಮಟ್ಟದ ಹಣ್ಣು ತರಕಾರಿ ಅಥವಾ ಈ ಒಂದು ಮೌಲ್ಯದ ಪದಾರ್ಥವನ್ನ ಗ್ರಾಹಕನಿಗೆ ತಲುಪಿಸಿದೀನಿ ಅಂತ ಹೇಳ್ಬಿಟ್ಟು. ಸೊ ಅದು ಬಹಳಷ್ಟು ಮುಖ್ಯ. ಮತ್ತೆ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಯಾವ ರೀತಿಯಿಂದ ನಾವು ಇನ್ಕಮ್ ಸೋರ್ಸ್ ಮಾಡ್ಬೋದು, ನಾವು FPOಗಳು ಎಸ್ಪೆಷಲಿ. ಸೊ ನೀವೇನು ರೈತ ಉತ್ಪಾದಕ ಸಂಸ್ಥೆಗಳಿರ್ತೀರಲ್ಲ, ಆಲ್ರೆಡಿ ಹೇಳಿದೆ, ಫ್ರೆಶ್ ಪ್ರೊಡ್ಯೂಸ್ ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಮೌಲ್ಯವರ್ಧನೆ ಮಾಡ್ತೀರಾ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀರಾ, ಮತ್ತೆ ಅದರಲ್ಲಿ ಡಿಫ್ರೆಂಟ್ ಮಾರ್ಕೆಟಿಂಗ್ ಸೋರ್ಸ್ ಇರುತ್ತೆ. ಡೈರೆಕ್ಟ್ ಆಗಿ ನೀವು ರಿಟೈಲ್ ಪ್ಯಾಕ್ಸ್ ಮಾಡ್ತೀರಾ, ಹೋಲ್ಸೇಲ್ ಮಂಡಿಗಳಿಗೂ ಕಳಿಸ್ತೀರಾ, ಆ ರೀತಿ ಮಾಡಿ. ಅದರಲ್ಲಿ ಮತ್ತೆ ಈಗ ಕನ್ವೀನಿಯನ್ಸ್ ಫುಡ್ ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂತಂದ್ರೆ ಈಗ ನಮ್ಗೆ ಈಗ ಸೇಮ್ ಫಾರ್ ಎಕ್ಸಾಂಪಲ್ ದಾಳಿಂಬೆ ತಗೊಳ್ಳಿ, ಅದನ್ನ ತಗೊಂಬಂದು ಕಟ್ ಮಾಡಿ ಅದನ್ನ ಏರಲ್ಸ್ ಸಪರೇಟ್ ಮಾಡಿ ತಿನ್ನೋ ಒಂದು ಪೇಷನ್ಸ್ ಯಾರಿಗೂ ಇಲ್ಲ, ಎಸ್ಪೆಷಲಿ ಈ ಸಿಟಿಲಿ ಇರೋರಿಗೆ ಟೈಮೇ ಇಲ್ಲ. ಮತ್ತೆ ಜಾಕ್ ಫ್ರೂಟ್ ನಾವ್ ಹೇಳ್ತಿದೀವಲ್ಲ, ಹಲಸಿನಹಣ್ಣು, ಸೊ ಅದಕ್ಕೂ ಬಹಳಷ್ಟು ಡಿಮ್ಯಾಂಡ್ ಇದೆ. ಸೊ ಯಾಕಂದ್ರೆ ಎಲ್ಲ ಬಹಳ ಚಿಕ್ಕ ಫ್ಯಾಮಿಲಿ ಇದೆ, ಒಂದು ಫ್ಯಾಮಿಲಿಯಲ್ಲಿ 2-3 ಇರ್ತಾರೆ, ಒಂದು ಹಣ್ಣನ್ನು ತಂದು ಕಟ್ ಮಾಡ್ಬಿಟ್ಟು ಅದನ್ನೆಲ್ಲ ತಿನ್ನೋದಕ್ಕೂ ಆಗಲ್ಲ. ಆದ್ರಿಂದ ಈಗ ಏನಪ್ಪಾ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರೇನೆ ಬೆಳೆದಂತ ಒಳ್ಳೆ ಗುಣಮಟ್ಟದ ಹಣ್ಣು, ಅಂದ್ರೆ ಇದನ್ನ ಹಲಸನ್ನ ಕಟ್ ಮಾಡ್ಬಿಟ್ಟು ಆ ಒಂದು ತೊಳೆಗಳನ್ನ ಬೇರ್ಪಡಿಸಿ ಪುನೆಟ್ ಪ್ಯಾಕ್ಗಳಲ್ಲಿ ಒಂದು 250 ಗ್ರಾಮು 100 ಗ್ರಾಮು ಪ್ಯಾಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹೆಚ್ಚಿಗೆ ಲಾಭನೂ ಬರ್ತಾ ಇದೆ, ಮತ್ತೆ ತಿನ್ನೋರ್ಗೆ ಅದು ಅಟ್ರಾಕ್ಟಿವ್ ಇರುತ್ತೆ. ಅವ್ನು ನೋಡ್ತಾನೆ, ಓ ಕ್ವಾಲಿಟಿ ಯಾವ್ದಿದೆ, ಕಲರ್ ಯಾವ್ದಿದೆ, ಆ ರೀತಿ ನೋಡ್ಬಿಟ್ಟು ನಿಮ್ಗೆ ಹೆಚ್ಚಿಗೆ ಲಾಭನೂ ಆಗುತ್ತೆ, ಅಂದ್ರೆ ನಿಮ್ಗೆ ಬಹಳ ಸೇಲ್ ಆಗುತ್ತೆ. ಮತ್ತೆ ಬೈ ಪ್ರಾಡಕ್ಟ್ಸ್ ಮಾಡ್ತೀರಾ, ಮತ್ತೆ ಬೇರೆ ರೀತಿಯಾದ ಮಾರ್ಕೆಟಿಂಗ್ ಅವೇನ್ಯೂಸ್ ಇರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ನಾವು FPOಗಳು ನಮಗೆ ಬಹಳಷ್ಟು ರೀತಿಯಾದ ಒಂದು ಆನ್ಲೈನ್ ಮಾರ್ಕೆಟ್ಗೆ ನಿಮಗೆ ಪ್ರೋತ್ಸಾಹ ನೀಡ್ತಾ ಇದೀವಿ. ಕೆಲವು ಜೊತೆ ಎಲ್ಲ ನಾವು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಆಲ್ರೆಡಿ ಪ್ಲಾಟ್ಫಾರ್ಮ್ ಇರುತ್ತೆ, ಆನ್ಲೈನ್ ಪ್ಲಾಟ್ಫಾರ್ಮ್. ನಿಮ್ಮ ಪ್ರಾಡಕ್ಟ್ ನ ಅಲ್ಲಿ ಬೋರ್ಡ್ ಮಾಡ್ಬಿಟ್ಟು ಅದು ವಿಸಿಬಿಲಿಟಿನ ಜಾಸ್ತಿ ಮಾಡ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಎಲ್ಲಿ ಸಿರ್ಸಿಯಲ್ಲಿ ಇರ್ತೀರೋ ಅಥವಾ ನೀವು ಗುಲ್ಬರ್ಗ ಅಥವಾ ಬೀದರ್ಲಿ ಇರ್ತೀರಾ, ನಿಮ್ಮ ಏನು ಮಾಡ್ತಾ ಇದ್ದೀರಾ, ಯಾವುದು ಈಗ ಮೊರಿಂಗಾ ಪೌಡರ್ ಇರ್ಬೋದು ಅಥವಾ ನಿಮ್ಮ ಜಾಕ್ ಫ್ರೂಟ್ ಪ್ರಾಡಕ್ಟ್ ಇರ್ಬೋದು, ಅದನ್ನೊಂದು ಬ್ರ್ಯಾಂಡ್ ಮಾಡಿ ಇಟ್ರೆ ಅದು ಆನ್ಲೈನ್ ಮುಖಾಂತರ ದೇಶದ ಅಥವಾ ಇಂಟರ್ನ್ಯಾಷನಲ್ ಎಲ್ಲ ಕಡೆ ಗೊತ್ತಾಗಿರುತ್ತೆ. ಅದರಲ್ಲಿ ಬೇಕಾದ್ರೆ ಅವನು ಡೈರೆಕ್ಟ್ ಆಗಿ ಅವನು ಆರ್ಡರ್ ಮಾಡ್ಕೊಬಹುದು. ಮತ್ತೆ ಇನ್ಸ್ಟಿಟ್ಯೂಷನಲ್ ಸೇಲ್ಸ್ ಅಂತ ಹೇಳ್ತೀವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಇದು ಬಹಳಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಂದ್ರೆ ಅಲ್ಲಿ ಬಹಳಷ್ಟು ಜನ ಉದ್ಯೋಗಿಗಳಿರ್ತಾರೆ. ಸೊ ಅವ್ರಿಗೆ ಬೇಕಾದಂತ ಗುಣಮಟ್ಟದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಿಂತ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಲಂಚ್ ಇರ್ಬೋದು, ಈವ್ನಿಂಗ್ ಸ್ನಾಕ್ಸ್ ಇರ್ಬೋದು, ಅವರಿಗೆ ಬೇಕಾದಂತ ರೀತಿಯಲ್ಲಿ ನೀವು ಕೊಟ್ಟಿದ್ದೆ ಆದ್ರೆ ಡೆಫಿನೆಟ್ ಆಗಿ ನಿಮ್ದು ಬ್ರ್ಯಾಂಡ್ಗೆ ಲಾಭ ಇದ್ದಿದ್ದೆ. ಮತ್ತೇನಪ್ಪಾ ಅಂತಾರೆ ಕೆಲವು ಸಕ್ಸಸ್ ಸ್ಟೋರಿ ನೋಡಕ್ ಹೋಗೋಣ. ಅಂದ್ರೆ ಹೆಂಗೆ ನಾವು ಇದನ್ನ ಉಪಯೋಗಿಸ್ಬೋದು, ಅಂದ್ರೆ ಯಾವ ರೀತಿಯಿಂದ ನಮಗೆ ಲಾಭ ಆಗುತ್ತೆ. ಯಾಕಂದ್ರೆ ನೀವು ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಗೋ ಸೀಸನ್ ಆಲ್ಮೋಸ್ಟ್ ಮುಗೀತು ಅಲ್ವಾ. ಸೊ ಒಂದು ಕ್ಲಸ್ಟರ್ ನೀವು ನೋಡಿದಾಗ ಯಾವ ರೀತಿ ನಾವು ಇನ್ಕ್ರೀಸ್ ಮಾಡ್ಬೋದು. ನಾನು ಆಲ್ರೆಡಿ ಮೊದ್ಲಿಗೆ ಹೇಳಿದೆ, ಕೆಲವರೆಲ್ಲ ಮ್ಯಾಂಗೋ ಬೆಳೆಯೋದೇ ಬೇಡಪ್ಪ ಅಂತ ಹೇಳ್ಬಿಟ್ಟು ಅದನ್ನ ನಿಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ನೀವು ಬೆಳೆದಂತ ಮಾವಿನ ಹಣ್ಣನ್ನ ಅದರ ಒಂದು ಲಾಭ ಹೆಂಗಪ್ಪ ಪಡ್ಕೋಬಹುದು ಅಂತ ಅಂದ್ರೆ ಇವನ್ 40-60% ನಿಮ್ಮ ಲಾಭ ಹೆಂಗ್ ಇನ್ಕ್ರೀಸ್ ಮಾಡ್ಕೋಬಹುದು ಅಂದ್ರೆ ಬೈ ಪ್ರೊಸೆಸಿಂಗ್ ಆರ್ ವ್ಯಾಲ್ಯೂ ಅಡಿಷನ್. ನೀವು ಸಿಂಪಲ್ ಆಗಿ ಬೆಳೆದಂತ ಏನು ಹಣ್ಣನ್ನ ಚೆನ್ನಾಗಿ ಹಣ್ಣು ಮಾಡ್ಬಿಟ್ಟು ಅದನ್ನ ಪಲ್ಪ್ನ ತೆಗ್ಸ್ರಿ. ಮತ್ತೆ ಪಿಕಲ್ ಯಾವಾಗಪ್ಪ ಅಂದ್ರೆ
ನಿಮ್ಗೆ ಒಂದೊಂದ್ಸರಿ ಏನಾಗುತ್ತೆ, ಯಾಕಂದ್ರೆ ನಮ್ಮ ಹಣ್ಣುಗಳು ಹಣ್ಣಾಗ್ತಾನೆ ಕೆಳಗೆ ನೈಸರ್ಗಿಕ ಒಂದು ಒತ್ತಡದಿಂದ ಕೆಳಗೆ ಬೀಳೋ ಒಂದು ಇದಿರುತ್ತೆ. ಬಹಳ ಹೇಲ್ ಸ್ಟಾಮ್ಸ್ ಬಂದಿರುತ್ತೆ, ಬಹಳ ಗಾಳಿ ಮಳೆಯಿಂದ ಕೆಳಗೆ ಬಿದ್ದು ಬಿಡುತ್ತೆ, ಅದು ಹಣ್ಣಾಗೋದಕ್ಕೆ ಸೂಟ್ ಆಗಿರಲ್ಲ. ಆಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನೀವು ಅದರಿಂದ ಉಪ್ಪಿನಕಾಯಿ ಮಾಡೋದಕ್ಕೆ ನೀವು ಒಂದು ಪ್ರಾವಿಷನ್ ಇರುತ್ತೆ. ಉಪ್ಪಿನಕಾಯಿ ಮಾಡ್ಬೋದು, ಆಮ್ ಪಾಪಡ್ ಅಂದ್ರೆ ಮ್ಯಾಂಗೋ ಬಾರ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಮತ್ತೆ ಇವನ್ ಅದನ್ನ ಮಾಡ್ತಕ್ಕ ಸೀಡ್ ಕರ್ನಲ್ ಪೌಡರ್ ಎಲ್ಲ ಮಾಡ್ಬೋದು. ಆ ರೀತಿ ಮಾಡಿ ನಿಮ್ಮಲ್ಲಿ 40-60% ಹೆಚ್ಚಿಗೆ ಲಾಭ ಪಡ್ಕೋಬಹುದು. ನೀವು ನೋಡಿ, ಈಗ ಒಂದು ನಮ್ಮ ವಿದ್ಯಾರ್ಥಿಗಳು ಮಾಡ್ತಿರೋ ಒಂದು ನಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿದೆ, ಇಲ್ಲಿ 4 ವರ್ಷದ BSc ತೋಟಗಾರಿಕೆ ಅವರು ಓದ್ತಾರೆ. 3 ವರ್ಷ ಓದಿದ್ಮೇಲೆ ಕೊನೆ ವರ್ಷ ನಾವೇನ್ ಮಾಡ್ತೀವಿ, ಅವ್ರನ್ನ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬಿಡ್ತೀವಿ. ಅದರಲ್ಲಿ ಅವನು ಪ್ರೊಡಕ್ಷನ್ ಇರಬಹುದು, ಅಥವಾ ಅವನು ಪ್ರಾಪಗೇಶನ್ ಮಾಡಿ ಸೇಲ್ ಮಾಡೋದು, ಅಥವಾ ಪ್ರೊಸೆಸಿಂಗ್ ಅಂತ ಇರುತ್ತೆ ಫ್ರೂಟ್ಸ್ ಅಂಡ್ ವೆಜಿಟಬಲ್, ಅವನಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಕೆಲವು ಇದನ್ನ. ಸೊ ಇದು ನಮ್ಮ ಹುಡುಗರ ಒಂದು ಎಕ್ಸಾಂಪಲ್. ಏನಪ್ಪಾ ಅಂದ್ರೆ ಆನ್ಲಾ ಇದೆ ನಮ್ಮಲ್ಲೇನೆ, ಅವರು 40-50 ರೂಪಾಯಿ ಪರ್ ಕೆಜಿ ಸೇಲ್ ಖರೀದಿ ಮಾಡ್ತಾರೆ. ಖರೀದಿ ಮಾಡ್ಬಿಟ್ಟು ಅದರಿಂದ ಜ್ಯೂಸ್ ಅನ್ನ ಬೇರ್ಪಡಿಸ್ತಾರೆ. ಆ ಜ್ಯೂಸ್ ಜನರಲಿ 1 ಕೆಜಿ ನೀವು ಆಮ್ಲ ತಗೊಂಡ್ರೆ ಅದ್ರಲ್ಲಿ 500-600 ml ನಿಮ್ಗೆ ಜ್ಯೂಸ್ ಬರ್ತದೆ. ಆ ಜ್ಯೂಸ್ ಅನ್ನ ಇಲ್ಲೇ ಕ್ಯಾಂಪಸ್ ಅಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ ಸೇಲ್ ಅಂತ ನಾನು ಏನು ಹೇಳಿದ್ದಲ್ಲ, ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ, ಸೊ ನಮ್ಮ ಯೂನಿವರ್ಸಿಟಿ ಕೃಷ್ಣಪ್ಪ ಭವನದಲ್ಲಿ 200-250 ರೂಪಾಯಿ ಪರ್ ಲೀಟರ್. ಅಂದ್ರೆ ಅವನೇನಪ್ಪ 50-60 ರೂಪಾಯಿಗೆ ಅವನು ಆಮ್ಲ ತಗೊಂಡ, ಅವನಿಗೆ ರೆವಿನ್ಯೂ ಎಷ್ಟಪ್ಪ ಅಂದ್ರೆ 100-125 ರೂಪಾಯಿ. ಅಂದ್ರೆ 1 ಕೆಜಿ ಆಮ್ಲ ಫ್ರೂಟ್ ಅನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಇದು ಡೈರೆಕ್ಟ್ ಆಗಿ ಅವನಿಗೆ ಲಾಭ. ಮತ್ತೇನಪ್ಪ ಮಾಡ್ತಾನೆ ಸ್ಟೂಡೆಂಟ್ ಅಂತ ಅಂದ್ರೆ, ಅದನ್ನ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅವನಿಗೆ ಇದು ಬಂದಿರುತ್ತೆ, ಪೋಮೇಜ್ ಅಂತ ಹೇಳ್ತೀವಿ, ನಾರ್ ಬಂದಿರುತ್ತೆ. ಅದಕ್ಕೆ ಅವನು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಆಡ್ ಮಾಡ್ಬಿಟ್ಟು ಫ್ರೂಟ್ ಲೆದರ್ನ ತಯಾರಿಸ್ತಾನೆ. ಮತ್ತೆ ಅದರಿಂದ ಚಟ್ನಿ ಮಾಡ್ಬೋದು, ಮತ್ತೆ ಅದನ್ನ ಡೈಟ್ರಿ ಫೈಬರ್ ಅಂದ್ರೆ ಅದನ್ನ ಒಣಗಿಸ್ಬಿಟ್ಟು ಪೌಡರ್ನ ಯೂಸ್ ಮಾಡ್ತಾರೆ, ಮತ್ತೆ ಅನಿಮಲ್ ಫೀಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಆ ಸೀಡ್ ಇದೆಯಲ್ಲ, ಆ ಸೀಡನ್ನು ಕೂಡ ನೀವು ಆಯಿಲ್ ಎಕ್ಸ್ಟ್ರಾಕ್ಷನ್ ಗೆ ಯೂಸ್ ಮಾಡ್ಬೋದು. ಅಥವಾ ನಿಮ್ಗೆ ಆಗ್ಲಿಲ್ವಾ, ಅದನ್ನ ನೀವು ನರ್ಸರಿಗಳಿಗೆ ಕೊಟ್ರೆ ಅದರಿಂದ ಏನಾಗ್ತದೆ, ಗಿಡಗಳು ಬರ್ತದೆ. ಗ್ರಾಫ್ಟಿಂಗ್ ಮಾಡೋದಕ್ಕೆ ಅದು ಬೇರು ಗಿಡ ಆಗಿನೂ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ನೋಡಿ, 1 ಕೆಜಿ ಆಮ್ಲದಿಂದ ಎಷ್ಟು ಇದು ಡೈರೆಕ್ಟ್ ಆಗಿ ನಿಮ್ಗೆ ರೆವಿನ್ಯೂ 100-125 ಬಂದ್ರೆ, ನಾನಿದು ಎರಡೇದು ಆಡ್ ಮಾಡಿಲ್ಲ. ಪೋಮೇಸ್ ಇಂದ ಏನ್ ಮಾಡ್ಬೋದು, ಸೀಡ್ ಇಂದ ಏನ್ ಮಾಡ್ಬೋದು, ಅದರಿಂದ ಬಂದಂತ ಗಿಡಗಳಿಂದ ಮತ್ತೆ ಗ್ರಾಫ್ಟ್ ಮಾಡಿ ನೀನೇ ಅದನ್ನ ನರ್ಸರಿ ಸ್ಟಾರ್ಟ್ ಮಾಡ್ಕೋಬಹುದು. ಒಂದೊಂದು ಗಿಡಕ್ಕೆ ಗ್ರಾಫ್ಟ್ ಮಾಡ್ಬಿಟ್ಟು ನೀವು 75-100 ರೂಪಾಯಿ ಒಳ್ಳೆಯ ಕ್ವಾಲಿಟಿ ಗಿಡನ ನೀವು ಸೇಲ್ ಮಾಡ್ಬೋದು. ಅಂದ್ರೆ ಇವೆಲ್ಲ ನೋಡಿ ಯಾವ ರೀತಿ ನೀವು ಅವೆನ್ಯೂಸ್ ಇದೆ, ನೀವು ಲಾಭ ಮಾಡ್ಲೇಬೇಕು ಅಂತ ಅಂದ್ರೆ, ಸೊ ಒಂದು ಪದಾರ್ಥದಿಂದ ಎಷ್ಟು ಯಾವ ರೀತಿಯಿಂದ ನಾವು ಲಾಭ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ನಾನು ಹೇಳಿದ್ನಲ್ಲ, ಅವ್ನು ಆಲ್ರೆಡಿ ಹೇಳಿದೆ. ಸೊ ಆಮ್ಲ ತಗೊಂಡು ಫ್ರೆಶ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನ ಫ್ರೆಶ್ ಜ್ಯೂಸ್ ಅನ್ನ ಮತ್ತೆ ಅದನ್ನ 3 ರೀತಿಯಾಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಫ್ರೆಶ್ ಜ್ಯೂಸ್ ಇಂದ ಆ ಜ್ಯೂಸ್ ಅನ್ನ 10% ಯೂಸ್ ಮಾಡಿದ್ರೆ ರೆಡಿ ಟು ಸರ್ವ್ ಬ್ಯೂರೇಜ್ ಆಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಗೆ ಬ್ರ್ಯಾಂಡ್ ಅಲ್ಲಿ ಮಾಜಾ ಅಥವಾ ಏನ್ ಸಿಗ್ತಾವಲ್ಲ ಮ್ಯಾಂಗೋದು, ಫ್ರೂಟಿ ಅವೆಲ್ಲ, ಅದ್ರಲ್ಲಿ ಏನಿರುತ್ತೆ 10% ಜ್ಯೂಸ್ ಅಷ್ಟೇ ಇರುತ್ತೆ. ಅದೇ ರೀತಿ ನೀವು ಏನೀಗ ಪ್ಯೂರ್ ಜ್ಯೂಸ್ 500 ml ಬಂದಿದೆಯಲ್ಲ, 10% ಹಾಕಿದ್ರೆ ಎಷ್ಟು ಕ್ವಾಂಟಿಟಿ ಆಗುತ್ತೆ ನಿಮ್ಗೆ RTS? ಅದನ್ನ ನೀವು 20 ರೂಪಾಯಿ ಪರ್ 100 ml ಅಥವಾ 200 ml ಮಾಡಿದ್ರು ಎಷ್ಟು ಲಾಭ ಆಗುತ್ತೆ ನೀವು ಯೋಚನೆ ಮಾಡಿ. ಸೊ ಡೈರೆಕ್ಟ್ ಆಗಿ ಜ್ಯೂಸ್ ಮಾಡಿದ್ರಿ, 1 ಕೆಜಿಯಿಂದ 500 ml ಬಂತು, 500 ml ಇಂದ 10% ಅಷ್ಟೇ RTS ಅಲ್ಲಿ. ಮತ್ತೆ ನೀವು ಸ್ಕ್ವಾಶ್ ಮಾಡ್ಬೋದು, ಅಂದ್ರೆ ಅದಕ್ಕೆ ಸ್ವಲ್ಪ 25% ಇನ್ಕ್ರೀಸ್ ಮಾಡ್ತೀರಾ, ಯಾಕಂದ್ರೆ ಅದು ಡೈಲ್ಯೂಟ್ ಮಾಡ್ಕೊಂಡು ಕುಡಿಯೋದಕ್ಕೆ. ಯಾಕಂದ್ರೆ ನೀವು RTS ಮಾಡಿದಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಗ್ರಾಹಕಕ್ಕೆ ಸ್ಟೋರ್ ಮಾಡೋದಕ್ಕೆ ಸ್ಪೇಸ್ ಇರಲ್ಲ. ಆದ್ರಿಂದ ಅವನೇನ್ ಮಾಡ್ತಾನೆ, ಸ್ವಲ್ಪ ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಆಮ್ಲ ಸ್ಕ್ವಾಶ್, ಮನೆಗೆ ತಗೊಂಡೋಗಿ 1 ಗ್ಲಾಸ್ಗೆ 3 ಗ್ಲಾಸ್ ನೀರ್ ಹಾಕೊಂಡು ಅದನ್ನ ಸೇವನೆ ಮಾಡೋದು. ಅಥವಾ ನೆಂಟರು ಇಷ್ಟು ಯಾರೋ ಬಂದಾಗ 1 ಗ್ಲಾಸ್ ಇದ್ರೆ ಅದನ್ನ 4 ಗ್ಲಾಸ್ ಮಾಡ್ಕೋಬಹುದು. ಮತ್ತೆ ಮುರಬ್ಬ ಮಾಡ್ಬೋದು ಡೈರೆಕ್ಟ್ ಆಗಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾರ್ತ್ ಕರ್ನಾಟಕ ಆಗ್ರಾ ಮತ್ತೆ ಇದ್ರಲ್ಲೆಲ್ಲಾನು ಒಳ್ಳೆ ಒಂದು ದಪ್ಪದ, ಈಗ ನಾವೇನು ಜಾಮೂನ್ ಇಲ್ಲಿ ತಿಂತೀವಲ್ಲ ಅದೇ ರೀತಿಯಲ್ಲಿ ಆಂಧ್ರದಿಂದ ಮುರಬ್ಬ ಮಾಡ್ತಾರೆ. ಜಸ್ಟ್ ಲೈಕ್ ಜಾಮೂನ್ ತರ ಟೇಸ್ಟ್ ಇರುತ್ತೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ, ನಿಮ್ಗೆಲ್ಲ ಗೊತ್ತಿರ್ಬೋದು ಆಂಗ್ಲನೇ ಯಾಕೆ ನಾವು ಹೇಳ್ತಾ ಇದೀವಿ ಅಂತ. ಯಾಕಂದ್ರೆ ಇದನ್ನ ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂತಹ ನೈಸರ್ಗಿಕ ಔಷಧಿ ಗುಣಗಳು, ನಾವು ಮೊದಲೇ ಹೇಳಿದ್ವಿ, ಇದರಲ್ಲಿ ವಿಟಮಿನ್ ಸಿ ಅಂದ್ರೆ ಜಾಸ್ತಿ ಇರ್ತದೆ. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅದನ್ನ ತಡೆಗಟ್ಟೋದಕ್ಕೆ ನೀವು ಆಂಟಿ ಆಕ್ಸಿಡೆಂಟ್ಸ್, ನಮ್ಮಲ್ಲಿ ರಾಸಾಯನಿಕ ಯಾವಾಗ್ಲೂ ನಾವು ಉಸಿರಾಡ್ಬೇಕಾದ್ರೆ ಫ್ರೀ ರಾಡಿಕಲ್ ಜನರೇಟ್ ಆಗ್ತಾ ಇರುತ್ತೆ. ಅದನ್ನ ನಾವು ತಡೆ ಹಿಡಿದ್ರೆ ನಮ್ಮ ಚರ್ಮದಲ್ಲಿ ಸುಕ್ಕುಗಟ್ಟೋದನ್ನ ನಾವು ತಡೆ ಹಿಡಿತೀವಿ. ಮತ್ತೆ ಇದನ್ನ ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ತಲೆ ಕೂದಲನ್ನ
ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾದಂತ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಆದ್ರಿಂದ ನೋಡಿ ಇವೆಲ್ಲನು ಇದು ಜಸ್ಟ್ ಜ್ಯೂಸ್ ಇಂದ. ಸೊ ಜ್ಯೂಸ್ ತಗೊಂಡಪ್ಪ ಮತ್ತೆ ನನಗೆ ಇದು ಪೋಮೇಸ್ ಉಳಿತು ಆಫ್ಟರ್ ಜ್ಯೂಸ್ ಎಕ್ಸ್ಟ್ರಾಕ್ಷನ್. ಅದಕ್ಕೆ ಅವನು ಏನ್ ಮಾಡ್ದು, ಬೆಲ್ಲ, ಸಕ್ಕರೆ ಅಥವಾ ಪೆಕ್ಟಿನ್ ತಯಾರಿಸಿ ಆಮ್ಲ ಲೆದರ್ ಮಾಡ್ಬೋದು, ಮತ್ತೆ ಆಮ್ಲ ಕ್ಯಾಂಡಿ ಮಾಡ್ಬೋದು, ಪೌಡರ್ ಒಣಗಿಸಿ ಪೌಡರ್ ಮಾಡ್ಬೋದು, ಹರ್ಬಲ್ ಟೀ ಅದನ್ನ ಒಣಗಿಸಿ ಒಂದು ಇನ್ಫ್ಯೂಸ್ ಮಾಡಿ ಟೀ ಮಾಡ್ಬೋದು, ಮತ್ತೆ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಮತ್ತೆ ಸೀಡ್ಸ್ ಇಂದ ನಾನು ಆಲ್ರೆಡಿ ಹೇಳಿದೆ, ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಸೀಡ್ ಕೇಕ್ ಮಾಡ್ಬೋದು, ಮತ್ತೆ ನರ್ಸರಿ ಸ್ಯಾಂಪ್ಲಿಂಗ್ ಮಾಡ್ಬೋದು. ಸೊ ಇದೆಲ್ಲ ಕೊನೆಗೆ ಅಟ್ಲೀಸ್ಟ್ ಕೊನೆಗೆ ಏನಪ್ಪಾ ಅಂದ್ರೆ ಕ್ಯಾಟ್ಲು ಫೀಡ್ ಆದ್ರೂ ಆಗುತ್ತಾ, ಯಾಕಂದ್ರೆ ಅದಕ್ಕೂ ಒಳ್ಳೆಯ ಒಂದು ನ್ಯೂಟ್ರಿಷನ್ ಬೇಕಿದೆ. ನಮ್ಮ ಮನುಷ್ಯಗೆ ಬೇಕಾದಂಗೆ ನಮ್ಮ ಜಾನುವಾರುಗಳಿಗೂ ಕೂಡ ಒಳ್ಳೆಯ ನ್ಯೂಟ್ರಿಯೆಂಟ್ ಪದಾರ್ಥ ಬೇಕಾಗಿರುತ್ತೆ. ನೀವು ಇದನ್ನ ಕೊಟ್ಟಾಗ ಪೋಮೇಸ್ ಅಲ್ಲಿ ಒಳ್ಳೆಯ ಒಂದು ಪೋಷಕಾಂಶ ಇರುತ್ತೆ, ಅದಕ್ಕೂ ಬೇಕಾಗಿರುತ್ತೆ. ವಿಟಮಿನ್ ಸಿ ನಮ್ಗಷ್ಟೇ ಬೇಕಾಗಿಲ್ಲ, ಆಂಟಿ ಆಕ್ಸಿಡೆಂಟ್ಸ್ ಬೇಕಾಗಿರುತ್ತೆ. ಅದು ಒಳ್ಳೆಯ ರೀತಿಯಾದ ಒಂದು ಆರೋಗ್ಯವನ್ನು ಕಾಪಾಡಿ ನಮಗೆ ಬೇಕಾದಂತ ಒಳ್ಳೆಯ ಹಾಲನ್ನ ಕೊಡುತ್ತೆ. ಮತ್ತೆ ನೆಕ್ಸ್ಟ್ ವರ್ಮಿ ಕಾಂಪೋಸ್ಟ್ ಮಾಡ್ಬೋದು, ನಿಮ್ಗೆಲ್ಲ ಗೊತ್ತು, ಆರ್ಗ್ಯಾನಿಕ್ ಮೆನ್ಯೂರು, ಬಯೋಗ್ಯಾಸ್ ಪ್ರೊಡಕ್ಷನ್, ಮತ್ತೆ ಇವನ್ ಬಯೋ ಎನ್ಸೈಮ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಎಲ್ಲ ನೋಡಿ, ಒಂದು ಆಂಧ್ರದಿಂದ ನಮ್ಮ ಮೈನ್ ಏನಿತ್ತು ಜ್ಯೂಸ್ ಅಷ್ಟೇ ನಾವು ಟಾರ್ಗೆಟ್ ಮಾಡಿದ್ವಿ. ಜ್ಯೂಸ್ ತಗೊಂಡ್ಮೇಲೆ ಅದನ್ನ ಯಾವ ರೀತಿಯಲ್ಲಿ ನಾವು ಯಾವ್ಯಾವ ರೀತಿ ವಿವಿಧ ರೀತಿಯ ಪದಾರ್ಥಗಳನ್ನ ನಾವು ಮಾಡಿದ್ವಿ. ಸೊ ಇದರಿಂದಲೂ ಇನ್ಕಮ್ ಅಂದ್ರೆ ಕೊನೆವರೆಗೂ ನಮಗೂ ಇನ್ಕಮ್ ಬರ್ತಲೇ ಇರುತ್ತೆ ಅಲ್ವಾ. ಸೊ ಆದ್ರಿಂದ ಅಂದ್ರೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಿದೆ. ಕೇಳಿಸ್ತಾ ಇದೆಯಾ? ಸೊ ಕೇಳಿಸ್ತಾ ಇದೆ. ಅಥವಾ ಜಾಸ್ತಿ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಾ? ಇಟ್ಸ್ ಓಕೆನಾ? ಇಲ್ಲ ಸರ್, ಚೆನ್ನಾಗಿದೆ. ಪರವಾಗಿಲ್ಲ ಸರ್. ಓಕೆ ಓಕೆ, ಫೈನ್ ಫೈನ್. ಈಗ ನಾನು ಆಂಧ್ರ ಹೇಳಿದೆ, ಈಗ ಮ್ಯಾಂಗೋದಲ್ಲಿ ಏನಪ್ಪಾ ಮಾಡ್ಬೋದು? ಮ್ಯಾಂಗೋ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಈಗ ಬಹಳಷ್ಟು ಈಗ ನಮ್ಮ ಕೋಲಾರದಲ್ಲಿ ಅಥವಾ ರಾಮನಗರದಲ್ಲಿ ಅಥವಾ ಧಾರವಾಡದಲ್ಲಿ ಹೋಗಿ ಬಹಳಷ್ಟು ಮ್ಯಾಂಗೋ ಬೆಳೀತಾ ಇದೀವಿ, ಒಳ್ಳೆ ಕ್ವಾಲಿಟಿನೂ ಬೆಳೀತಾ ಇದೀವಿ. ಆದ್ರೆ ಅದಕ್ಕೆ ಒಳ್ಳೆಯ ಧಾರಣೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೆ ಹೇಳ್ತಾ ಇದೀವಿ ನಾವು ಆಲ್ರೆಡಿ. ಸೊ ಬಹಳಷ್ಟು ಮಳೆ, ಅಕಾಲಿಕ ಮಳೆಯಿಂದ ಆಗಿರ್ಬೋದು, ಅಕಾಲಿಕ ಮತ್ತೆ ಪೆಸ್ಟ್ ಡಿಸೀಸು ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಬಂದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಎಕ್ಸ್ಪೋರ್ಟ್ಗಳು ಕೆಲವೆಲ್ಲ ಬ್ಯಾನು ಆಗಿದೆ, ಯಾಕಂದ್ರೆ ಅದರಲ್ಲಿ ರಾಸಾಯನಿಕ ಅಂಶ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆಗ ಏನ್ ಮಾಡ್ತೀವಿ ನಾವು, ಜಸ್ಟ್ ನಾವೇನಪ್ಪ ಅಡ್ವೈಸ್ ಮಾಡ್ತೀವಿ ಅಂತಂದ್ರೆ, ಸೊ ಜಸ್ಟ್ ನೀವು ಇದು ಮಾಡಿ, ಏನು ಆ ಒಂದು ಪಲ್ಪ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಬೋದು, ನೆಕ್ಟರ್ ಮಾಡ್ಬೋದು, ಜಾಮು, ಐಸ್ ಕ್ರೀಮು, ಜೆಲ್ಲಿ ಅದೆಲ್ಲ ಯೂಸ್ ಮಾಡ್ಬೋದು ಅದರ ಪ್ರೊಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಅಲ್ಲಿ. ಮತ್ತೆ ಇದೆಲ್ಲ ಮಾಡಿದಾಗ ನಿಮಗೆ ಅದರ ಸಿಪ್ಪೆ ಸಿಗುತ್ತೆ ಅಲ್ವಾ, ಆ ಸಿಪ್ಪೆಯಿಂದಲೂ ಕೂಡ ನೀವು ಪೆಕ್ಟಿನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಮತ್ತೆ ನಮ್ಮ ಜಾನುವಾರುಗಳಿಗೆ ಫೀಡ್ ಮಾಡ್ಬೋದು, ಕಾಂಪೋಸ್ಟ್ ಪ್ರಿಪೇರ್ ಮಾಡ್ಬೋದು. ಮತ್ತೆ ಅದ್ರೊಳಗಡೆ ಇನ್ನೂ ಹೋದಾಗ ಬೀಜದಿಂದ ಕರ್ನಲ್ ಇದೆ, ಯಾಕಂದ್ರೆ ಅದು ಸ್ಟಾರ್ಚ್ ರಿಚ್, ಅದು ಬಹಳಷ್ಟು ರೀತಿಯಲ್ಲಿ ನಾವು ಉಪಯೋಗಿಸ್ತೀವಿ. ಮತ್ತೆ ಇವನ್ ನಮ್ಮ ಬೇಕಾದಂತ ಕಾಸ್ಮೆಟಿಕ್ ಇದರಿಂದಲೂ, ಅಂದ್ರೆ ನಾವು ಝೀರೋ ವೇಸ್ಟ್ ಇದರಲ್ಲಿ. ಸೊ ಇದು ನೋಡಿ ಪಿಕ್ಚರ್ ಅಲ್ಲಿ, ಈಗ ಮ್ಯಾಂಗೋದಿಂದ ನಾವೇನ್ ಮಾಡಿದ್ವಿ, ಮ್ಯಾಂಗೋ ಪಲ್ಪ್ ಮಾಡಿದ್ವಿ, ಜ್ಯೂಸ್ ಮಾಡಿದ್ವಿ, ನೆಕ್ಟರ್ ಮಾಡಿದ್ವಿ, ಜಾಮ್ ಮಾಡಿದ್ವಿ. ಮತ್ತೆ ಅದೇನಾದ್ರೂ ಅದು ಹಣ್ಣಾಗೋದಕ್ಕೆ ಫಿಟ್ ಇಲ್ಲ ಅಂದ್ರೆ ಇವನ್ ಕಾಯಿನ ತಗೊಂಡು ನಾವು ಮ್ಯಾಂಗೋ ಪಿಕಲ್ ಮಾಡಿದ್ವಿ, ಮತ್ತೆ ಕ್ಯಾಂಡಿ ಮಾಡಿದ್ವಿ, ಮ್ಯಾಂಗೋ ಫ್ರೂಟ್ ಬಾರ್ ಇದೆ, ಮ್ಯಾಂಗೋ ಡಿಹೈಡ್ರೇಟೆಡ್ ಮ್ಯಾಂಗೋ, ಮತ್ತೆ ಫ್ರೀಸ್ ಡ್ರೈಡ್ ಅಂತ ಹೇಳ್ತೀವಿ. ಈಗ ಮ್ಯಾಂಗೋ ಹೋಳನ್ನ ನಾವೇನ್ ಮಾಡ್ತೀವಿ, ಹಾಗೆ ನಾವು ವರ್ಷಗಟ್ಲೆ ಇಡ್ಬೋದು ನಮ್ಗೆ. ಯಾಕಂದ್ರೆ ಈಗ ಎಲ್ಲ ಫ್ರೆಶ್ ಬಹಳಷ್ಟು ಕೇಳ್ತಾ ಇದಾರಲ್ವಾ, ಅದ್ರಲ್ಲಿ ಇರ್ತಕ್ಕಂಥ ಜಸ್ಟ್ ಒಂದು ಸ್ಲೈಸ್ ಮಾಡ್ಬಿಟ್ಟು ಅದನ್ನ ಪೀಲ್ ಅಂದ್ರೆ ಅದರ ಸಿಪ್ಪೆ ಸುಲ್ಬಿಟ್ಟು ಅದನ್ನೇ ನಾವು ಡೀಪ್ ಫ್ರೀಸರ್ ಅಂದ್ರೆ -20°C ಅಲ್ಲಿ, ನಿಮ್ಗೆಲ್ಲ ಗೊತ್ತಿರ್ಬೋದು ಐಕ್ಯೂಫ್ ಅಂತ, ಇಂಡಿವಿಜುವಲಿ ಕ್ವಿಕ್ ಫ್ರೋಸನ್. ಇಲ್ಲೇ ಬಹಳಷ್ಟು ಫ್ಯಾಕ್ಟ್ರಿಗಳು ಬಂದಿದಾವೆ, ನಮ್ಮ ಇಲ್ಲಿ ಕೋಲಾರ ದತ್ತ ಇರ್ಬೋದು, ವೇಮ್ಗಲ್ ಅಲ್ಲಿ ಒಂದು ಐಕ್ಯೂಎಫ್ ಇದೆ. ಸೊ ಅವೆಲ್ಲ ನಾವು ಕ್ವಿಕ್ ಬ್ಲಾಸ್ಟ್ ಫ್ರೀಸ್ ಮಾಡಿದಾಗ ಅದನ್ನ 2 ವರ್ಷಗಟ್ಲೆ ಕೂಡ ಹಾಗೆ ಇರುತ್ತೆ. ಅದು ನಿಮ್ಗೆ ಬೇಕಾದಾಗ ಆ ಫ್ರೀಸರ್ ಇಂದ, ಬಟ್ ಆದ್ರೆ ನೀವು ಸ್ಟೋರೇಜ್ ಕೂಡ ಅಷ್ಟೇ ಇದರಲ್ಲಿ -20°C ಅಲ್ಲೇ ನೀವು ಸ್ಟೋರ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಮೆಥಡ್ ಇರುತ್ತೆ, ಅಂದ್ರೆ ನೀವು ಕಾಸ್ಟ್ಲಿ ಅಂದ್ರೆ ಅದಕ್ಕೆ ಒಳ್ಳೆ ವ್ಯಾಲ್ಯೂನು ಸಿಗುತ್ತೆ. ಸೊ ಆ ರೀತಿ ಬಹಳಷ್ಟು ಇದನ್ನ ಏನ್ ಪಲ್ಪ್ ನ ವಿವಿಧ ರೀತಿಯಲ್ಲಿ ಉಪಯೋಗಿಸಬಹುದು. ಯಾಕಂದ್ರೆ ನೀವು ಗೊತ್ತಿರಬಹುದು ಐಸ್ ಕ್ರೀಮ್. ಸೊ ಕೆಲವೆಲ್ಲ ಮುಂಚೆ ಏನ್ ಮಾಡ್ತಾ ಇದ್ರು, ಜಸ್ಟ್ ಫ್ಲೇವರ್ ಮಾಡಿ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾ ಇದ್ರು. ಆದ್ರೆ ಈಗ ನ್ಯಾಚುರಲ್ ಆಗಿ ಮ್ಯಾಂಗೋ ಕ್ರಂಚಸ್ ಮ್ಯಾಂಗೋ ಪೌಡರ್ನೇ ಯೂಸ್ ಮಾಡಿ ಐಸ್ ಕ್ರೀಮ್ ಸಿಗ್ತಾ ಇದೆ. ಮತ್ತೆ ನಾನು ಹೇಳಿದ್ವಿ ಈಗೆಲ್ಲ ಮಾಡ್ಬೇಕಾದ್ರೆ ಈಗ ರೀತಿಯ ಪೀಲ್ ಅಂದ್ರೆ ಸಿಪ್ಪೆ ಬಂತಪ್ಪ, ಸಿಪ್ಪೆ ಏನ್ ಮಾಡಿದ್ರಿ, ಸಿಪ್ಪೆಯಿಂದ ಪೆಕ್ಟಿನ್ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ, ಅದನ್ನ ಒಣಗಿಸಿ ಪೀಲ್ ಪೌಡರ್ ಮಾಡಿದ್ರಿ. ನೋಡಿ ಅದು ನ್ಯಾಚುರಲ್ ಕಲರ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಮಾವಿನ ಹಣ್ಣಿನಲ್ಲಿ ನ್ಯಾಚುರಲ್ ಆಗಿ ಕ್ಯಾರಟಿನಾಯ್ಡ್ಸ್ ಅಂದ್ರೆ ವಿಟಮಿನ್ ಎ ಪ್ರಿಕರ್ಸರ್ ಅಂತ ಹೇಳ್ತೀವಿ ನಾವು. ಯಾವುದೇ ಹಣ್ಣು ತರಕಾರಿ ಈ ರೀತಿ
ಯೆಲ್ಲೋ ಅಥವಾ ಆರೆಂಜ್ ಇತ್ತಪ್ಪ ಅಂದ್ರೆ ಅವು ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಎ ವಿಟಮಿನ್ಗೆ ಬೇಕಾದಂತ ಒಂದು ಪ್ರಿಕರ್ಸರ್ ಬೀಟಾ ಕ್ಯಾರೋಟಿನ್ ಅಂತ ಇರುತ್ತೆ. ಸೊ ಅದು ಕನ್ವರ್ಟ್ ಆಗಿ ಎ ವಿಟಮಿನ್ ಆಗುತ್ತೆ ನಾವು ತಿಂದ್ಮೇಲೆ. ಸೊ ಆದ್ರಿಂದ ಇದರಲ್ಲಿ ನ್ಯಾಚುರಲ್ ಕಲರ್, ಕಲರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈವನ್ ಇದ್ರದ್ದು ಕ್ಯಾಂಟೀನು ಮಾಡ್ತೀವಿ, ಅನಿಮಲ್ ಫೀಡ್ ಆಗಿ, ಕಾಂಪೋಸ್ಟ್ ಆಗಿ, ಬಯೋಗ್ಯಾಸ್ ಸೇಮ್ ಅದೇ ರೀತಿ. ಮತ್ತೇನಪ್ಪ ಸೀಡ್ ಕರ್ನಲ್ ಇಂದ ನಾವು ಕರ್ನಲ್ ಎಕ್ಸ್ಟ್ರಾಕ್ಟ್ ಮಾಡಿ, ಯಾಕಂದ್ರೆ ಸ್ಟಾರ್ಚ್ ಇರುತ್ತೆ. ಸೊ ಅದನ್ನ ಈವನ್ ರೋಸ್ಟೆಡ್ ಕರ್ನಲ್ ಆಗಿ ಕೇಕ್ ಮಾಡ್ತೀವಿ, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಏನಾದ್ರು ರಿಜೆಕ್ಟೆಡ್ ಅಥವಾ ಓವರ್ ರೈಪ್ ಮ್ಯಾಂಗೋಸ್ ಏನ್ ಮಾಡ್ತೀವಿ, ಅದನ್ನ ಜ್ಯೂಸ್ ಮಾಡ್ಬೋದು. ಯಾಕಂದ್ರೆ ಓವರ್ ರೈಪ್ ಆಗಿದೆ ಅಂದ್ರೆ ಮಾರ್ಕೆಟ್ಗೆ ತಗೊಂಡೋಗೋದಕ್ಕೆ ಫಿಟ್ ಆಗಿರಲ್ಲ. ಮತ್ತೆ ಅದನ್ನ ಫರ್ಮೆಂಟೇಶನ್ ಮಾಡ್ಬಿಟ್ಟು ವಿನೆಗರ್ ಅಥವಾ ವೈನ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಅದೇ ರೀತಿ ಇದೇ ನೋಡಿ. ಮತ್ತೆ ಇವನು ಅದರ್ ಯುಟಿಲೈಸೇಷನ್, ಅದಕ್ಕೆ ಅದರ ಒಂದು ಇದನ್ನ ಏನು ಮರವನ್ನ ದಿಂಡನ್ನು ಉಪಯೋಗಿಸ್ಬಿಟ್ಟು ನಾವು ಫರ್ನಿಚರ್ ಆಗಿ ಯೂಸ್ ಮಾಡ್ತೀವಿ. ಲೀಫ್ನು ಬಹಳಷ್ಟು ಯಾಕಂದ್ರೆ ಅದು ಪೆಸ್ಟಿಸೈಡ್ ಗುಣ ಇರುತ್ತೆ ಅದರಲ್ಲಿ, ಅದ್ರ ಫ್ಲವರ್ಸ್ ಇರ್ಬೋದು. ಆದ್ರಿಂದ ಟ್ಯಾನಿನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಂದ್ರೆ ಇದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಬಹಳ ಇದೆ, ಅಂದ್ರೆ ಜೀರೋ ವೇಸ್ಟ್ ಕಾನ್ಸೆಪ್ಟ್. ಇದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಾಕ್ ಫ್ರೂಟ್. ಇದು ಬಹಳಷ್ಟು ನಾವು ಈಗ ಇತ್ತೀಚಿನ ಕಾಲದಲ್ಲಿ ಇದು ಕೂಡ ಸೂಪರ್ ಫುಡ್ ಆಗಿ ನಾವು ಕೇಳ್ತಾ ಇದ್ವಿ. ಯಾಕಂದ್ರೆ ಮುಂಚೆ ಎಲ್ಲ ಯಾವ ಬ್ಲಾಕ್ ಪ್ಲಾಂಟೇಶನ್ ಬಂದಿರ್ಲಿಲ್ಲ ಇದು ಹಳಸಿಂದು. ಈಗ ನೋಡಿ ನೀವು ಎಕರೆಗಟ್ಟಲೆ ಜಾಕ್ ಫ್ರೂಟ್ ಅನ್ನ ಬೆಳೀತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಿದೆ, ಗ್ರಾಹಕನಿಗೆ ಅದರ ಬಗ್ಗೆ ಒಲವು ಮೂಡಿದೆ, ಅಂದ್ರೆ ಪಾಪ್ಯುಲರೈಸ್ ಆಗಿದೆ. ಮುಂಚೆ ಎಲ್ಲೋ ಒಂದು ಇದರಲ್ಲಿ ಬದುವಿನಲ್ಲಿ ಅಥವಾ ಕೋಸ್ಟಲ್ ಇದರಲ್ಲಿ ಬೆಳೀತಾ ಇದ್ರು. ಸೊ ಅದನ್ನ ಜಸ್ಟ್ ಅಲ್ಲೇ ಒಂದು ಬೇಕಾದಂತ ಒಂದು ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಮುಂಚೆ ಏನಪ್ಪಾ ಬರ್ತಾ ಇತ್ತು, ಕೆಲವು ಪದಾರ್ಥಗಳಷ್ಟೇ ಇರ್ತಾ ಇತ್ತು. ಚಿಪ್ಸ್ ಆಗಿರ್ಬೋದು ಅಥವಾ ಬ್ಯಾಂಗೋ ಬಾರ್ ಇರ್ಬೋದು, ಅಷ್ಟೇ ಇತ್ತು. ಆದ್ರೆ ಈಗ ಮಿನಿಮಲಿ ಪ್ರೊಸೆಸ್ ನಾನು ಹೇಳಿದ್ನಲ್ಲ, ಒಳ್ಳೆಯ ಗುಣಮಟ್ಟದ ಹಲಸನ್ನ ನೀವು ಕಟಾವ್ ಮಾಡಿ ಪುನೆಟ್ ಬ್ಯಾಗ್ಸ್ ಅಲ್ಲಿ ಪ್ಯಾಕ್ ಮಾಡ್ಬಿಟ್ಟು ನೀವು ಇಟ್ಟಿದ್ದೆ ಆದ್ರೆ ಅದು ಬಹಳಷ್ಟು ಸೇಲ್. ಈವನ್ ಈಗ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾಟ್ ಕೇಕ್ ಆಗಿ ಸೇಲ್ ಆಗ್ತಾ ಇದೆ. ಮತ್ತೆ ನಮ್ಮ ದೊಡ್ಡ ದೊಡ್ಡ IT ಕಂಪನಿಗಳ ಮುಂದೆ ಅವು ಬಹಳಷ್ಟು ಸೇಲ್ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲೂ ಕೂಡ ನ್ಯಾಚುರಲ್ ಕಲರ್ ಇರೋದ್ರಿಂದ ಜನಗಳಿಗೆ ಒಳ್ಳೆಯ ಅದರಲ್ಲಿ ಇರ್ತಕ್ಕಂಥ ಔಷಧೀಯ ಗುಣ ಗೊತ್ತಿದೆ. ಅಂದ್ರೆ ಎಲ್ಲರಿಗೂ ಕೂಡ ಅದರಲ್ಲಿ ಇರ್ತಕ್ಕಂಥ ಟೇಸ್ಟ್ ಮೊದಲಾಗಿ, ಅದಂತೂ ಯಾವ ಹಣ್ಣು ಇದರ ಟೇಸ್ಟ್ ನ ಬಿಟ್ ಮಾಡೋದಕ್ಕಾಗಲ್ಲ, ಮತ್ತೆ ಅದರ ಸ್ಮೆಲ್. ಆದ್ರಿಂದ ಇದು ಬಹಳಷ್ಟು ಪಾಪ್ಯುಲರೈಸ್ ಆಗಿರೋದ್ರಿಂದ ಅದನ್ನ ನಾವು ಫ್ರೆಶ್ ಆಗಿ ಸೇಲ್ ಮಾಡಬಹುದು. ಮತ್ತೆ ಚಿಪ್ಸ್, ಮುಂಚೆ ಏನ್ ಮಾಡ್ತಾ ಇದ್ರಿ, ಚಿಪ್ಸ್ ಮಾಡ್ತಾ ಇದ್ರಿ. ಅದು ಯಾವುದು ಹಣ್ಣಲ್ಲ, ಕಾಯಿನ ಕಟ್ ಮಾಡಿ ಚಿಪ್ಸ್ ಮಾಡ್ತಾ ಇದ್ರಿ. ಆದ್ರೆ ಈಗ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಬಹಳ ಪಾಪ್ಯುಲರೈಸ್ ಆಗಿರೋದು ಈ ಒಂದು ಜಾಕ್ ಫ್ರೂಟ್. ಹಣ್ಣಾದ ಒಂದು ತೊಳೆಯನ್ನೇ ನೀವು ವ್ಯಾಕ್ಯೂಮ್ ಅಲ್ಲಿ, ಅಂದ್ರೆ ಕಡಿಮೆ ಪ್ರಮಾಣದ ಹೀಟ್ ಅಲ್ಲಿ ನೀವು ಫ್ರೈ ಮಾಡಿದ್ರೆ ಅದು ಆಯಿಲ್ನು ಕಡಿಮೆ ಕೊಡ್ತದೆ, ಮತ್ತೆ ಅದು ಪ್ರೈಸು ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಟೇಸ್ಟ್ ಕೂಡ ಬಹಳ ಚೆನ್ನಾಗಿರುತ್ತೆ. ಆದ್ರಿಂದ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಬಹಳ ಪಾಪ್ಯುಲರ್ ಆಗಿದೆ. ನಿಮ್ಗೆ ಬಹಳ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ನೀವು ಬೇರೆ ಬೇರೆ ದೇಶಗಳ ಹೋಗಿ, ನೀವು ವಿಯೆಟ್ನಾಂ ಹೋಗಿ, ಥೈಲ್ಯಾಂಡ್ ಹೋಗಿ, ಮೈನ್ ಪ್ರಾಡಕ್ಟ್ ಇವ್ರದ್ದು ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಆಫ್ ದಿಸ್ ಜಾಕ್ ಫ್ರೂಟ್. ಅದೇ ರೀತಿ ಅದನ್ನ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಈಗ ಇಂಡಿಯಾದಲ್ಲಿ ಬೇರೆ ಬೇರೆ ಎಲ್ಲ, ನೀವು ಬೆಂಡಿ ಇರ್ಬಹುದು, ಕ್ಯಾರೆಟ್ ಇರ್ಬಹುದು, ಇವನ್ ಮೊರಿಂಗಾ ಎಲ್ಲಾನು ಯೂಸ್ ಮಾಡ್ತಾ ಇದ್ದಾರೆ ವ್ಯಾಕ್ಯೂಮ್ ಫ್ರೈಡ್. ಅದು ಇದೆ, ಜಾಮ್ ಇದೆ, ರೆಡಿ ಟು ಕುಕ್ಸ್ ಇದಿರುತ್ತೆ. ಮತ್ತೆ ಸೀಡ್ಗಳನ್ನ ಅದರ ಬೀಜಕ್ಕೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಮತ್ತೇನಪ್ಪಾ ಅಂತಂದ್ರೆ ಬೀಜದಿಂದ ನಾವು ಪೌಡರ್ ಮಾಡ್ತೀವಿ. ಆ ಪೌಡರ್ನ ಯೂಸ್ ಮಾಡಿ ನಾವು ವಿವಿಧ ರೀತಿಯ ಬೇಕರಿ ಪದಾರ್ಥಗಳನ್ನ ಮಾಡ್ತೀವಿ. ಯಾಕಂದ್ರೆ ಮೈದಾ ರಿಪ್ಲೇಸ್ಮೆಂಟ್, ಯಾಕಂದ್ರೆ ಈಗೆಲ್ಲ ಗೊತ್ತಿದೆ, ಮೈದಾ ಇಸ್ ನಾಟ್ ಎ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬಿಟ್ಟು ಮೈದಾ ರಿಪ್ಲೇಸ್ ಮಾಡಿ ಈ ಒಂದು ಹಳಸಿನ ಬೀಜದ ಪೌಡರ್ ಇಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈವನ್ ಮಲ್ಟಿಗ್ರೈನ್ ಅಟ್ಟಾಕ್ ಕೂಡ ಯೂಸ್ ಮಾಡ್ತೀವಿ. ಅಂದ್ರೆ ಚಪಾತಿ ಹಿಟ್ಟಿಗೆಲ್ಲನೂ ಕೂಡ ಇದನ್ನ ಸೇರಿಸ್ತಾ ಇದೀವಿ. ಮತ್ತೆ ಏನಪ್ಪಾ ಅಂದ್ರೆ ರಿಂಡ್ ಅಂತೆಲ್ಲ ನಾವು ಅದರ ಪೆಕ್ಟಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ, ಅನಿಮಲ್ ಫೀಡ್ ಮಾಡ್ತಾ ಇದೀವಿ, ಕಾಂಪೋಸ್ಟ್ ಮಾಡ್ತಾ ಇದೀವಿ. ಮತ್ತೆ ಇದರಲ್ಲಿ ಡಿಫ್ರೆಂಟ್ ಸ್ಟೇಜ್ ನಾವು ಹೇಳ್ತೀವಲ್ಲ, ಜಾಕ್ ಫ್ರೂಟ್ ಅಲ್ಲಿ ಹಣ್ಣು ಮುಂಚೆ ಏನಪ್ಪಾ, ನಾವು ಹಣ್ಣಷ್ಟೇ ಅದಕ್ಕೆ ಬೇಡಿಕೆ ಇದೆ ಅಂತ ನಮ್ಮ ಈ ಒಂದು ಪ್ರದೇಶದಲ್ಲಿ ಗೊತ್ತಿತ್ತು. ನಮ್ಮ ಈ ಒಂದು ಸದರ್ನ್ ಕರ್ನಾಟಕದಲ್ಲಿ, ನೀವು ಬಹಳಷ್ಟು ಉತ್ತರ ಪ್ರದೇಶದಲ್ಲಿ ಹೋದ್ರೆ ಅದರ ಒಂದು ಟೆಂಡರ್ ಜಾಕ್ ಫ್ರೂಟ್ಗೆ, ಅಂದ್ರೆ ವೆಜಿಟಬಲ್ ಮೀಟ್ ಅಂತಾನೆ ಪ್ರಸಿದ್ಧಿಯಾಗಿದೆ. ಅದೇನಿದೆಯಲ್ಲ ಅದನ್ನ ನಾವು ಈ ಚಿಕನ್ ಕಬಾಬ್ ಏನ್ ಮಾಡ್ತೀವಲ್ಲ, ಅದೇ ರೀತಿ ಇದರಲ್ಲಿರ್ತಕ್ಕಂಥ ಒಂದು ಟೆಂಡರ್ ಎಳೆಯ ಒಂದು ಇದನ್ನ ನಾವು ಫ್ರೈ ಮಾಡಿದ್ದು ಅಥವಾ ಕಬಾಬ್ ಮಾಡಿದ್ದಾದ್ರೆ ಅದಕ್ಕೆ ಟೆಂಡರ್ ಮೀಟ್ ಅಂತ ಹೇಳಿ ಬಹಳ ಪ್ರಸಿದ್ಧಿಯಾಗಿದೆ. ಅದರ ಏನು ಪ್ರಸಿದ್ಧಿ ಅಂದ್ರೆ ಅದರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಬಟ್ ಏನಪ್ಪಾ ಕಷ್ಟ ಅಂತಂದ್ರೆ ಅದನ್ನ ಕಟ್ ಮಾಡೋ ಸ್ಟೇಜ್ ಇಂಪಾರ್ಟೆಂಟ್. ಕಟ್ ಮಾಡಿದ ಮೇಲೆ ಅದು ಜಸ್ಟ್ ಇಮಿಡಿಯೇಟ್ಲಿ ಬ್ರೌನ್ ಆಗುತ್ತೆ. ಅದಕ್ಕೆ ಕೆಲವು ಟ್ರೀಟ್ಮೆಂಟ್ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವು ರಾಸಾಯನಿಕಗಳಿದ್ದಾವೆ, ಪ್ರಿಸರ್ವೇಟಿವ್ ಇದ್ದಾರೆ. ಅದರಲ್ಲಿ ಡಿಪ್ ಮಾಡಿದ್ರೆ ಅದು ಬೆಳ್ಳಗಾಗಿ ಉಳಿತದೆ. ಆದ್ರೆ ಗ್ರಾಹಕನ್ಗೆ ಏನ್ ಬೇಕು, ರಾಸಾಯನಿಕವಲ್ಲದ ಆರ್ಗ್ಯಾನಿಕ್ ಆಗಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳ್ಬಿಟ್ಟು. ಅಂದ್ರೆ ಕೆಲವರೆಲ್ಲ ನಾವು ತಾವು ಮಾಡಿದೀರಾ,
ನೀವು ನಿಂಬೆ ಹಣ್ಣನ್ನ ಸವರ್ತೀರ ಅದ್ರ ಮೇಲೆ, ಸೊ ದಟ್ ಸಿಟ್ರಿಕ್ ಆಸಿಡ್ ಏನಿದೆಯಲ್ಲ ಅದರಿಂದ ಅದು ಹಾಗೆ ಉಳಿತದೆ, ಅಂದ್ರೆ ಅದರ ಒಂದು ಕಲರ್ ಬಿಳಿಯಾಗಿ ಉಳಿತದೆ, ಬ್ರೌನಿಂಗ್ ಆಗಲ್ಲ. ಆ ರೀತಿ ಯೂಸ್ ಮಾಡಿದ್ದೆ ಆಗಿ ನೀವು ಚೆನ್ನಾಗಿ ಪ್ಯಾಕ್ ಮಾಡಿ ಸೊ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ರೆ ನೀವು ಅದನ್ನ ನೀವು ಪ್ಯಾಕ್ ಮಾಡ್ಬೋದು. ಅದರ್ವೈಸ್ ಅದನ್ನ ಡಿಹೈಡ್ರೇಟು ಮಾಡ್ಬೋದು. ಟೆಂಡರ್ ಜಾಕ್ ಫ್ರೂಟ್ ಅನ್ನ ಡ್ರೈ ಮಾಡಿ ಅದನ್ನ ಪೌಡರ್ನು ಕೂಡ ಮಾಡಿ ಅದನ್ನ ವಿವಿಧ ರೀತಿಯಾಗಿ ಉಪಯೋಗಿಸಬಹುದು. ಮತ್ತೆ ಅದನ್ನ ಏನಪ್ಪಾ ಅಂದ್ರೆ ಆಂಟಿ ಡಯಾಬಿಕ್ ಪ್ರಾಪರ್ಟಿ ಇದೆ ಅಂತ ಬಹಳಷ್ಟು ಮೂಲಗಳು ಹೇಳಿದೆ. ಸೊ ಅದಕ್ಕಾಗಿ ಈ ಒಂದು ಟೆಂಡರ್ ಜಾಕ್ ಫ್ರೂಟ್ ಆಗಿರ್ಬೋದು ಅಥವಾ ಮೆಚೂರ್ ಜಾಕ್ ಫ್ರೂಟ್, ಈವನ್ ಬಲ್ಪ್ ಪೌಡ್ರು ಅಥವಾ ಟೆಂಡರ್ ಜಾಕ್ ಫ್ರೂಟ್ ಪೌಡರ್ಗೆ ಬಹಳ ಡಿಮ್ಯಾಂಡ್ ಇದೆ. ಆ ರೀತಿ ನೋಡಿ, ಇದು ಫ್ರೆಶ್ ಹಣ್ಣಾದಿದ್ನ ಯಾವ ರೀತಿಯಲ್ಲಿ ಜಾಮ್, ಜೆಲ್ಲಿ, ಕ್ಯಾಂಡೀಸು, ಪೌಡರ್ಗಳು, ಈವನ್ ಫ್ರೋಸನ್ ಜಾಕ್ ಫ್ರೂಟ್ ಬಹಳಷ್ಟು ಇದೆ. ಈವನ್ ಇದನ್ನ ಪಲ್ಪ್ ಮಾಡ್ಬಿಟ್ಟು ರೆಟಾರ್ಟ್ ಪೌಚ್ ಅಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಅಂದ್ರೆ ಅದಕ್ಕೆ ನೀವು ಕೋಲ್ಡ್ ಸ್ಟೋರೇಜ್ ಏನ್ ಬೇಕಾಗಿಲ್ಲ, ಅಸೆಪ್ಟಿಕ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ. ಅದನ್ನ ಪಲ್ಪ್ ಮಾಡ್ಬಿಟ್ಟು ರೆಟಾರ್ಟ್ ಪೌಚ್ ಮಾಡಿದ್ರೆ ನೀವು 2 ವರ್ಷಗಳ ಕಾಲ ಹಾಗೆ ಹೊರಗಡೆನೆ ಇಡಬಹುದು. ಬಟ್ ನೀವು ಫ್ರೀಜ್ ಮಾಡಿದಾಗ ನೀವು ಅದಕ್ಕೆ ಲೋ ಟೆಂಪರೇಚರ್ ಸ್ಟೋರೇಜ್ ಬೇಕಾಗಿರುತ್ತೆ. ಮತ್ತೆ ಸೀಡಿಂದ ನಾನು ಆಲ್ರೆಡಿ ಹೇಳಿದೆ, ರೋಸ್ಟೆಡ್ ಸೀಡ್ ನ ಹಾಗೆ ಸ್ನಾಕ್ ಆಗಿ ಯೂಸ್ ಮಾಡಬಹುದು. ಅದರಿಂದ ಪೌಡರ್ ಮಾಡಿ ಆ ಪೌಡರ್ನ ವಿವಿಧ ರೀತಿಯ ಬೇಕರಿ ಪದಾರ್ಥಗಳಲ್ಲಿ ಯೂಸ್ ಮಾಡಬಹುದು. ಸೊ ಇವೆಲ್ಲನೂ ಕೂಡ ಬಹಳಷ್ಟು ವಿವಿಧ ರೀತಿಯ ಪದಾರ್ಥಗಳು, ಅಂದ್ರೆ 0 ವೇಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟೇ. ಒಂದು ಹಣ್ಣಿನ ತಗೊಂಡು ಅದರಿಂದ ಯಾವ ಒಂದು ಇದನ್ನು ಕೂಡ ವೇಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಎಲ್ಲಾ ಭಾಗಗಳನ್ನ ನಾವು ಯೂಸ್ ಮಾಡಿದಾಗ ಅಲ್ಟಿಮೇಟ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಇನ್ಕಮ್ ಜಾಸ್ತಿ ಬಂದೇ ಬರುತ್ತೆ ಅಲ್ವಾ. ಮುಂಚೆ ಏನ್ ಮಾಡ್ತಾ ಇದ್ರಿ, ಅದನ್ನ ತೊಳೆ ಅಷ್ಟೇ ಯೂಸ್ ಮಾಡಿ ಉಳಿದಿದ್ದೆಲ್ಲ ಭಾಗವನ್ನ ಬಿಸಾಕ್ತಾ ಇದ್ರಿ. ತೊಳೆ ಎಷ್ಟು ಬರ್ತಾ ಇತ್ತು, ಒಂದು ಹಣ್ಣು 1 kg ತಗೊಂಡ್ರೆ ಜನರಲಿ ಎಷ್ಟು ಬರ್ತಿತ್ತು, ಒಂದು 30% ಇಂದ 40% ಅಷ್ಟೇ. ಅಂದ್ರೆ 1 kgಯಲ್ಲಿ 300 ಗ್ರಾಮ್ ಯೂಸ್ ಮಾಡ್ತಾ ಇದ್ರಿ, ಇನ್ನು 600 ಇಂದ 700 ಗ್ರಾಮು ವೇಸ್ಟ್ ಮಾಡ್ತಾ ಇದ್ರಿ. ಆ ಒಂದು 600 ಇಂದ 700 ಗ್ರಾಮನ್ನು ಕೂಡ ವಿವಿಧ ರೀತಿಯ ಪದಾರ್ಥಗಳನ್ನು ಮಾಡೋದ್ರಿಂದ ಡೆಫಿನೆಟ್ ಆಗಿ ನಮಗೆ ಇನ್ಕಮ್ ಬರುತ್ತೆ. ಅದಕ್ಕೆ ನಾವು ಹೇಳೋದು ವ್ಯಾಲ್ಯೂ ಅಡಿಷನ್ ಮತ್ತೆ ಬೈ ಪ್ರಾಡಕ್ಟ್ಸ್ ಯುಟಿಲೈಸೇಷನ್. ಸೊ ಇದು ಬಹಳಷ್ಟು ಮುಖ್ಯ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾವು ಬಹಳಷ್ಟು ಎಲ್ಲಾ ಕಡೆ ಗೊತ್ತಿರಬಹುದು, ಬನಾನಾ ವೇಸ್ಟ್ ಯುಟಿಲೈಸೇಷನ್ ಬಹಳ ಪ್ರಸಿದ್ಧಿಯಾಗಿದೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಫ್ರೆಶ್ ಫ್ರೂಟ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಅದೆಲ್ಲ ಹೇಳೋದೇ ಬೇಕಾಗಿಲ್ಲ. ಹಾಗೆ ಹಣ್ಣು ಯೂಸ್ ಮಾಡ್ತೀವಿ, ಕೆಲವು ನೇಂದ್ರನ್ ಬನಾನಾ ಇದೆ ಅದರಿಂದ ಚಿಪ್ಸ್ ಮಾಡ್ತೀವಿ, ಪ್ಯೂರಿ ಮಾಡ್ತೀವಿ, ಬೇಬಿ ಫುಡ್, ಡೆಫಿನೆಟ್ಲಿ ಅದೆಲ್ಲ ಗೊತ್ತಿದೆ ನಿಮ್ಗೆ. ಆದ್ರೆ ಅದರಲ್ಲಿ ಬರ್ತಕ್ಕಂತ ಒಂದು ಕಾಂಡದಿಂದ ಪೀಲ್ಸ್ ಇಂದ ಏನಪ್ಪಾ ಮಾಡ್ತಾ ಇದೀವಿ, ನಮಗೆ ಬಹಳಷ್ಟು ಅದರ ನಾರನ್ನು ತಕೊಂಡು ವಿವಿಧ ರೀತಿಯ ನಾವು ಇಲ್ಲಿ ನೋಡಿ ಯಾವ ರೀತಿ ಎಲ್ಲಾ ರೀತಿಯಿಂದ ಫೈಬರ್ ನ ಯೂಸ್ ಮಾಡ್ಬಿಟ್ಟು ಹ್ಯಾಂಡಿಕ್ರಾಫ್ಟ್ ಯೂಸ್ ಮಾಡ್ತಾ ಇದೀವಿ, ಚಾರ್ಕೋಲ್ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಅದರದ ರಸದಿಂದ ಏನ್ ಮಾಡ್ತಾ ಇದೀವಿ ನಾವು ಬಯೋ ಫರ್ಟಿಲೈಸರ್ಸ್ ಮತ್ತೆ ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ನಮ್ಮ ಬೇಕಾದಂತ ಬ್ಯಾಕ್ಟೀರಿಯಾಗಳನ್ನ ಹಾಕ್ಬಿಟ್ಟು ಕನ್ಸಾರ್ಟಿಯಾ ಅಂತ ಏನ್ ಮಾಡ್ತಿದಾರಲ್ಲ ಅದು ಲಿಕ್ವಿಡ್ ಫರ್ಟಿಲೈಸರ್, ಅದನ್ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಆಗಿ ನೀವು ಬೇರೆ ಬೇರೆ ಕ್ರಾಪ್ಗಳು ಕೂಡ ಹೆಚ್ಚಿಗೆ ಈಲ್ಡ್ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ನೋಡಿ ಎಷ್ಟು ಲಾಭದಾಯಕ ತಂದ್ಕೊಡ್ತವೆ. ನಾವು ಫಸ್ಟ್ ಏನ್ ಮಾಡ್ತಿದ್ವಿ, ಓನ್ಲಿ ಹಣ್ಣು ತಿನ್ನೋದಕ್ಕೆ, ಇಲ್ಲ ಅದನ್ನ ಚಿಪ್ಸ್ ಮಾಡ್ತಿದ್ವಿ ಅಥವಾ ಅದನ್ನ ಜ್ಯೂಸು ಅಥವಾ ಏನು ಪ್ಯೂರಿ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಬಟ್ ಇವೆಲ್ಲನೂ ಯಾರಿಗೂ ಪರಿಚಯ ಇಲ್ವೇ ಇಲ್ಲ. ಎಲ್ಲ ಭಾಗಗಳು, ಅದರ ಪೀಲ್ ಇರಬಹುದು, ಅದರ ಏನು ಸ್ಯೂಡೋ ಸ್ಟಮ್ ಇರಬಹುದು, ಮತ್ತೆ ಅದರ ಫ್ಲವರ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಳ್ಳೆಯ ಆರೋಗ್ಯ ಕೊಡುವಂತ ತರಕಾರಿ ಅದು. ಅದ್ರ ಎಲ್ಲಾ ರೀತಿಯಲ್ಲೂ ನಾವು ಡ್ರೈ ಫ್ಲವರ್ ಯೂಸ್ ಮಾಡ್ತೀವಿ, ಅದನ್ನ ಆಸ್ ಎ ಫ್ರೆಶ್ ಯೂಸ್ ಮಾಡ್ತೀವಿ, ಅದರಿಂದ ಕಟ್ಲೆಟ್ ಮಾಡ್ತೀವಿ, ಅದರಿಂದ ಇವನ್ ಉಪ್ಪಿನಕಾಯಿನೂ ಮಾಡ್ತೀವಿ, ಮತ್ತೆ ಅದರಿಂದ ಟೀನೆಲ್ಲ ಮಾಡ್ತೀವಿ. ಸೊ ಇದೆಲ್ಲ ಟೆಕ್ನಾಲಜಿ ಕೂಡ ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ಕೊಯ್ಲೋತ್ತರ ನಿರ್ವಹಣೆ ವಿಭಾಗದಲ್ಲಿ ನಿಮ್ಗೆ ಸಿಗ್ತದೆ. ಸೊ ನೀವು ಅಲ್ಲೆಲ್ಲ ಹೋಗಿ ಬೇಕಾದ್ರೆ ಇದ್ರ ಬಗ್ಗೆ ತಿಳ್ಕೊಂಡು ನೀವು ಕೂಡ ನೀವು ಇದನ್ನ ಮಾಡ್ಬೋದು. ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ 0 ವೇಸ್ಟ್ ಅಂಡ್ ಅಡಿಷನಲ್ ಇನ್ಕಮ್. ಮತ್ತೆ ಟೊಮೆಟೊ ಆಲ್ರೆಡಿ ನಾನು ಹೇಳಿದೆ. ಸೊ ಟೊಮೆಟೊ ಏನ್ ಮಾಡ್ತೀರಪ್ಪ, ಫಸ್ಟ್ ಫ್ರೆಶ್, ಇಲ್ಲ ಅಂದ್ರೆ ನೀವು ಸಾಸು, ಕೆಚಪ್, ಪ್ಯೂರಿ ಅವೆಲ್ಲ ಮಾಡ್ತೀರಾ. ಬಟ್ ನಿಮ್ಗೆ ಇನ್ನೇನಪ್ಪಾ ಅಂತಂದ್ರೆ ಅದರ ಒಂದು ಪೀಲ್ ಇಂದ ಲೈಕೋಪಿನ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದು ಕೂಡ ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ಈಗೆಲ್ಲ ಮುಂದುವರೆದ ದೇಶಗಳಲ್ಲಿ ಅದು ಲೈಕೋಪಿನ್ ಕ್ಯಾಪ್ಸ್ಯೂಲ್ಸ್ ಅಂತ ಸಿಗ್ತಾ ಇದೆ. ಅದು ಬಹಳ ಕಾಸ್ಟ್ಲಿ. ಅಂದ್ರೆ ನಿಮ್ಗೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲಾನು ನಿಮ್ಗೆ ಒಳ್ಳೇದ್ ಬೇಕಪ್ಪ ಅಂದ್ರೆ ಟೊಮೆಟೊ ಇಂದಲೇ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದಂತ ಲೈಕೋಪಿನ್ ಅನ್ನ ಯೂಸ್ ಮಾಡ್ತಾರೆ. ಟೊಮೆಟೊ ಪೌಡರ್ ಗೊತ್ತಿರ್ಬೋದು, ಅನಿಮಲ್ ಫೀಡ್, ಕಾಂಪೋಸ್ಟ್, ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೋದು ಈಗಿನ ಕಾಲದಲ್ಲಿ ಪಿಜ್ಜಾ, ಬರ್ಗರ್ಗೆಲ್ಲಾನು ಡಿಹೈಡ್ರೇಟೆಡ್ ಟೊಮೆಟೊ ಬಹಳಷ್ಟು ಬೇಡಿಕೆ ಇದೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಸೊ ನೀವು ಜಸ್ಟ್ ಟೊಮೆಟೊ ನಿಮ್ಗೆ ಸ್ಲೈಸ್ ಮಾಡ್ಬಿಟ್ಟು ನೀವೊಂದು ಚಿಕ್ಕದಾಗಿ ಒಂದು 80 ರಿಂದ 1 ಲಕ್ಷದ ಯೂಸ್ ಮಾಡಿ ಒಂದು ಟ್ರೇ ಡ್ರೈಯರ್ ತಗೊಂಡ್ರಪ್ಪ ಅಂದ್ರೆ ಅದನ್ನ ಒಣಗಿಸ್ಬಿಟ್ಟು ಅದನ್ನ ಒಳ್ಳೆ ಪ್ಯಾಕ್ ಮಾಡಿ ನೀವು ಅವ್ರ ಈ ಒಂದು ಪಿಜ್ಜಾ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ಬೋದು. ಅದು ಕೂಡ ಒಳ್ಳೆಯ ಒಂದು ಲಾಭ ಬರೋದಕ್ಕೆ ಒಂದು ಇದು. ಸೊ ಇದು ನೋಡಿ ಟೊಮೆಟೊ ಇಂದ ಯಾವ ರೀತಿಯಲ್ಲಿ ಸೊ ನಾವು ಯಾವ ಪದಾರ್ಥಗಳನ್ನ ಮಾಡ್ಬೋದು. ಫಸ್ಟ್ ನಾವು ಟೊಮೆಟೊದಿಂದ ಜ್ಯೂಸ್ ಮಾಡ್ತೀವಿ, ಪೂರಿ, ಕೆಚಪ್ ಇವೆಲ್ಲ ಗೊತ್ತಿದೆ. ಮತ್ತೆ ಆ ಒಂದು ಸ್ಕಿನ್ ನಿಂದ
ಎಕ್ಸ್ಟ್ರಾಕ್ಷನ್ ನೋಡಿ ಎಷ್ಟು ಕ್ಲೀನ್ ಆಗಿ ಅದು ಅಂದ್ರೆ ನ್ಯಾಚುರಲ್ ಕಲರ್ ಆಗಿ ಬೇರೆ ಬೇರೆ ಪದಾರ್ಥಕ್ಕೂ ಕೂಡ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದ ಸೀಡ್ ಆಯಿಲ್ ತಗೋತೀವಿ, ಪೆಕ್ಟಿನ್ ಯೂಸ್ ಮಾಡ್ತೀವಿ, ಮತ್ತೆ ರಿಜೆಕ್ಟೆಡ್ ಏನಿದೆಯಲ್ಲ ಅದನ್ನ ನಾವು ಏನಾದ್ರು ಜಾಸ್ತಿ ಎಣ್ಣೆ ಆಯ್ತಪ್ಪ ಅಂದ್ರೆ ಪ್ರೊಸೆಸ್ ಮಾಡ್ತೀವಿ. ಮತ್ತೆ ನಾವು ಇವನು ಕೋಲಾರದಲ್ಲಿ ಇವನ್ ಕೊಳತಂತ ಮಾರ್ಕೆಟ್ ಅಲ್ಲಿ ಬಿದ್ದಂತ ಅದನ್ನ ಡಿಸ್ಇನ್ಫೆಕ್ಟ್ ಮಾಡಿ ಅದರಿಂದ ಲೈಕೋಪಿನ್ ಎಕ್ಸ್ಟ್ರಾಕ್ಟ್ ಮಾಡೋದು, ಇದನ್ನು ಕೂಡ ನಾವು ಮಾಡಿದೀವಿ. ಅದಕ್ಕೆ ಪ್ರೋಟೀನ್ ಆಡ್ ಮಾಡಿ ಪ್ರೋಟೀನ್ 45 ಕೆಚಪ್ ಮಾಡಿದೀವಿ. ಸೊ ಈ ರೀತಿ ಎಲ್ಲ ಭಾಗಗಳನ್ನು, ಹಣ್ಣು ಮತ್ತು ತರಕಾರಿಗಳ ಎಲ್ಲ ಭಾಗಗಳನ್ನು ನೀವು ಯೂಸ್ ಮಾಡಿ ಅದರ ಒಂದು ಬೈ ಪ್ರಾಡಕ್ಟ್ ಮಾಡಿದ್ರೆ ಅಂದ್ರೆ ಜೀರೋ ವೇಸ್ಟ್ ಅಡಿಷನಲ್ ಇನ್ಕಮ್. ಸೊ ನಾನು ಬರೀ ಹಣ್ಣು ಮತ್ತು ತರಕಾರಿಗಳಿಗೆ ಅಷ್ಟೇ ಸೀಮಿತ ಮಾಡಲ್ಲ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಮತ್ತೆ ಮೇಯ್ಸು, ಸ್ವರ್ಗಮು, ಬಾಜ್ರಾ, ಇದರಲ್ಲೂ ಕೂಡ ನೀವು ಬೇರೆ ಬೇರೆ ರೀತಿಯ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಅಂದ್ರೆ ವೇಸ್ಟ್ ಯುಟಿಲೈಸೇಷನ್. ಡೈರೆಕ್ಟ್ ಆಗಿ ನಮ್ದೇನಪ್ಪ ಅದು ಅಂದ್ರೆ ಬ್ರ್ಯಾನ್ ಅಂದ್ರೆ ಅದನ್ನ ಅಕ್ಕಿನ ನಾವು ಮಿಲ್ಗೆ ಹಾಕಿದ್ಮೇಲೆ ಅದರಲ್ಲಿ ಇರ್ತಕ್ಕಂಥ ತೌಡಿಂದಲೂ ಕೂಡ ನಾವು ಆಯಿಲ್, ರೈಸ್ ಬ್ರ್ಯಾನ್ ಆಯಿಲ್, ಅದು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಅಲ್ಲಿ ಇದೆ ಅಲ್ವಾ. ರೈಸ್ ಹಸ್ಕು, ಯಾಕಂದ್ರೆ ಫೈಬರ್ ಕಂಟೆಂಟ್ ಇದೆ, ಬ್ರೋಕನ್ ರೈಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಆದ್ರಿಂದ ಇವೆಲ್ಲಾನು ಕೂಡ ನೋಡಿ, ಸೊ ಎಲ್ಲಾನು ಇವನ್ ಮೇಜ್ ಅಲ್ಲಿ ಇರ್ಬೋದು, ವೀಟ್ ಬ್ರ್ಯಾನ್ ಇರ್ಬೋದು. ಸೊ ಅದರಿಂದ ಕೂಡ ನಾವು ಅನಿಮಲ್ ಫೀಡ್ ಮಾಡ್ತೀವಿ, ಮತ್ತೆ ವೀಟ್ ಜರ್ಮ್ ಆಯಿಲ್ ತಗೋತೀವಿ. ಸೊ ನಾವು ಬರೀ ಒಂದೇ ಪದಾರ್ಥದಲ್ಲ, ಅಂದ್ರೆ ಅದರಲ್ಲಿರ್ತಕ್ಕ ಹಸ್ಕಿಂದಲೂ ಕೂಡ ನಾವು ಎಲ್ಲ ರೀತಿಯ ಪದಾರ್ಥಗಳನ್ನು ಮಾಡಿ ಹೆಚ್ಚಿಗೆ ಲಾಭ ಪಡ್ಕೋಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ನಾವು ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಡೈವರ್ಸಿಫಿಕೇಶನ್ ಆಗುತ್ತೆ, ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗುತ್ತೆ ಅಲ್ವಾ. ನಮ್ಗೆ ಮೊದಲನೇದಾಗಿ ನಾವು ಫಸ್ಟ್ ನಾವೇನ್ ಹೇಳೋದು, ಒಳ್ಳೆಯ ಕೊಯ್ಲೋತ್ತರ ನಿರ್ವಹಣೆಗೆ ನಾವು ಇದನ್ನ ಕೊಡ್ತೀವಿ. ಅಂದ್ರೆ ಅವಾಗ ಗುಣಮಟ್ಟದ ಬರ್ತದೆ, ಹಣ್ಣು ತರಕಾರಿ ಅಥವಾ ಯಾವುದೇ ಒಂದು ಕ್ರಾಪ್ ಬರ್ತದೆ, ಅದಕ್ಕೆ ಮತ್ತೆ ವ್ಯಾಲ್ಯೂ ಆಡ್ ಮಾಡ್ತೀವಿ. ಸೊ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಮತ್ತೆ ಬೈ ಪ್ರಾಡಕ್ಟ್ ಮಾಡ್ತೀವಿ. ಇವೆಲ್ಲ ಸೇರ್ಬಿಟ್ಟು ನಮಗೆ ಹೈಯರ್ ಇನ್ಕಮ್ ಮತ್ತೆ ಸಸ್ಟೈನಬಲ್ ಫ್ಯೂಚರ್. ಸೊ ಇದು ನೋಡಿ ಪಲ್ಸಸ್ ಅಲ್ಲಿ ನಾವೆಲ್ಲ ಚಿಕ್ ಪಿ ಆಗಿರ್ಬೋದು, ಪಿಜನ್ ಪಿ, ಗ್ರೀನ್ ಗ್ರಾ, ಮಂಡಲ್, ಲೆಂಟಲ್, ಫೀಲ್ಡ್ ಪಿ, ಇವನು ಅಷ್ಟೇ ಡಿಫ್ರೆಂಟ್ ಗ್ರೇಡ್ಸ್ ಆಗಿರ್ಬೋದು, ಡಿಫ್ರೆಂಟ್ ಇದನ್ನ ಮಾಡ್ಬಿಟ್ಟು ಅದ್ರ ಶೆಲ್ಸ್ ಅನ್ನು ಕೂಡ ನಾವು ಯೂಸ್ ಮಾಡ್ಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಇದೆಲ್ಲನೂ ಅಷ್ಟೇ ಅಟ್ಲೀಸ್ಟ್ ಅಲ್ಟಿಮೇಟ್ಲಿ ಕಾಂಪೋಸ್ಟ್ ಬರುತ್ತೆ, ಅಂದ್ರೆ ಬಯೋಡಿಗ್ರೇಡಬಲ್ ಒಂದು ಇದನ್ನ ಮಾಡ್ತೀವಿ. ಅಂದ್ರೆ ನಾವು ಪ್ರಾಡಕ್ಟ್ ಡೈವರ್ಸಿಫೈ ಮಾಡ್ತೀವಿ, ಅಡಿಷನಲ್ ಇನ್ಕಮ್ ತಗೋತೀವಿ. ಸೊ ಇದೆಲ್ಲಾನು ಹೇಳ್ತಾ ನಾನು ಏನಪ್ಪಾ ಮಾಡ್ತೀವಿ ಅಂತಂದ್ರೆ, ಸೊ ನೋಡಿ ಶುಗರ್ ಕೇನು, ಇದು ಅಷ್ಟೇ ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಇದರಲ್ಲೂ ಕೂಡ ನಮ್ದು ಬರೀ ಓನ್ಲಿ ಶುಗರ್ ಕೇನ್ ಇದ್ರಲ್ಲಿ ಹಾಕ್ಬಿಟ್ಟು ನಮ್ಗೆ ಎಡಿಬಲ್ ಪೋರ್ಷನ್ ಅಷ್ಟೇ ಯೂಸ್ ಮಾಡಿ ನಾವು ಜ್ಯೂಸ್ ತಗೊಂತೀವಿ, ಅದರಿಂದ ಜಾಗ್ರಿ ಅಥವಾ ಶುಗರ್ ಮಾಡ್ತೀವಿ ಅಷ್ಟೇ ಅಲ್ಲ, ಅದರಿಂದ ಬೇರೆ ಬೇರೆ ರೀತಿಯಿಂದಲೂ ಕೂಡ ನಾವು ಫಾಡರ್ ಇರ್ಬೋದು, ಗ್ರೀನ್ ಮೆನ್ಯೂರ್ ಇರ್ಬೋದು, ಬಲ್ಚಿಂಗ್ ಮಟೀರಿಯಲ್, ಕಾಂಪೋಸ್ಟ್ ಅಲ್ವಾ, ಬಯೋಗ್ಯಾಸ್ ಪ್ರೊಡಕ್ಷನ್, ಮತ್ತೆ ಅದರಿಂದ ಸಕ್ಕರೆ ಮತ್ತೆ ಜಾಗ್ರಿ ಬಂದಾಗ ಇದು ಬಂದ್ಬಿಡುತ್ತೆ ಬಗೆಸ್, ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ. ಅದರಿಂದ ಬಯೋಡಿಗ್ರೇಡಬಲ್ ಪೇಪರ್, ಪಲ್ಪು, ಮತ್ತೆ ಪಾರ್ಟಿಕಲ್ ಬೋರ್ಡ್ಸ್ ಯೂಸ್ ಮಾಡ್ತೀವಿ. ಮೊಲಾಸಸ್ ನಿಮ್ಗೆ ಅದೆಲ್ಲ ಗೊತ್ತಿದೆ. ಸೊ ಬಹಳಷ್ಟು ರೀತಿಯಾಗಿ ಯೂಸ್ ಮಾಡ್ತಾ ಇದೀವಿ. ಎಥೆನಾಲ್ ಪ್ರೊಡಕ್ಷನ್ ಯೂಸ್ ಮಾಡ್ತಾ ಇದೀವಿ. ಆದ್ರಿಂದ ಸೊ ಬಹಳಷ್ಟು ರೀತಿಯಲ್ಲಿ ನಾವು ಬೈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೋದು. ಹಣ್ಣು, ತರಕಾರಿ, ಮತ್ತೆ ಪಲ್ಸು, ಶುಗರ್ ಕೇನು, ಅದೆಲ್ಲ ಅಂದ್ರೆ ವ್ಯಾಲ್ಯೂ ಕ್ರಿಯೇಷನ್. ಸೊ ಇದೆಲ್ಲ ಮಾಡ್ಬಿಟ್ಟು ಸೊ ಅಡಿಷನಲ್ ಬೈ ಪ್ರಾಡಕ್ಟ್ಸ್, ವೆಜಿಟಬಲ್ ಇಂದ ಡಿಹೈಡ್ರೇಟೆಡ್ ಪೌಡರ್ ಅಂತ ಹೇಳ್ತೀವಿ ನಾವು, ಬಹಳಷ್ಟು ಮುಖ್ಯ. ಫ್ರೂಟ್ ಆಯಿಲ್ಸ್, ಫ್ರೂಟ್ ಸೀಡ್ ಇಂದ, ಮತ್ತೆ ಕಾಫಿ ಹಸ್ಕಿಂದ ಕಾಂಪೋಸ್ಟ್ ಮಾಡ್ತೀವಿ. ಕೋಕೋನಟ್ ಶೆಲ್, ಆಕ್ಟಿವೇಟೆಡ್ ಕಾರ್ಬನ್, ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೋದು ಕೋಕೋನಟ್ ಇದರಿಂದ ಇವನ್ ಹಸ್ಕಿಂದ ಮತ್ತೆ ಮ್ಯಾಟ್ಸ್ ಎಲ್ಲ ಮಾಡ್ತಾ ಇರೋದು. ಎಸ್ಪೆಷಲಿ ನಾವು FPO ಬಗ್ಗೆ ಮಾತಾಡ್ಬೇಕಾದ್ರೆ, ಈಗ ಟ್ರೈಬಲ್ FPO ದಲ್ಲಿ ನಮ್ದು ಒಳ್ಳೆ ಸಕ್ಸಸ್ ಸ್ಟೋರಿ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಅವ್ರಿಗೆ ಏನಪ್ಪಾ ಯಾವ ಒಂದು ಸಸ್ಟೈನಬಲ್ ಇನ್ಕಮ್ ಇರ್ಲಿಲ್ಲ. ಆದ್ರಿಂದ ಕಾಯಕ್ ಕಾರ್ಪೊರೇಷನ್ ಆಫ್ ಇದೇನು ಇಂಡಿಯಾದೆಲ್ಲ ಒಡಗೂಡಿ ಒಂದು ಚಿಕ್ಕ ಮಷಿನ್ಗಳು ಕೊಟ್ಟಾಗ ಅವರು ಫೈಬರ್ ನ ಯೂಸ್ ಮಾಡಿ ಅದನ್ನ ಮ್ಯಾಟ್ ಆಗಿ ತಯಾರಿಸ್ತಾ ಇದ್ದಾರೆ. ಒಂದು ಮ್ಯಾಟ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ವೇಜ್ ಕೊಡ್ತಾ ಇದ್ದಾರೆ. ಮತ್ತೆ ಗೌರ್ಮೆಂಟ್ ಕೂಡ ಅಷ್ಟೇ ರೀತಿಯಾದ ಒಂದು ವೇಜ್ ಕೊಟ್ಬಿಟ್ಟು ಒಳ್ಳೆಯ ಮ್ಯಾಟ್ ತಯಾರಿಸ್ತಾರೆ. ಆ ಮ್ಯಾಟ್ ಅನ್ನು ಕೂಡ ಅವರು ಕಾಯರ್ ಕಾರ್ಪೊರೇಷನ್ ಬೋರ್ಡ್ನರೇ ಖರೀದಿ ಮಾಡಿ ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಜಸ್ಟ್ ವೇಸ್ಟ್ ಯುಟಿಲೈಸೇಷನ್ ಇನ್ ದ ಟರ್ಮ್ಸ್ ಆಫ್ ಸಸ್ಟೈನಬಲ್ ಥಿಂಗ್ಸ್. ಸೊ ಆ ರೀತಿ ಸೊ ನೋಡಿ FPO ಹೇಗಪ್ಪ ನೀವು ಎಲ್ಲ ಸ್ಟಾರ್ಟ್ ಮಾಡ್ಬೋದು, ಹೇಗೆ ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಸೊ ಜಸ್ಟ್ ಒಂದು ಕ್ಲೀನಿಂಗ್ ಯೂನಿಟ್ ಹಾಕೋಬಹುದು, ಗ್ರೇಡಿಂಗ್ ಲೈನು, ಸೋಲಾರ್ ಡ್ರೈಯರು, ನಿಮ್ಗೆಲ್ಲ ಗೊತ್ತಿದೆ. ಬಹಳ ಚಿಕ್ಕ ಇವೆಲ್ಲ ಇಕ್ವಿಪ್ಮೆಂಟ್ಗಳು, ಅವು ಬಹಳಷ್ಟು ಕಡಿಮೆ ರೀತಿಯ ಒಂದು ಖರ್ಚುಗಳಲ್ಲಿ ನಿಮ್ಗೆ ಒಳ್ಳೆ ಸಫಿಸ್ಟಿಕೇಟೆಡ್, ಅದಕ್ಕೇನು ದೊಡ್ಡ ಟ್ರೈನಿಂಗು, ರಾಕೆಟ್ ಸೈನ್ಸ್ ಏನಿಲ್ಲ. ಸೊ 1-2 ದಿನದಲ್ಲಿ ನಮ್ಮ ಕೊಯ್ಲೋತ್ತರ ನಿರ್ವಹಣೆ ವಿಭಾಗಕ್ಕೆ ಭೇಟಿ ನೀಡ್ಬಿಟ್ಟು 1-2 ದಿನದಲ್ಲಿ ನೀವು ಟ್ರೈನಿಂಗ್ ತಗೊಂಡು ನೀವು ಇವೆಲ್ಲ ಪದಾರ್ಥಗಳನ್ನ ನೀವು ಮಾಡಬಹುದು. ಕೋಲ್ಡ್ ರೂಮು, ನಿಮ್ಗೆಲ್ಲದಕ್ಕೂ ಸಬ್ಸಿಡಿ ಇದೆ ಇದಕ್ಕೆ. ಸೊ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇಂದ ನಿಮ್ಗೆ ಬೇಕಾದ್ರೆ ಅದರ ಒಂದು ಬ್ರೋಚರ್ ನ ಕಳಿಸ್ತೀವಿ ನಾವು ಅದರಲ್ಲಿ. ಸೊ ನೀವೆಲ್ಲ
ಇಂಟ್ರೆಸ್ಟೇ ಇದ್ದಾದ್ರೆ ಅವ್ರ ಕಾಂಟ್ಯಾಕ್ಟ್ ಕೊಡ್ತೀವಿ. ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬಿಟ್ಟು ಸೊ ನೀವು ಅದರ ಸಬ್ಸಿಡಿ ಮುಖಾಂತರ ನೀವೆಲ್ಲ ಸ್ಟಾರ್ಟ್ ಮಾಡ್ಕೋಬಹುದು. ನೋಡಿ ಇವೆಲ್ಲ ಸ್ಮಾಲ್ ಇದು ಸೋಲಾರ್ ಡ್ರೈಯರ್, ನಿಮ್ಗೆ ಯಾವ ಪವರ್ ಬೇಕಾಗಿಲ್ಲ. ಸೊ ವಿತಿನ್ 1.5 2 ಲಕ್ಷದಲ್ಲಿ ದೊಡ್ಡ ಒಂದು ಸೋಲಾರ್ ಡ್ರೈಯರ್ನೇ ಹಾಕೋಬಹುದು ನೀವು. ಸೊ ಪಲ್ಪರ್, ಬಾಟ್ಲಿಂಗ್ ಲೈನ್, ವ್ಯಾಕ್ಯೂಮ್ ಪ್ಯಾಕೇಜಿಂಗು, ಸೊ ಚಿಕ್ಕ ಮಷೀನು ಅಂದ್ರೆ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಮಾಡಿದ್ರೆ ಅದರ ಲೈಫ್ ಜಾಸ್ತಿ ಇರುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಯಾಕಂದ್ರೆ ಆಕ್ಸಿಜನ್ ಇರಲ್ಲ, ರಾನ್ಸಿಡಿಟಿ ಆಗಲ್ಲ, ಎಸ್ಪೆಷಲಿ ಫಾರ್ ಅವರ್ ಏನು ಫ್ರೈಡ್ ಪ್ರಾಡಕ್ಟ್ಸ್ ಗಳಿಗೆ. ಮತ್ತೆ ಕೋಲ್ಡ್ ರೂಮು, ಮತ್ತೆ ಬ್ರ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಲೇಬಲ್ಲು, ಆನ್ಲೈನ್ ಮಾರ್ಕೆಟಿಂಗು, ಈ ರೀತಿ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಹೆಚ್ಚಿಗೆ ಲಾಭ ಪಡ್ಕೋಬಹುದು. ಸೊ ನೋಡಿ ಇವೆಲ್ಲ ಸ್ಕೀಮ್ಸ್, ಇವೆಲ್ಲ ಪ್ರೈಮ್ ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್, PMFME ಇದೆ, MIDH ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇದೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ, ಮತ್ತೆ ಕೊನೆಗೆ ನಮ್ಮ SCFAC ಇದೆ, ನಬಾರ್ಡ್ ಇದೆ, ಸ್ಟೇಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ನಾನು ಆಲ್ರೆಡಿ ಹೇಳಿದಾಗೆ ನಮ್ದು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಹೇಳಿದ್ನಲ್ಲ ಅದು ರೀಸೆಂಟ್ ಆಗಿ ನಾವು ಯೂಸ್ ಮಾಡಿ. ಸೊ ಇವೆಲ್ಲದ ಒಂದು ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಡೆಫಿನೆಟ್ ಆಗಿ ಲಾಭ ಪಡ್ಕೋಬಹುದು. ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ನಿಮ್ಮ ಬಿಸ್ನೆಸ್ ಮಾಡೆಲ್ ಹೇಗಿರ್ಬೇಕಪ್ಪ ಅಂತಂದ್ರೆ, ನೀವು ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಕೀ ಪಾರ್ಟ್ನರ್ಸ್ ಯಾರು. ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆನೆವರ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ಒಂದು ಯಾರು ನಮ್ಗೆ ಪಾರ್ಟ್ನರ್ಸ್ ಅಂದ್ರೆ ನಿಮ್ಗೆ ಟೆಕ್ನಾಲಜಿ ಪಾರ್ಟ್ನರ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅದ್ರ ಜೊತೆಗೆ ಎಲ್ಲ ಒಡೆಗೂಡಿ ನಿಮ್ಗೆ ಕೀ ಆಕ್ಟಿವಿಟೀಸ್ ನೀವು ಏನ್ ಮಾಡ್ಬೇಕು, ರಿಸೋರ್ಸ್ ಯಾವುದು ನಿಮ್ಮಲ್ಲೇ ಸಿಗ್ತಕ್ಕಂಥ ಲೋಕಲಿ ಅವೈಲೇಬಲ್ ರಿಸೋರ್ಸ್ ಯೂಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಉಳಿತದೆ, ಲಾಭ ಜಾಸ್ತಿ ಆಗ್ತದೆ. ಆದ್ರಿಂದ ನೀವು ವ್ಯಾಲ್ಯೂ ಪ್ರಪೋಸ್ ಮಾಡ್ಬೋದು. ಮತ್ತೆ ನಿಮಗೆ ಕೊನೆಗೆ ಬೇಕಾದಪ್ಪ ಅಂದ್ರೆ ನಮ್ಮ ರಿಲೇಶನ್ಶಿಪ್ ವಿತ್ ದ ಕಸ್ಟಮರ್, ಅದು ಬಹಳ, ನೀವು ಎಂತ ಪ್ರಾಡಕ್ಟ್ ಮಾಡಿದ್ರು ದ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಒಂದು ಆರ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕೂ ಕೋಚಿಂಗ್ಸ್ ಇರುತ್ತದೆ, ಕ್ಲಾಸ್ ಇರುತ್ತೆ, ಅಥವಾ ಈವನ್ ಆಲ್ರೆಡಿ ದೇರ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ ಹೂ ಆರ್ ಇನ್ ಟು ದ ಮಾರ್ಕೆಟಿಂಗ್. ಅವ್ರ ಜೊತೆಗೆ ನೀವು ಟೈ ಅಪ್ ಆಗಿ ನಿಮ್ಮ ಪ್ರಾಡಕ್ಟ್ ಅನ್ನ ಕ್ವಾಲಿಟಿ ಆಲ್ವೇಸ್ ಕ್ರಕ್ಸ್ ಏನಪ್ಪಾ ಅಂದ್ರೆ ಗುಣಮಟ್ಟದ ಪದಾರ್ಥಗಳನ್ನು ಮಾಡಿ ಅದು ಗುಣಮಟ್ಟದ ಪ್ಯಾಕ್ ಮಾಡಿದ್ರೆ ಒಂದ್ಸರಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ದಟ್ ಈಸ್ ದ ಮಾರ್ಕೆಟಿಂಗ್. ನಿಮ್ಮ ಹತ್ರ ಗ್ರಾಹಕರು ಬರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೋದು. ಫಸ್ಟ್ ಒಬ್ಬ ಯಾರೋ ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು, ನಾವು ಈಗ ಏನ್ ಮಾಡ್ತೀವಿ, ನಮ್ದು ಖಾಲಿ ಆದ ತಕ್ಷಣ ಕಾಲ್ ಮಾಡಿ ಅವರಿಂದ ತರಿಸ್ಕೋತೀವಿ. ಸೊ ಅಷ್ಟೇ, ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಕ್ವಾಲಿಟಿ ಕಾನ್ಶಿಯಸ್ ಇತ್ತು ಅಂದ್ರೆ ಫಸ್ಟ್ ಎಕ್ಸ್ಪೋಸ್ ಅಂದ್ರೆ ಯು ಹ್ಯಾವ್ ಟು ಪಾಪ್ಯುಲರೈಸ್ ಯುವರ್ ಪ್ರಾಡಕ್ಟ್. ಅದಕ್ಕೇನಂತೀವಿ ಕಸ್ಟಮರ್ ರಿಲೇಶನ್ಶಿಪ್. ಅದೇನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್. ನೀವು ಏನ್ ಕ್ವಾಲಿಟಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಸ್ಯಾಟಿಸ್ಫೈ ಕಸ್ಟಮರ್ ಮಾಡಿದ್ಮೇಲೆ ಅದನ್ನೇ ಮೈಂಟೈನ್ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಪೀಪಲ್, ಯಾಕಂದ್ರೆ ಮೌತ್ ಟು ಮೌತ್ ದಿಸ್ ಇಸ್ ಅ ಮೋರ್ ಅಡ್ವಾಂಟೇಜಸ್. ಮತ್ತೆ ಅಡ್ವರ್ಟೈಸ್ಮೆಂಟ್ ಏನ್ ಹೇಳ್ತೀವಲ್ಲ, MNC ಗಳೆಲ್ಲ ಓಕೆ, ದೊಡ್ಡ ದೊಡ್ಡ ಸ್ಟಾರ್ಗಳು ಇಟ್ಬಿಟ್ಟು ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಯಿಂದ ಬಾಯಿಗೆ ನಾನು ಹೇಳ್ತೀನಲ್ಲ, ಓಕೆ ನಾನು ಇಲ್ಲಿ ತಗೊಂಡಿದ್ದೀನಿ, ಇದು ಚೆನ್ನಾಗಿದೆ ಅಂತ ಹೇಳಿ ನನ್ನಲ್ಲಿ ಮನೆ ಪಕ್ಕದಲ್ಲಿ ಹೇಳ್ತೀನಿ, ಅವರು ಹೋಗಿ ಬೇರೆ ಆಫೀಸಲ್ಲಿ ಹೇಳ್ತಾರೆ. ಅಂದ್ರೆ ದಟ್ ಈಸ್ ಕ್ವಾಲಿಟಿ. ಕಸ್ಟಮರ್ ಸೆಗ್ಮೆಂಟ್, ಡಿಫ್ರೆಂಟ್ ಚಾನಲ್ಸ್, ಮತ್ತೆ ಇಂಪಾರ್ಟೆಂಟ್ ನೀವು ಕಾಸ್ಟ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆಲ್ಲ ಆಲ್ರೆಡಿ ನಮ್ಮ FPO ಟ್ರೈನಿಂಗ್ ಕೂಡ ಹೇಳಿದ್ದಾರೆ. ಸೊ ಅದರಲ್ಲಿ ರೆವಿನ್ಯೂ ಸ್ಟ್ರೀಮ್ಸ್ ಯಾವುದು ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ಒಂದು ಬಿಸ್ನೆಸ್ ಮಾಡೆಲ್. ಸೊ ಈ ರೀತಿ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ FPOಗಳು ಒಂದು ಸೆಲ್ಫ್ ಸಸ್ಟೈನಬಲ್ ಒಂದು ಮಾಡೆಲ್ ಆಗಿ, ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಸಕ್ಸಸ್ ಸ್ಟೋರಿ ಫಾರ್ ಯು. ಸೊ ಏನಪ್ಪಾ ಇವತ್ತಿಂದ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ದ ಫೈನಲ್ ಅಂತಂದ್ರೆ, ನಾವು ಫಸ್ಟ್ ಗುಣಮಟ್ಟ ಕಾಪಾಡಬೇಕು, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅನ್ನ ಪ್ರಿವೆಂಟ್ ಮಾಡಬೇಕು. ಅದು ಹೆಂಗಪ್ಪ ಅಂತಂದ್ರೆ, ಕ್ವಾಲಿಟಿ ಇನ್ಕ್ರೀಸ್ ಮಾಡಿದ ತಕ್ಷಣ ನಿಮ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಮತ್ತೆ ಪ್ರೊಸೆಸಿಂಗ್ ಗೆ ನೀವೇನಾದ್ರೂ ಕೈ ಹಾಕಿದ್ದೆ ಆದ್ರೆ ಇನ್ನೂ ಅದ್ರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ರೆವಿನ್ಯೂ ಜಾಸ್ತಿ ಆಗುತ್ತೆ. ಮತ್ತೆ ವೇಸ್ಟ್ ಯುಟಿಲೈಸೇಷನ್ ಮಾಡಿದ್ರೆ ಅಡಿಷನಲ್ ರೆವಿನ್ಯೂ ಬರುತ್ತೆ. ಅಂದ್ರೆ ವೇಸ್ಟ್ ಅದನ್ನ ವೆಲ್ತ್ ಆಗಿ ನಾವು ಕನ್ವರ್ಟ್ ಮಾಡುವುದು, ವೇಸ್ಟ್ ಟು ವೆಲ್ತ್ ಅಂತ ಹೇಳ್ತೀವಿ. ಇದು ಎಲ್ಲದಕ್ಕೂ ನಮ್ಮ FPO ಕ್ಯಾನ್ ಬಿಲ್ಡ್ ಎ ಸಸ್ಟೈನಬಲ್ ಎಂಟರ್ಪ್ರೈಸ್ ಥ್ರೂ ದ ವ್ಯಾಲ್ಯೂ ಅಡಿಷನ್. ಸೊ ದಟ್ ಮೀನ್ಸ್ ಟು ಸೇ ದಟ್ ಯು ಆರ್ ಆಲ್ ನಾಟ್ ಎ ಸಿಂಗಲ್, ಯು ಆರ್ ಇನ್ ಎ ಗ್ರೂಪ್. ಸೊ ಡೆಫಿನೆಟ್ಲಿ ಇಫ್ ಯು ಮೈಂಡ್ ಇವೆಲ್ಲನೂ ತಗೊಂಡು ಒಳ್ಳೆಯ ಸಸ್ಟೈನಬಲ್ ಒಂದು ಎಂಟಿಟಿ ಬಿಸ್ನೆಸ್ ಮಾಡೆಲ್ ಆಗಿ ಬರ್ತೀರಾ, ಅವಾಗ ಇಟ್ ವಿಲ್ ಬಿಕಮ್ ಎ ವೆರಿ ಗುಡ್ ಸಕ್ಸಸ್ ಸ್ಟೋರಿ. ಅಂಡ್ ನೌ ಗವರ್ಮೆಂಟ್ is very much keenly watching such successful entities. They will come to you and they will provide what are the things that is required. Yakandre we need to have a quality economy and quality produce from the India. We have become almost third or fourth highest economy, and we need to reach the third position. So in that sense, the government of India or all the government are trying to make ಎಲ್ಲೆಲ್ಲಿ ಒಳ್ಳೇದು ಸಿಗುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತದೆ. ಡೆಫಿನೆಟ್ಲಿ ದೇರ್ ಇಸ್ ಆಲ್ವೇಸ್ ಎ
brighter days for quality. So finally, I can tell every kilogram saved is another additional income, is it not? And every byproduct utilized is a new business opportunity. And in that way, effective post-harvest management will transfer the farmers into a very successful entrepreneurs. So thank you all for taking this, patiently listening. And I take this opportunity to our own institute, because as a director, this is my first interaction with you people. So I got an opportunity to interact with you and give what are the, because ನಮ್ಮದು ಏನಿದೆಯಲ್ಲ, ನಾನು ಡೈರೆಕ್ಟರ್ ಆಗಿ ಮತ್ತೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಸದಾನಂದ್ ಇಬ್ರು ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ನಾವು ಸ್ಪೆಷಲೈಸ್ಡ್, so that it is very near to our heart. So in that sense, definitely we encourage many FPOs to come and utilize your resource to into a maximum, to make a maximum profit, to become a successful entrepreneur. So thank you and all the best. And so anything, if you are from your side, you are welcome. Thank you, Chintan. Thank you, sir. ಯಾರಿಗಾದ್ರೂ ಏನಾದ್ರು ವಿಚಾರದ ಬಗ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ಸಂತೋಷ್ ಫ್ರಮ್ ಅಗ್ರಗಣ್ಯ ಸರ್. ಸರ್, ಏನು ಅಂದ್ರೆ ನಮ್ಮಲ್ಲಿ ಈಗ ಕೊಕೊನಟ್ ಚಿಪ್ಪಿನ ರೇಟು 28 ರೂಪಾಯಿ ಆಗಿದೆ ಮ್ಯಾಕ್ಸಿಮಮ್ ರೇಟು. ಓಕೆ. ಬಟ್ ಅದನ್ನ ಫೈನಲ್ ಯೂಸರ್ ಯಾರಿದ್ದಾರೆ, ಯಾಕಾಗಿ ತಗೋತಾ ಇದಾರೆ ಹೇಳೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಯಾಕಂದ್ರೆ ನಮ್ಮ ಹತ್ರ ಜಾಸ್ತಿ ಬರ್ತಾ ಇದೆ, ನಾವು ಪರ್ಚೇಸ್ ಮಾಡ್ತಾ ಇದೀವಿ ಆಲ್ರೆಡಿ. ಈಗ ಯಾವ್ದ್ರಲ್ಲಿ? ಕೋಕೋನಟ್ ಶೆಲ್. ಎಸ್. ಸೊ ಡೆಫಿನೆಟ್ಲಿ, ಯಾಕಂದ್ರೆ ಅದರಿಂದ ಇದೇನ್ ಹೇಳ್ತೀವಲ್ಲ, ಚಾರ್ಕೋಲ್ ಏನ್ ಮಾಡ್ತಾ ಇದೀವಲ್ಲ ಆಕ್ಟಿವೇಟೆಡ್, ಹೌದು ಸರ್, ಅದಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಸೊ ಅದಕ್ಕೆ ನಿಮ್ಗೆ ಏನು ಮೆನಿ ಇಂಡಸ್ಟ್ರೀಸ್ ಆರ್ ಕಮಿಂಗ್ ಅಪ್ ನಾವು. ಅದೇ ಸರ್, ಅದೀಗ ಏನಂದ್ರೆ ನಮ್ಮಲ್ಲಿ TSS ಅಲ್ಲಿ ಮತ್ತೆ ಕದಂಬ ಸಂಸ್ಥೆಗಳಲ್ಲೆಲ್ಲ 28-29ವರೆಗೂ ಖರೀದಿ ಆಗ್ತಾ ಇದೆ. ನಾನ್ ಕೇಳ್ತಾ ಇರೋದು ಏನಂದ್ರೆ ಎಂಡ್ ಯೂಸರ್ ಫ್ಯಾಕ್ಟ್ರಿದು ಅಥವಾ ಆ ತರದ್ ಯಾವ್ದಾದ್ರು COE-ಗೆ ಗೊತ್ತಿರೋದು ಅಥವಾ ಆ ತರ ಪರಿಚಯ ಇರೋದು ಫ್ಯಾಕ್ಟ್ರಿನೇ ಇದ್ರೆ ನಾವು ಡೈರೆಕ್ಟ್ ಅವರಿಗೆ ಕಳಿಸ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್. ಡೆಫಿನೆಟ್ಲಿ ನಾವು ಮುಂಚೆ ಏನ್ ಹೇಳ್ತಿದ್ವಿ, ಅದನ್ನ ಬಹಳ ಲೋ ಗ್ರೇಡ್ ಚಿಪ್ ಅಂತ ಹೇಳ್ತಾ ಇದ್ವಲ್ವಾ, ಕೊನೆಗೆ ಏನು ಸಿಗಲ್ಲ, ಚಿಪ್ ಸಿಗುತ್ತೆ ಹೋಗು ಅಂತ ಹೇಳ್ಬಿಡ್ತಾ ಇದ್ವಿ. ನೋಡಿ, ಆ ಚಿಪ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ವಾ. ಡೆಫಿನೆಟ್ಲಿ ನಾವು ಯಾರಾದ್ರೂ ನಮ್ಮ ಇವನ್ನ ಯೂಸ್ ಮಾಡಿ ಎನಿ FPOಗಳ ಈ ಒಂದು ಇದ್ರಲ್ಲಿ ಇದಾರೆ ಅಂತಂದ್ರೆ ಡೈರೆಕ್ಟ್ಲಿ ಕನೆಕ್ಟ್ ವಿತ್ ದಟ್. ಸೊ ಪ್ಲೀಸ್ ನೋಟ್ ಡೌನ್, ಸೊ ದಟ್ ಎಸ್ಪೆಷಲಿ ದಟ್ ಕೋಕೋನಟ್ ಏನಿದೆಯಲ್ಲ ಶೆಲ್ಸ್ ಯೂಸ್ ಮಾಡೋಂತ ಯಾರಾದ್ರೂ FPOಗಳು ನಮ್ಮಲ್ಲೇ ಒಂದು ಇಂಡಸ್ಟ್ರಿ ಮಾಡೋದಕ್ಕೆ ಏನಾದ್ರು ಇತ್ತು ಅಂದ್ರೆ ಡೆಫಿನೆಟ್ಲಿ ವಿಲ್ ಕನೆಕ್ಟ್ ವಿತ್ ಯು. ಅಂಡ್ ಆಲ್ಸೋ ವಿಲ್ ಮೇಕ್ ಶೂರ್ ದಟ್ ಹೌ ಬೆಸ್ಟ್ ವಿ ಕ್ಯಾನ್ ಮೇಕ್ ದ FPO ಟು ಮೇಕ್ ದೇರ್ ಓನ್ ಯುಟಿಲೈಸ್ ಮಾಡ್ಕೊಂಡು ಅವರೇ ಒಂದು ಫ್ಯಾಕ್ಟ್ರಿ ಮಾಡೋದಕ್ಕೆ ನಾವು ಒಂದು ಇದನ್ನ ನಾವು ಇದು ಮಾಡ್ತೀವಿ. ಡೆಫಿನೆಟ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ? ಪ್ರಶ್ನೆಗಳಿಲ್ಲ ಅನ್ನೋದಾದ್ರೆ, ಕೊಯ್ಲೋತ್ತರ ನಿರ್ವಹಣೆ ಮತ್ತು ಉಪ ಉತ್ಪನ್ನಗಳ ಅವಕಾಶಗಳು ಅನ್ನೋ ವಿಷಯ ಕುರಿತು ಇವತ್ತು ನಮ್ಗೆ ಅತ್ಯಂತ ಸರಳವಾಗಿ, ಸಮಗ್ರವಾಗಿ ಮತ್ತೆ ನಮ್ಮ ರೈತ ಬಾಂಧವರಿಗೆ ಹಾಗೂ ಸಂಸ್ಥೆಗಳಿಗೆ ಉಪಯುಕ್ತ ಆಗೋ ರೀತಿ ಮಾಹಿತಿ, ತಾಂತ್ರಿಕ ಮಾಹಿತಿಯನ್ನ ಮತ್ತೆ ಮಾರ್ಗದರ್ಶನನ ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ವಾಸುದೇವ ಕೆ.ಆರ್. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಸೊ ದಟ್ ಇದು ಯೂಸ್ ಆಗ್ಬೇಕಷ್ಟೇ, ಯುಟಿಲೈಸ್ ದಟ್. ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ರಿಗೂ ಮೊದಲೇ ಹೇಳಿದ ರೀತಿ ಈ ವೆಬಿನಾರ್ನ, ಈ ಸೆಮಿನಾರ್ನ ಸಂಪೂರ್ಣವಾದ ರೆಕಾರ್ಡಿಂಗ್ ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ COE FPO ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಮುಂದೆ ನಿಮ್ಗೆ ಇದರಿಂದ ಮಾಹಿತಿ ಬೇಕಂದ್ರೆ ನೀವು ಯೂಟ್ಯೂಬ್ ನಲ್ಲಿ ನೋಡ್ಬೋದು. ಹಾಗೆಯೇ ನಾವು ಹೋದ್ ತಿಂಗಳಿಂದ ದಿನಕ್ಕೊಂದು ಸವಾಲು ಒಂದು ನಿರ್ಧಾರ ಅನ್ನೋ ಒಂದು ಶೀರ್ಷಿಕೆ ಅಡಿ ದಿನನಿತ್ಯ FPOಗೆ ಸಂಬಂಧಿಸಿದ ಕಾರ್ಯಾಚರಣೆ ಆಗ್ಲಿ, ಬಿಸ್ನೆಸ್ ರಿಲೇಟೆಡ್ ಆಗ್ಲಿ, ಮೌಲ್ಯವರ್ಧನೆ ಆಗ್ಲಿ, ಮತ್ತೆ ವಿವಿಧ ಸ್ಕೀಮ್ಸ್ ಆಗ್ಲಿ, ಇದರೆಲ್ಲ ಪ್ರಶ್ನೆಗಳನ್ನ ನಾವು ದಿನಕ್ಕೊಂದು ಪ್ರಶ್ನೆ ರೀತಿ ನಾವು ಗೂಗಲ್ ಫಾರ್ಮ್ ಮೂಲಕ ನಾವು ವಾಟ್ಸ್ಆಪ್ ಗ್ರೂಪ್ಸ್ ಗಳಲ್ಲಿ ಬಿಡ್ತಾ ಇದೀವಿ. ಸೊ ಇದೇನಕ್ಕೆ ಅಂದ್ರೆ, ನಿಮಗೆ
ತಿಳಿದಿರೋಂತ ವಿಚಾರಗಳು ಹಾಗೆ ತಿಳಿದೇ ಇರೋಂತ ವಿಚಾರಗಳ ಬಗ್ಗೆ ನಿಮ್ಗೆ ತಿಳಿಸೋಂತ ಒಂದು ಪ್ರಯತ್ನ. ಸೊ ನೀವೆಲ್ಲರೂ ಆಕ್ಟಿವ್ ಆಗಿ ಅದರಲ್ಲಿ ಭಾಗವಹಿಸಿ ನೀವು ಅದರ ಮಾಹಿತಿಯನ್ನ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಶೇರ್ ಹೋಲ್ಡರ್ಸ್ಗೆ ನೀವು ಈ ಮಾಹಿತಿನ ಫಾರ್ವರ್ಡ್ ಮಾಡಿ ನೀವು ಅವರೆಲ್ಲರಿಗೂ ತಿಳಿಸುವಂತ ಪ್ರಯತ್ನವನ್ನು ಮಾಡ್ಬೋದು. ಇದನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.